ಪೂಜಾರ್ರೆ ಅರ್ಚನೆ ಮಾಡಿದ್ರ? ನೀನ್ ಯಾವಾಗ ಅರ್ಚನೆಗೆ ಹೇಳಿದ್ದೆ? ಹೇಳಿಲ್ವಾ? ಸರಿ, ನಾ ಮಂಗಳಾರತಿನೇ ಸಾಕು. ಎಕ್ಸಾಮ್ಗೆ ಟೈಮ್. ಏ ವಿಟ್ಲಾ, ನಿಂಗೆ ಹೇಳ್ತಾ ಇರೋದು, ಈ ವೇಸ್ಟಲ್ಲೇ ಕಾಲೇಜ್ ಹೋಗ್ತೀಯಾ? ನಮ್ಮಪ್ಪ ಕೊಟ್ಟಿರೋದು ಇದೊಂದೇ ಎಸ, ಇನ್ನೇ ಎಸ್ದಲ್ಲಿ ಪೂಜಾರಿ. ದಡ್ಡ ಮುಂಡೆ ಇದೆ, ಕೆಳಗಡೆ ನೋಡು. ಕೆಳಗಡೆನಾ? ಏನು ಕಾಣ್ತಾನೆ ಇಲ್ಲ. ನನ್ನ ಕೆಳಗೆ ಅಲ್ವೋ, ನಿನ್ನ ಕೆಳಗೆ ನೋಡು. ಅಯ್ಯೋ, ಪ್ಯಾಂಟ್ ಹಾಕೊಂಡ್ ನಿಕ್ಕರ್ ಹಾಕೊಂಡ್ ಬಂದಿಲ್ಲ. ಥ್ಯಾಂಕ್ ಯು ಪೂಜಾರೆ. ಅದ್ ಸರಿ ಗೌಡ್ರೆ, ಭಿಕ್ಷಾ ತಟ್ಟೆ ಇಟ್ಕೊಂಡ್ ನಿಂತ್ಕೊಂಡ್ಬಿಟ್ಟೀರಾ? ಛೇ, ಚಿಲ್ಡ್ರೆ ಇಲ್ವಲ್ಲ, ಹಳ್ಳಿ ತುಂಬಾ ಬರೇ ಭಿಕ್ಷಾರ ಆಗ್ಬಿಟ್ರು. ನೋಡಿ, ಪ್ಯಾಂಟ್ ಹಾಕೊಂಡಿದೀನಿ, ನಿಕ್ಕರ್ ಅಲ್ಲ ಅಂತಾನೆ. ನನ್ನ ಭಿಕ್ಷುಕ ಅಂತಾನೆ, ನನ್ನ ಗೌಡ್ರೆ ಅಂತಾನೆ. ಏನ್ ಪೂಜಾರಿ, ಅವ್ನ್ ಮೆಂಟ್ಲಾ? ಓ, ನೀವ್ ಹಳ್ಳಿಗೆ ಹೊಸಬ್ರಾ? ಅವನು ಮೆಂಟಲ್ ಅಲ್ಲ, ಸ್ವಲ್ಪ ಮರುವು ಜಾಸ್ತಿ. ನೋಡ್ಜ ಪೋಸ್ಟ್ರೆ ಹಂಗದೆ, ಇದು ಒಳಗಡೆ ಸಿನಿಮಾ ಹೆಂಗಿರ್ಬೋದು? ಬಾರ್ಜ ಹೋಗಣ. ಅಲ್ಕ ನನ್ನ ಮಗನೇ, ಇದಕ್ಕೆ ಟೈಮ್ ಆಯ್ತು ಅಂತ ಹೇಳಿದ್ದು. ಮತ್ತೆ ಅನ್ಕಂಡೆ ನಾನೆಲ್ಲೋ ಎಕ್ಸಾಮ್ ಟೈಮ್ ಆಗದೆ ಅಂತ ಅನ್ಕೊಂಡ್ರೆ ಬೊಡ್ಡೆತ್ತದೆ. ಈ ಬೆತ್ಲೆ ಸಿನಿಮಾ ನೋಡಕ್ ಕರ್ಕೊಂಡ್ ಬಂದ. ಎಕ್ಸಾಮ್ ಮುಂದರ್ಸಕ್ ಬರ್ಕೋಬಹುದು, ಈ ಸಿನಿಮಾ ನಾಳೆ ಸಿಗಕ್ಕಿಲ್ಲ. ಇವತ್ತೇ ಕಳಿಸೋ, ಬಾರ್ಜ ಹೋಗಣ. ಬೇಡಕಜ, ಎಕ್ಸಾಮ್ ಗೋಮ. ರಂಗ 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 ಹೇಳ್ಬಿಟ್ಟದ ಮತ್ತೆ ನೋಡ್ಕೊಂಡು ಹೊಂಟಾಗವ. ನನ್ನ ಹತ್ರ ಕಾಸಿಲ್ಲ ಕಜ. ಬಾರ್ಜ ರಂಗ, ಶುರು ಆಗ್ಬಿಟ್ಟೈತೆ, ಬಾರ್ಜ. ಬಡತದೆ, ಸೈಕಲ್ ದುಡ್ಡು ಬರ್ತೀವಿ. ಟಿಕೆಟ್ ಸ್ಟೇಷನ್ ಟೆನ್ಷನ್ ಕೊಡ್ತು, ಒಳಗಡೆ ಟೆನ್ಷನು. ಫಿಟ್ಟಿಂಗ್ ಮಗನೇ, ಈಗಲ್ಲ ಟೆನ್ಷನ್. ನಿಮ್ಮ ಅಪ್ಪ ಬರ್ತಾವನೆ, ಒಳಗ್ ಕಳಿಸ್ತೀನಿ, ಆಮೇಲೆ ಅದೇ ನಿಂಗ್ ಟೆನ್ಷನ್. ಲೇ ರಂಗ, ಇಲ್ಲೇ ಎಂಜಾಯ್ ಮಾಡ್ತಿದ್ಯಾ? ಅವನೆಲ್ಲ ಎಕ್ಸಾಮ್ ಹೋಗ್ಲಿಲ್ವಾ? ಎಕ್ಸಾಮ್ ಹೋಗ್ಮದ್ಲ ಬಂದ್ವಿ. ನಿಮ್ ಮಗ ಸಿನಿಮಾಕ್ ಹೋಗ್ಮ ಅನ್ನ. ನಾ ಬ್ಯಾಡ ಅಂತ ಬಡ್ಕಂಡೆ. ಆ ಬೊಡ್ಡೆ ಇದ ಬೆಣ್ಣೆ ತರ ಐತೆ, ಇನ್ನು ಒಳಗಡೆ ತುಂಬಾ ಮಜಾ ಇರ್ತದೆ ಅಂತ ಹೊಂಟೋದ. ಇನ್ನು ಒಂದ್ ಮಾತು ಹೇಳ್ದ, ಹೇಳ್ಬಿಟ್ಟು ನೋಡ್ಕೊ ಬರ್ತೀನಿ, ಎಕ್ಸಾಮು ಮುಂದಿನ ವರ್ಷ ಬೇಕಾದ್ರೂ ಬರ್ಕೋಬಹುದು, ಅವ್ರು ತೋರ್ಸೋದು ಇನ್ನೊಂದ್ ಕಿತ ಈ ಟೆಂಟ್ ನಲ್ಲೇ ನೋಡಕ್ ಆಯ್ತದ ಅಂದ. ಹಂಗನ್ನ ಮಸ್ಕಿರಿ ನನ್ ಮಗ. ಹೌದು, ನೀನ್ ಎಕ್ಸಾಮ್ ಹೋಗ್ಲಿಲ್ವಾ? ಯಾರಾದ್ರೂ ಬರ್ತಾರೆ, ಇಲ್ಲೇ ನಿಂತ್ ನೋಡ್ಕೊ ಅಂತ ಹೇಳಿ ಹೋದ. ಬೇಕಾದ್ರೆ ಟಿಕೆಟ್ ತಕೊಳ್ಳೋಣ, ನನ್ಗೆ ಎಕ್ಸಾಮ್ ಟೈಮ್ ಬರ್ತೀನಿ. ಜೋರಂಗ, ಎಂತ ಎಮೋಷನಲ್ ಸೀನ್ ಬಂದಿತ್ತು ಗೊತ್ತಿಲ್ಲ. ನಾನ್ ನೋಡ್ತಾ ಎಮೋಷನಲ್ ಆಗ್ಬಿಟ್ಟೆ ಕಳ್ಳ. ಬಡತದೆ, ಬೇಗ ಬಂತ, ಅದಕ್ಕೆ ನಿಂಗೆ ಅಂದಿದ್ದು. ನಾನಿದು ನೋಡ್ತಾ ಇದ್ರೆ ಶಾನ್ ಮಗು ನೆಂಟ್ರು ಗೆಪ್ತಿಗ್ ಬರ್ತೇವಳೆ ಕಳ್ಳ. ಹೌದಾ? ಶಾನ್ ಮಗ ನೆಂಟ್ರು ಹಿಂಗೆ ಮುಳ್ಗಾಡ್ತಾವಳ? ನಮ್ಮ ಅಪ್ಪನ ತರ ಮಾತಾಡ್ಬೇಡ ಕಳ್ಳ. ಅವತ್ ರಾತ್ರಿ ನಾನ್ ನಿನ್ ಕಿಟಿಯಾಗಿ ನೋಡ್ಲಿ ಅಂಜ. ತಿಂದು ತಿಮ್ಮಗಲ್ ತರ ಮೈ ಬೆಳೆಸ್ಕೊಂಡಿದ್ಯಾ ಹೊರತು ಬುದ್ಧಿ ಬೆಳೆಸ್ಕೊಂಡಿದ್ಯಾ ಅಲ್ಲ? ನೀನ್ ತಿಂಜ ಮಗ, ವರದಕ್ಷಿಣೆ 3 ಕೋಟಿ ಬರ್ತದೆ. ನಿನ್ ಮೂತಿಗೆ ವರದಕ್ಷಿಣೆ ಬೇರೆ ಕೊಡ್ತಾರೆ ಅನ್ಲ? ಕತ್ಲಲ್ ತೋರ್ಸೋ ಬೆತ್ಲ ಸಿನಿಮಾ ನೋಡೋ ನೀನು ಉದ್ದಾರ ಆದಿಯನ್ಲ? ನಿನ್ನಣಗೂ ಇಲ್ಲ ಕಣವು, ನಾನ್ ನೋಡಿದ್ದು ಭಕ್ತ ಕುಂಬಾರ. ನಂಗ್ ಗೊತ್ತು ಮಗ, ನಿಮ್ಮ ಅಪ್ಪಂಗೆ ಭಕ್ತ ಕುಂಬಾರಂಗೂ ಬೆತ್ಲೆ ಸಿನಿಮಾಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಲೇ ಅಲ್ಕಟ್ ನನ್ ಮಗನೇ, ಕಾಲೇಜ್ ಮೆಟ್ಲೆತ್ತಿ 4 ವರ್ಷ ಆಯ್ತು. 4 ವರ್ಷದಿಂದ ಅದೇ ಕ್ಲಾಸಲ್ಲಿ ಇದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಲ್ಲ? ನೋಡ್ಲಾ ಪಾಂಡುನ, ಅವನು ನಿನ್ ಕ್ಲಾಸಲ್ಲಿ ಓದ್ದಂತಾನೆ. ಈಗ ನೋಡು, ಅವನಿಗೆ ಕೆಲಸ ಸಿಕ್ಕಿದೆ. ನೀನು ಆ 3 ಜನ ಅಡ್ನಾಡಿ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ, ನಮ್ ನೆಮ್ಮದಿನೂ ಕೆಡಿಸ್ತಾ ಇದ್ಯಾ. ಲೇ ಬೇವರ್ಸಿ ನನ್ ಮಗನೇ, ನಾನು ಈ ಬೇವರ್ಸಿ ಬಾಳೋದು ಇಲ್ಲ. ಹೋಗಿ ಪಾಂಡು ಕಾಲ್ ಕೆಳಗೆ ನುಗ್ಗು, ಬುದ್ಧಿ ಬರ್ತದೆ. ಆ ಪಾಂಡು ಕೋಲಾರ ಚಿನ್ನ. ಇವನು ಚಿನ್ವೆ, ಎಲ್ಲೋ ನಿಮ್ ಕಣ್ಣಿಗೆ ಪರತ್ಕೊಂಬಿಟ್ಟದೆ. ಅವ ನಾ ಬರ್ತೀನಿ. ಎಲ್ಲಿಗ್ಲಾ? ನೀನೇ ಹೇಳ್ದಲ್ಲ ಆ ಪಾಂಡು ಕಾಲ್ ಕೆಳಗೆ ನುಗ್ಗು ಅಂತ, ಅದಕ್ಕೆ ಹೋಯ್ತೀನಿ. ಹೋಗು, ಮೊದ್ಲ ಕೆಲಸ ಮಾಡು. 4 ವರ್ಷದಿಂದ ಅದೇ ಕಾಲೇಜು, ಅದೇ ರೂಮು, ಅದೇ ಬೆಂಚು, ಅದೇ ನಿದ್ದೆ. ಆ ಕಾಲೇಜಿಗೆ ಇವರಪ್ಪ ನಾನು ಲೆಕ್ಚರರು. ಮಗ ಅಂತ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಲೇ ಕೇಳ್ದೇನೆ ನಿನ್ ಮುದ್ದು ಮಗನ ಮಾತನ್ನ. ಇವ್ನ ಎಕ್ಸಾಮಿನೇಷನ್ ಹೋಗಿ ನಾನು ಬರಿಬೇಕಂತನಲ್ಲೇ. ಏನು ಹಂಗ್ ಬರ್ಕೊಟ್ಬಿಡೋದಲ್ವಾ? ಸರಿಯಾದ ತಾಯಿ, ಸರಿಯಾದ ಮಗ, ಅಂದಿ ನನ್ನ ಮಗ. ಮಲಗಿರೋದ್ ನೋಡೆ, ನಾನು ಇಷ್ಟು ಬೈತಾ ಇದ್ದೀನಿ, ಹ್ಯಾಕ್ ಸಂಪಾಗ್ ನಿದ್ದೆ ಮಾಡ್ತಿದ್ದಾನಲ್ಲೇ ನಿನ್ನ ಮಗ. ಆ ಛತ್ರಿ ನನ್ನ ಮಕ್ಕಳು 3 ಜನಗಳ ಜೊತೆ ಸೇರ್ಕೊಂಡು ತಿರುಪೆ ಶೋಕಿ ಮಾಡ್ಕೊಂಡು ಬೀದಿ ಬಿಕಾರಿ ಆಗ್ಬೇಕು ಅಂತ ಅನ್ಕೊಂಡೆ ನಿನ್ನ ಮಗ. ಲೇ ಆ ಪಾಂಡು ನೋಡೆ, ಎಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಬೇರೆ ಹೋಗ್ತಿದ್ದಾನ ಕಣೆ. ಯಾರ ಡಿಸ್ಟರ್ಬ್ ಮಾಡ್ತಿರೋದು? ರೀ ಬೈರಿ, ಚೆನ್ನಾಗ್ ಬೈರಿ, ಇಲ್ಲಾಂದ್ರೆ ನನ್ ಮಗು ನಿದ್ದೆ ಹಾಳಾಗೋಯ್ತದೆ. ನನ್ ಮಾತ್ ಸ್ವಲ್ಪ ಕೇಳೆ. ವೆರಿ ಡಿಸ್ಟರ್ಬ್. ಏನಮ್ಮ ಇವಾಗ? ಏನು ಇಲ್ಲ ನನ್ ಕಂದ, ನಿಮ್ಮ ಅಪ್ಪನ್ನ ಬೈರಿ ಅಂತ ಹೇಳ್ತಾ ಇದ್ದೆ. ನೀನು 4 ವರ್ಷದಿಂದ ಒಂದೇ ಜಾಗದಲ್ಲಿ ಕೂತಿದ್ಯಂತೆ.
ಆ ಪಾಂಡು ಚೆನ್ನಾಗ್ ಓದಿ ಕೆಲ್ಸ ಗಿಡ್ಸ್ಕೊಂಡವನಂತೆ. ಅದಕ್ಕೆ ಅಪ್ಪನ್ಗೆ ಯಾಕಮ್ಮ ಇಷ್ಟೊಂದು ಹೊಟ್ಟೆ ಕಿಚ್ಚು? ಇಷ್ಟೊಂದು ಹೊಟ್ಟೆ ಕಿಚ್ಚು ಇಟ್ಕೊಂಡು ಹೆಂಗಪ್ಪ ಮಿಷ್ಟ ಅದೇ? ನಾ ಪಾಂಡು ನೋಡಕ್ ಹೋಯ್ತೀನಿ, ನಿದ್ದೆ ಎಲ್ಲ ಹಾಳು ಮಾಡಿದ್ರು. ಜೋ ಮಗ ಏನವ? ನಾ ಕರೆದ್ರು ಕೇಳ್ದ ಕುತ್ಕೊಂಡಿದ್ಯಾ ಯಾಕ್ಜಾ? ಅಪ್ಪ ಬೈಯೋದು ನಂಗೇನು ಕೇಳಬಾರ್ದು ಅಂತ ಕಿವಿಗೆ ಹತ್ತಿ ಕಂಡೀವ್ನಿ. ಅಪ್ಪ ನಿಂಗೆ ಯಾಕ್ಜಾ ಬೈತಾರೆ? ಸುವರ್ ನನ್ ಮಗನೇ, ತಿಂದು ತಿಂದು ಕೊಬ್ಬೆಲ್ಲ ನಿನ್ಗೆ. ಅಬ್ಬೋ, ಅಪ್ಪ ಯಾಕೆ ಗೊತ್ತಾ ಬೈತಾ ಇರೋದು? ನಿನ್ ಸೌತಿ ಮನೆಗೆ ಹೋಗಿದ್ನ ನಿನ್ ಗಂಡ. ಅದು ನಾನು ನೋಡ್ದೆ ಕಣವ, ಅದಕ್ಕೆ ಆ ಪಾಟಿ ಹರ್ಕತಾವ್ನೆ. ಅಬ್ಬೋ, ನಾವು ಹೋದ್ಮೇಲೆ ವಿಚಾರಿಸ್ಕೊ. ಪೀಟಿಗೆ ಇಟ್ಟಿವ್ನಿ ನಮ್ಮ ಅಪ್ಪನ ಕತಿಯ, ನೀವೇ ನೋಡ್ಕೊಳ್ಳಿ. ಜೋ ಕುಮಾರ, ಪಾಂಡು ಕೆಲ್ಸವಾಗಿ ಗಿಡ್ಸ್ಕೊಂಡ್ಬಿಟ್ನಲ್ ಜಾ. ಏನಾರ ಮಾಡಿ ಫಿಟ್ಟಿಂಗ್ ಇಟ್ಟು ಕೆಲ್ಸ ಸಿಗ್ದಾಗ ಮಾಡ್ಬೇಕಜ. ಬಡತದೆ ಸಿನೇತಿಂಗ್ ಕೆಲಸ ಸಿಕ್ಕದೆ ನಾವು ಏನಾದ್ರು ಮಾಡಿ ಮುಂದಕ್ಕೆ ಬರುವ ಅನ್ನೋದ್ ಬಿಟ್ಟು ಫಿಟ್ಟಿಂಗ್ ಇರ್ತಾನಂತೆ. ಈ ದಿನ ಪಾಂಡು ನಮ್ಮನ್ನ ನಿಭಾಯಿಸ್ತಾ ಇದ್ದ, ಅವನಿಂದ ಊರ್ನಾಗೆ ನಮ್ಗೊಂದ್ ಮರ್ಯಾದೆ ಇತ್ತು. ಮುಂದಕ್ಕೆ ಹೆಂಗ? ಹಾ ಕುಮಾರ, ನಾವು ಅವನ ಜೊತೆ ಹೊಂಟ್ಬಿಟ್ರೆ ಸಖತ್ ಐಡಿಯಾ, ಆದ್ರೆ ನಮ್ಮ ಅಪ್ಪಕ್ಕಿಲ್ಲ. ಜೋರಂಗ, ನೀನ್ ಫಿಟ್ಟಿಂಗ್ ಮಾಸ್ಟರ್ ಆದ್ರೂ ಒಂದೊಂದ್ ಕಿತ ಚಾಣಕ್ಯನ್ ತಂತ್ರನ ಹೇಳ್ತೆ ಕಜ. ಸುಮ್ಕೆ ಹಂಗ ಅಂದೆ ಕಜ. ಇಲ್ಲ ಕಜ, ನೀನ್ ಹೇಳಿದ್ದು ಕರೆಕ್ಟ್ ಆಗಿ ಅದೇ. ಜೋ ಅಟ್ಟಿ ಅವ್ರು ಒಪ್ಪಾರೇಂಜ, ಇದಾಗು ಕೆಲ್ಸೂಜ. ಜೋ, ನಿಮ್ ಮಗುಂಗು ನಿಮ್ಮ ಅಪ್ಪಂಗೆ ಫಿಟ್ಟಿಂಗ್ ಇಡ್ತ್ಯಾ? ಇದಾಯ್ಕಿಲ್ವಾ? ಜೋ, ನಾವೆಲ್ಲ ಒಗ್ಗಟ್ಟಾಗಿ ಸಾಹಸ ಮಾಡ್ಬೇಕು. ಪ್ರಮಾಣ ಮಾಡಿ ನಾವೆಲ್ಲ ಒಂದೇ ಬೆಂಗಳೂರಿಗೆ ಹೋಗವ. ಸರಿ, ಇದೇ ಖುಷಿನಾಗೆ ನೀರ ಕುಡಿ ಮಕ್ಕರ್ಜ. ಬೇಡ ಕಜ, ನಮ್ಮೂರ್ದಾಗೆ ನಾಟಕದವ್ರು ಬಂದವ್ರೆ, ಅಲ್ಲಿಗೋಗವ. ಬೆಳಿಗ್ಗೆ ಬೆಳಿಗ್ಗೆನೆ ನೀರ ಕುಡ್ದು ರೋಡ್ನೆ ಮನೆ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟವೆ ಬಡ್ಡೆ ತಾವು. ಯಾರ್ಯಾರು ಬಿಡತ್ತವ? ಅವ್ರು ನಮ್ ಸೀನೆ ಇದ್ರು ಕಣ್ರಿ. 2 ನಿಮಿಷ ನಿಂತ್ರಿ, 2 ನಿಮಿಷ ಬಂದ್ಬಿಟ್ಟೆ. ಹೋಗಿ ನೋಡ್ರಿ. ಬಂದ್ಬಿಡ್ತೀನಿ ನಿಂಗೆ. ರಂಗ ವಿಠಲ ದಡಿಯ ಹರಿ ಜೈ ಕುಮಾರ. ಇದ್ಯಾಕ್ರಲ್ಲ ನಿಮ್ ಕಣ್ಣಲ್ಲಿ ನೀರು? ಕಣ್ಣಲ್ಲಿ ಬರ್ದೆ ನೆಲ್ ಬರ್ಬೇಕ ಜಾ ನೀರು. ಲೋ ಸಿನೇಹಿತ, ನಮ್ಮನ್ನೆಲ್ಲಾ ಬಿಟ್ಟೋಯ್ತಾ ಇದ್ಯಾ, ನಿಂಗ್ ದುಃಖ ಇಲ್ವೇಂಜಾ? ಏನ್ ಮಾಡಾನೆ, ನಂಗೂ ದುಃಖ ಆಗ್ತೈತೆ, ಆದ್ರೆ ಡ್ಯಾಮಲ್ಲಿ ನೀರ್ ಬೋತಬಿಟ್ಟದೆ. ಪಾಂಡು, ಸಿಗರೇಟ್ಗೆ ಫಿಲ್ಟರ್ ಇದ್ದಂಗಿದ್ದೆ, ಫಿಲ್ಟ್ರೆ ಹೋದ್ಮ್ಯಾಗ ಸಿಗರೇಟ್ಗೆ ನೆಲ್ಜಾ ಬೆಲೆ. ಪಾಂಡು, ನಮ್ಗೆಲ್ಲ ನೀನ್ ಒಬ್ನೇ ಬುದ್ಧಿವಂತನಾಗಿದ್ದೆ, ನಿನ್ನಿಂದ ನಮ್ಗೆ ಮರ್ಯಾದೆ ಇತ್ತು. ಈಗಾಗ್ಲೇ ಮನೇಲಿ ಹೋಗ್ಯಾಕ ಶುರು ಹಚ್ಕೊಂಡವ್ರೆ, ಇನ್ನು ಊರ್ನಾಗಿರೋರೆಲ್ಲ ಸೋಂಬೇರಿ ನನ್ನ ಮಕ್ಳಂತ ಪಿಂಡ್ ಐಕ್ಲು ಅಂತಾರೆ. ಅದಕ್ಕೆ ಓದ್ರಜಾ ಅಂತ ಬಡ್ಕತ್ತಿದ್ದೆ. ಓದ್ತಾನೆ ಇರ್ಲಿಲ್ಲ ಜಾ, ನಮ್ ನಸೀಬ್ ಚೆನ್ನಾಗಿಲ್ಲ. ಪಾಂಡು, ನೀನ್ ಹೊಂಟೋದ್ರೆ ನಾನ್ ಸಣ್ಣ ಆಗೋಯ್ತೀನೋ. ಸಣ್ಣ ಆಗು, ಚುರುಕಾಯ್ತಿಯೇ, ವಿಜಯ ದಪ್ಪ ಆಯ್ತದೆ. ಅಯ್ಯೋ ಬಿಡ್ರಪ್ಪ, ನಾ ಪೇಟೆಗೆ ಹೋಗ್ಬೇಕು, ಕಾಯ್ತವ್ರೆ. ನೀನು ಹೋಗು, ನಮ್ನು ಆದಷ್ಟು ಬೇಗ ನಿನ್ ಜೊತೆಗ್ ಕರ್ಸ್ಕೋ. ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು, ಕಷ್ಟ ಆಯ್ತದೆ. ಹಾಗಾಕಿಲ್ಲ ಅಂದ್ರೆ ನಾನೀಗ ಚಕ್ರದಾಡಿಗೆ ಸಿಗಾಕೊಂಡ್ ಸಾತೋಯ್ತೀನಿ ಅಷ್ಟೇ. ಬೇಡಕಂಬಾರೋ, ಮುಂದಿನ ವಾರ ಬರ್ತೀನಿ, ತೀರ್ಮಾನ ಮಾಡ್ಬೋ, ಸುಮ್ತಿರಲ್ಲೋ. ನೀನೇನ್ ಬರೋದ್ ಬೇಡ, ಹೋದ ತಕ್ಷಣ ಕಾಗ್ಜಾ ಬರಿ, ಅದ್ರಲ್ಲಿ ನಿನ್ ಅಡ್ರೆಸ್ ಕಳ್ಸು, ಈಕಿತ ಹೆಂಗನ ಪಾಸ್ ಮಾಡ್ತೀವಿ. ಇರ್ಜಾಂಗೆ ಸರಿ ಬರ್ತೀನಿ ಕಣ್ರು, ಸರಿ ಬರ್ತೀನಿ ಕಣ್ರು, ಬರ್ತೀನಿ. ಆರ್ ನೋಡಿತಾವನೆ, ಅವನು ಕ್ಯಾನ್ ಹತ್ತದ್ರೆ ಬಸ್ ನಿಮ್ಮ ಮೇಲೆ ಹತ್ತಿಸ್ಬಿಡ್ತಾ ಕಣೋ. ಬತ್ತಿ ಕಣೋ ಬಿಟ್ಲ. ಏನ್ ಬತ್ತೀನಿ ಅಂತಿದ್ಯಾ? ನಾನ್ ಹುಡ್ಗಿನ? ಬಿಟ್ಲ, ನಾನು ಕಂಜ ಪಾಂಡು, ನಿಮ್ ಚಡ್ಡಿ ದೋಸ್ತು. ನಾನು ನೋಡ್ತಾನೆ ಇದೀನಿ, ಏನ್ ಮಾಡ್ಬಾರ್ದು ತಪ್ಪು ಮಾಡಿದ್ರು ಅಂತ ಹಿಂಗ್ ಬಂದ್ ಬೈತಾ ಇದ್ಯಾ? ಡ್ರೈವರ್ಗೆ ಎಷ್ಟು ಕೊಬ್ಬಿರ್ಬೇಕಾರೆ ನೀನ್ ದುಡ್ಡು ಕೊಡೋರ್ಗಿನ ಎಷ್ಟು ಕೊಬ್ಬಿರ್ಬಾರ್ದು. ಕೇಳ್ರಯ್ಯ, ಕಂಡಕ್ಟರ್ ತರ ಅನ್ಬೇಕು. ಮುದರಿ ಪಾಂಡು ಕಜಾಮ. ಐ ಪಾಂಡು, ಗದ್ದೆ ಕಡೆ ಹೋಲಿಲ್ವಾ? ವಿಟ್ಲ, ನಾನ್ ಪಾಂಡು, ನಂಗ್ ಕೆಲ್ಸ ಸಿಕ್ಕದೆ, ನಾನ್ ಬೆಂಗಳೂರಿಗೆ ಹೋಯ್ತಾ ಇದೀನಿ. ಬೆಂಗಳೂರಿಗೆ ಹೋಯ್ತಾ ಇದ್ಯಾ? ಟ್ರೈನ್ ಯಾಕೆ ಹೋಯ್ತಾ ಇದ್ಯಾ? ಬಸ್ಸಲ್ಲಿ ಹೋಗೋದಿತ್ತಲ್ಲ. ಜಟಕಾದಲ್ಲಿ ಹೋಯ್ತೀನಿ. ನನ್ನ ಮಗನೇ, ನೀನ್ ಈ ಜನ್ಮದ ಸರಿ ಹೋಗಲ್ಲ ಕಣೋ. ಅಯ್ಯೋ ಹಾರು ನೋಡಿತಾವ್ರೆ, ನಾ ಬರ್ತೀನಿ, ಬಂದೆ. ಕಾಜ್ಗ ಬರಿಯೋದ್ ಬರಿಬೇಡ ಕಜ ಪಾಂಡು. ನಾಪಕ್ಲು
ನಾಪೋಕ್ಲು ಚೆನ್ನಾಗಿದೆ ಮೇಡಮ್. ನಾಪೋಕ್ಲು ಅಂದ್ರೆ ಏನ್ ಅರ್ಥ? ಎಲಾಗೊಂದಿ ಒಳ್ಳು. ಒಳ್ಕಲ್ಲ, ಚೆನ್ನಾಗಿದೆ ಅರ್ಥ. ಏನೇನ್ ಅರ್ಥ ಇದೆ? ಸ್ವಲ್ಪ ಜಾಗ ಕೊಡ್ತೀರಾ? ಯಾಕೆ ಕೊಡ್ಬೇಕು? ಕೂತ್ಕೊಳ್ಳೋದಿಕ್ಕೆ. ನಾನೇನ್ ಮನಿ ಕಂಡಿದ್ದೀನ? ನಾನು ಈಗ ಮನಿ ಕತ್ತೀನಿ ಅಷ್ಟೇ. ಎತ್ರಿ ಸಮಾನ. ರೀ ಸ್ವಾಮಿ, ನಾನು ಕೂತ್ಕೊಳ್ಳೋದಕ್ಕೆ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ನಾನು ಫುಲ್ ಟಿಕೆಟ್ ತಗೊಂಡಿದ್ದೀನಿ. ಓಹೋ, ಎತ್ಕೊಳ್ಳಿ, ಮನಿ ಕಬೇಕು. ಏನ್ 2 ಸೀಟು ಸೇರ್ಸ್ಕೊಂಡ? ಅದೆಲ್ಲ ನೀವು ಬೇಡ್ರಿ. ನಾ ಮನಿ ಕಬೇಕು, ನಿಮ್ಮ ಮನೆ ಕಬೇಕು. ಕೊಡೋರಿ. ಬಸ್ ನಿಮ್ಮ ಅಪ್ಪಂದೇನಯ್ಯ? ನಮ್ಮ ಅಪ್ಪಂದಾಗಿದ್ರೆ ಕ್ಯಾಡ್ ಹಾಕ್ಬಿಟ್ಟು ಹೋಗಿ ಡ್ರೈವರ್ ಸೀಟ್ ಎಲ್ಲ ಕುಂತ್ಕೊಂಡ್ಬಿಡ್ತಾ ಇದ್ದೆ. ಎತ್ಕೊಳ್ಳಿ ಒಳಗಾಜ. ಈಗೇನ್ ಜಾಗ ಬಿಡ್ತೀಯಲ್ಲ ನೀನು? ಹೋಗ್ರಿ. ರೀ ಕಂಡಕ್ಟ್ರೆ, ಮಾಡಕ್ಕಿಲ್ಲ ತಕೊಳ್ಳಿ. ಇವ್ನ್ ಸೀಟ್ ಬಿಡ್ತಾ ಇಲ್ಲ ನೋಡ್ರಿ. ಜಾಗ ಬಿಡ್ರಿ. ಬಿಡಕ್ಕಿಲ್ಲ. ಯಾಕೆ ಟಿಕೆಟ್ ತಗೊಂಡಿಲ್ವಾ? ಟಿಕೆಟ್ ನೀವು ಮಾತ್ರ ತಗೊಂಡಿರೋದು, ಲಗೇಜ್ಗೆಲ್ಲ. ಜಾಗ ಬಿಡ್ರಿ. ಹೇಳಿಲ್ಲ ಅವರು, ತೆಗೆಯ ಬೇಗ. ಆಯ್ತು ತಗತೀನಿ ಬಿಡ್ರಿ. ಯಾಕೆ ಕಜ್ಜಿನ ಹಿಡ್ದಂಗೆ ಆಡ್ತೀರಿ? ಏನ್ ದೇಶ ಜನ ಎಲ್ಲ ಸೀಟಿಗೆ ಸಾಯ್ತಾರಪ್ಪ. ಅಯ್ಯೋ, ಇದಾಕ್ ಸರ್ ಕೂತ್ಕೊಳ್ಳಿ. ಇಂಥ ಆನಂದ ನಾ ತಾಳಲಾರೆ. ಹೋಟೆಲ್ ಪ್ರಶಾಂತ್. ಒಳ್ಳೆ ಕಾಫಿ ಕುಡ್ಕೊಂಡು ಹೋಗೋಣ, ಫ್ರೆಶ್ ಆಗುತ್ತೆ. ಬೇರೇನ್ ಬೇಕು ಸರ್? ಒಂದು ಜಗ್ಗು ಕಾಪಿನ ಬೀಳ್ತಾರಲ್ಲ. ಸರ್ ತಂಗೆ ಕೊಡ್ಲಿ. ಒಂದ್ ಕಪ್ ಕಾಫಿ ಕೊಡಪ್ಪ. ಪಾಪ ಎಷ್ಟು ಹಸ್ಕೊಂಡಿದಾನೋ ಏನೋ. ಪ್ಲೇಟು ಬಿಡದೆ ತಿಂತಾವನ. ಏನಪ್ಪ ಅವ್ರು ಯಾಕೆ ಹಂಗ್ ತಿಂತಾರ? ಅವ್ರ ನಮ್ಮ ಹೋಟ್ಲೆ ಬಂದ್ರೆ ಪ್ಲೇಟ್ ತೊಳೆಯಂಗೇ ಇಲ್ಲ. ಓ ಅಂದ್ರೆ ಅವ್ರು ನಿಮ್ ಹೋಟೆಲ್ ಪ್ಲೇಟ್ ತೊಳೆಯೋರ? ತೊಳೆಯೋರಲ್ಲ, ನೆಕ್ಕೋರು. ಇಡ್ಲಿ ಸಾಂಬಾರ್ ತಿಂದು ಪ್ಲೇಟ್ ನೆಕ್ಕೋರು. ಅಯ್ಯಪ್ಪ, ಬಕಾಸುರನ್ ಕಥೆಯ ಕೇಳಿದ್ದೆ, ಓದಿದ್ದೆ, ಆದ್ರೆ ಸಾಕ್ಷಾತ್ ನೋಡಿರ್ಲಿಲ್ಲ. ಇವತ್ತು ದರ್ಶನ ಮಾಡಿದಾಗ ಶಿವನೇ. 495 ರೂಪಾಯಿ ತಗರಿ ಸ್ವಾಮಿ. 500 ರೂಪಾಯಿ. 5 ರೂಪಾಯಿ ಚಿಲ್ಲರ್ ಕೊಡ್ರಿ. 500 ರೂಪಾಯಿ ಕೊಡುವಿರಾ? 5 ರೂಪಾಯಿ ತೆಗೆದುಕೊಳ್ಳಿ. ಏ ಬರಪ್ಪ ಇಲ್ಲೇ. ಚಲೋ ಸಪ್ಲೈ ಮಾಡಿದೆ. ಮಾರಾರೆ ಬಿಲ್ಲು ಕೊಡಿ. ಈ ಕೊಟ್ನಲ್ರಿ? ತಮಾಷೆ ಬೇಡ ಮಾರಾರೆ, ಬಿಲ್ಲು ಕೊಡಿ. ರೀ ಈ ಕೊಟ್ನಲ್ರಿ? ರೀ ಸ್ವಾಮಿ, 495 ಬಿಲ್ ಆಗಿರುವುದು. 5 ರೂಪಾಯಿ ಕೊಟ್ಟಿದ್ದೇನೆ. ರೀ ಯಾಕ ಹೆಂಗೈತ್ ಮೈಗೆ? ಏನು ಬಿಸ್ಕಡಕತ್ತೀರಿ? 500 ರೂಪಾಯಿ ಕೊಡಿ. ಕೊಟ್ಟೇನ್ ನೋಡ್ರಿ ಒಳಗ. ನಾನು 5 ರೂಪಾಯಿ ಕೊಟ್ಟೆ. ತಮಾಷೆ ಮಾಡಕತ್ತೀರಿ? ನೋಡ್ರಿ ಒಳಗ ನೋಡ್ರಿ, ಗಲ್ದಾಗ ನೋಡ್ರಿ. ಇಷ್ಟು ಮಂದಿ ಮುಂದ ನನ್ ಮರ್ಯಾದೆ ಕಳಿಯಕತ್ತೀರಿ ರೀ. ಎದಕ್ರಿ ಸುಳ್ಳು ಹೇಳ್ತೀರಿ? ಸರ್ ಏನ್ ಸರ್ ಗಲಾಟೆ? ನೋಡ್ರಿ ಸರ್, 500 ರೂಪಾಯಿ ನೋಟ್ ತಗೊಂಡು ಬಿಲ್ ಕೊಡ್ಲಿಲ್ಲ ಅಂತಾರ. ಎಂತದ ಸುಳ್ಳು ಹೇಳುವುದು? ಹಣವನ್ನು ಕೊಟ್ಟಿಲ್ಲ ನೀವು. ರೀ ಯಾಕ್ರಿ ಸುಳ್ಳು ಹೇಳ್ತೀರಿ? ಅವ್ರ ಕೈನಲ್ಲಿ 500 ರೂಪಾಯಿ ನೋಟಿದ್ದೀನಿ, ನನ್ ಕಣ್ಣಾರೆ ನೋಡಿದಿನಲ್ರಿ. ಇಲ್ಲೇ ಐತಿ ನೋಡ್ರಿ ಸಾಕ್ಷಿ. ಯಾಕೆ ಸರ್ ಹೀಗೆ ಮೋಸ ಮಾಡುವುದಾ? ಏನ್ರಿ ಮೋಸ ಆಗಿಸ ಅಂತೆಲ್ಲ ಮಾತಾಡ್ತೀರಿ? ಅವ್ರ ಮುಖ ನೋಡ್ರಿ, ಮುಖ ನೋಡ್ರಿ. ನೋಡ್ರಿ ಮಾರಿ ನೋಡ್ರಿ, ಮೋಸ ಮಾಡ ಮಾರಿನ ಇದು. ಹಾಗೆಲ್ಲ ಮಾತಾಡಬಾರ್ದಪ್ಪ ಮುಗ್ಧ ಜನಗಳ ಬಗ್ಗೆ. ನಾನು ಕೇಳಿದ್ನಪ್ಪ, ಕಣ್ಣು ಖಾರದ ಪುಡಿ ಹಚ್ಬಿಟ್ಟು 500 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ಅಂತ. ಆದ್ರೆ 500 ರೂಪಾಯಿ ಅಲ್ರಿ, 495 ರೂಪಾಯಿ ಬಿಲ್ ರೀ. 5 ರೂಪಾಯಿ ಟಿಪ್ಸ್ ರೀ. ಅದೇ ಕೊಡ್ರಿ. ಯಾಕ್ರಿ ಹೆಂಗ್ ಮಾಡ್ತೀರಿ ಅವ್ರಿಗೆ? ಮಂಡೆ ಬಿಸಿ. ನಿಮ್ಮ ದುಡ್ಡು ಬೇಡ, ಎಂತ ಬೇಡ, ಹೋಗಿ ಮಾರಾರೆ. ಮತ್ತೆ ಏನ್ ಅವಮಾನ ಮಾಡ್ಕತ್ತಿರಲ್ಲ. ಮಾತಾಡ್ಬಾರ್ದ್ರಿ. ದೇವ್ರ ಒಳ್ಳೇದ್ ಮಾಡೋಣ ನಿಮ್ಗೆ. ನೀವು ನೋಡ್ರಿ ಸರ್. ಇಲ್ಲೇ ನಿಂದ್ರಿಸು ತಮ್ಮ, ಇದೇ ನಮ್ಮ ಮನೆ. ಇದೇನ್ರಿ ದೊಡ್ಡ ಮನೆನೇ ಕಟ್ಟಿಸ್ಬಿಟ್ಟಿದಿರಿ? ಇದಾ ನೋಡಿ ಸರ್ ನನ್ನ ಸಣ್ಣ ಮನೆ. ನೀವು ರೊಕ್ಕ ಕೊಟ್ಟು ಬರ್ರಿ. ನೀವು ಬಾಡಿಗೆದಾರರು ಹೌದು, ನಮ್ಮ ಅತಿಥಿಗಳು ಹೌದು. ಅಲ್ಲ ನಾನ್ ಕೊಡ್ಲಾ? ಮತ್ತೆ ಆಟೋದವ ನನ್ನ ತಮ್ಮನೇನ್ರಿ. ಬರ್ರಿ ಕೊಟ್ಟು ಕೊಡ್ರಿ. ಬೇಡ ಬಿಡಿ, ನಾನ್ ತರ್ತೀನಿ. ಹೋಗಿ ನೀವು ತರ್ತೀರಿ? ಬೇಗ ಬರ್ರಿ. ಎಷ್ಟಾಯ್ತಪ್ಪ? 25 ರೂಪಾಯಿ ಸರ್. ಇದೆಲ್ಲ ಹೋಯ್ತು ನನ್ನ ಕಾಸು. ಇಲ್ಲೇ ಇದೆ. ಲಕ್ಷ್ಮಿ ನಮ್ಮವ್ವ.
ಆ ಇಂದ್ರ ಹೆಂಡ್ತಿನೇ ಸ್ಕಿಪ್ಪಿಂಗ್ ಆಡ್ತಾ ಇದ್ದಾಗಿದೆ. ಲಗುನ್ ಬರ್ರಿ ಸರ. ಏನೇ ಆಗ್ಲಿ ಇಲ್ಲೇ ಮನೆ ಹಿಡಿಬೇಕು. ಎಸ್. ವೈಜಯಂತಿ, ಏನಕ್ಕ? ಕಾಫಿ ತಗೋ. ಥ್ಯಾಂಕ್ ಯು. ನಾನು ಅಂಗಡಿಗೆ ಹೋಗಿ ಬರ್ತೀನಿ, ಅಪ್ಪ ಬರೋದು ಲೇಟ್ ಆಗ್ಬೋದು. ಓಕೆ. ನೀನ್ ಕಾಲೇಜ್ಗೆ ಹೋಗುವಾಗ ಕೀನ ಎದುರುಗಡೆ ಮನೆ ಆಂಟಿ ಕೊಟ್ಟು ಹೋಗು. ಸರಿ. ಬರ್ಲಾ? ಏನ್ರಿ ಟಿಫಿನ್ ರೆಡಿ ಆಗಿ ಏಟೊತ್ತಾಯ್ತು, ಎದಕ್ ಲೇಟ್ ಬಂದ್ರಿ? ಚಿನ್ನ, ನನ್ ಗೆಳೆಯ ಸಿಕ್ಕ ಮಾತಾಡ್ಕೊತ ಬತ್ತಾ ಸ್ವಲ್ಪ ಲೇಟ್ ಆತ್ ನೋಡು. ನೋಡಪ್ಪ ತಮ್ಮ, ಈಕಿ ನನ್ನ ಅರ್ಧಾಂಗಿ. ನಮಸ್ಕಾರ. 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 ನನ್ನ ಹೆಸರು ಪಾಂಡು. ನೋಡೆ, ಮ್ಯಾಲಿನ ಮನೆಗೆ ಬಾಡಿಗೆದಾರರು ಬೇಕು ಅಂತಿದ್ದಲ್ಲ, ಹೆಂಗದನ? ಚಲೋ ಅದ ನೀನು? ಅಂದ್ರೆ ನೋಡೋಕ್ ಚೆನ್ನಾಗಿದ್ರೆ ಮಾತ್ರ ನೀವು ಬಾಡಿಗೆ ಕೊಡೋದು? ಹಂಗಲ್ಲಪ್ಪ ತಮ್ಮ, ರೂಢಿ ಮಾತಿಗೆ ಹಂಗಂದೆ. ನೀ ಮೊದ್ಲು ಬಾತ್ರೂಮ್ಗೆ ಹೋಗಿ ಎಲ್ಲ ಮುಗಿಸ್ಕೊ, ಆಮೇಲೆ ಮನೆ ನೋಡುವ. ಆಯ್ತು ಸರ್. ಏನ್ ಆಂಟಿ ಬೆಳಗ್ಗೆ ಬೆಳಗ್ಗೆನೆ ರೊಮ್ಯಾನ್ಸಾ? ಏನಿಲ್ಲಮ್ಮ, ಡಿಸ್ಟರ್ಬ್ ಆಯ್ತೇನೋ? ಏ ಇಲ್ಲಮ್ಮಿ, ಬಾಳ ಡಿಸ್ಟರ್ಬ್ ಆತು. ಕೀ ಕೊಟ್ಟು ಹೋಗೋಣ ಅಂತ ಬಂದೆ ಆಂಟಿ. ಅಂಕಲ್, ಇವ್ರು ಯಾರು? ಇವರು ನಮ್ಮ ಮನೆಗೆ ಬಾಡಿಗೆಗೆ ಬಂದಾರ. ಇವ್ರ ಹೆಸರು ಪಾಂಡು. ಪಾಂಡು. ಈಕಿ ನಮ್ ಪಕ್ಕದ ಮನೆ ಯಾಕೆ, ಹೆಸರು ಕುಮಾರಿ ವೈಜಯಂತಿ. ನೈಸ್ ಟು ಮೀಟ್ ಯು. ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ನೋಡ್ತಾ ಇದ್ದೀವಿ. ಅದಲ್ಲ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಹಲೋ, ಪಾಂಡು. ನನ್ನ ಹೆಸರು ಪಿಳ್ಳಂಗೋಬಿ ಪರನಾಮಯ್ಯ ಅಂತ. ಏನು ಹುಡುಕ್ತಾ ಇದ್ದೀರಾ? ಪಿಳ್ಳಂಗೋವಿ. ದಟ್ ಈಸ್ ಮೈ ವಂಶದ ಹೆಸರು. ನೌ ಯು ಗೋ ಟು ಕ್ಲಾಸ್. ಓಕೆ, ಥ್ಯಾಂಕ್ ಯು ಸರ್. ಸಾರಿ ಸರ್. ಎಡವಟ್ಟು. ನೋಡೋ ಶಿಷ್ಯ, ಯಾವ್ದೋ ಹೊಸ ಕ್ಯಾಂಡಿಡೇಟ್ ಬಂದ ಕ್ಲಾಸ್ಗೆ. ಬರೋ ಶಿಷ್ಯ, ಬಾ 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 ಬಾ. ಇವತ್ತೇ ಬಂದ ಕ್ಲಾಸ್ಗೆ. ಬಾ 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 ಬಾ. ವಾಣಿ ಪಕ್ಕ ಕುತ್ಕೋತೀಯೋ, ನಾಣಿ ಪಕ್ಕ ಕುತ್ಕೋತೀಯೋ? ಎಕ್ಸ್ಕ್ಯೂಸ್ ಮೀ, ನಾನು ಈ ಕಾಲೇಜಿಗೆ ಬಂದಿರೋ ಹೊಸ ಲೆಕ್ಚರರ್. ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ಐ ಆಮ್ ಮಿಸ್ಟರ್ ಪಾಂಡು. ಕನ್ನಡ. ಐ ಆಮ್ ಆಲ್ಸೋ ಕನ್ನಡ ಲೆಕ್ಚರರ್. ಸೊ ಸಾರಿ, ನಾನು ಪಾಂಡುರಂಗ ಪಿ ಅಂತ, ಪಾಂಡು ಅಂತ ಕರೀತಾರೆ. ನಾನು ಹೊಸದಾಗಿ ಕನ್ನಡ ಲೆಕ್ಚರ್ ಆಗಿ ಬಂದಿದ್ದೀನಿ. ನಿಮ್ಗಾಗ್ಲೇ ಹೇಳಿದ್ನಲ್ಲ, ನನ್ನ ಪರಿಚಯ ಹಾಗಿರ್ಲಿ, ನಿಮ್ ಪರಿಚಯ ಕ್ರಮೇಣ ಆಗುತ್ತೆ ಬಿಡಿ. ಯಾಕೆಂದ್ರೆ ಎಲ್ಲರ ಹೆಸರು ಒಟ್ಟಿಗೆ ಜ್ಞಾಪಕ ಇಟ್ಕೊಳಕ್ಕೂ ಆಗಲ್ಲ. ಓಕೆ, ಮೊದಲು ಅಟೆಂಡೆನ್ಸ್ ತಗೊಂಡ್ಬಿಡ್ತೀನಿ. ಓಕೆ, ಆಮೇಲೆ ಈ ಕ್ಲಾಸೇ ಹೀಗಿರ್ಬೇಕು, ಅದಕ್ಕೆ ಪ್ರಿನ್ಸಿಪಾಲ್ ಹೇಳಿದ್ದು ತಲೆ ತಗ್ಗಿಸ್ಕೊಂಡೆ ಪಾಠ ಮಾಡು ಅಂತ. ನಮ್ಗೆ ಯಾಕೆ ಬೇಕು? ತಲೆ ತಗ್ಗಿಸ್ಕೊಂಡೆ ಪಾಠ ಮಾಡಿದ್ರಾಯ್ತು. ಅದೇ ನಮ್ ಕಾಲೇಜ್ ಬಿಟ್ಟು ಬರ್ತಾಯ್ತಲ್ಲ. ಇಲ್ಲ ಕಣ, ಯಾರ್ ಕರ್ತಾರೆ ಹೋಗ. ಬಾರೋ ಇಲ್ಲಿ, ಬಾರೋ ಇಲ್ಲಿ, ಬಾರೋ ಇಲ್ಲಿ. ಈ ರೋಸ್ ತಗೊಂಡೋಗಿ ವೈಜಯಂತಿ ಕೊಡು. ಅವಳು ಚಪ್ಪಲಿ ನೋಡಿದ್ರ ಬಾಯ್ಲಿ, ಬಾರೋ ಇಲ್ಲಿ. ಅದೃಷ್ಟ ಅಂತ ತಿಳ್ಕ. ನೋಡ್ಬೇಡ, ಹೋಗಲ್ಲ. ಈ ರೋಸ್ ತಗೊಳ್ಳಿ ಮೇಡಮ್. ರೋಸ್ ಕೊಡೋಕ್ ನಿಮ್ಗೆ ಎಷ್ಟು ಧೈರ್ಯ? ಸಾರಿ ಮೇಡಮ್, ನಿಮ್ಗೆ ಕೊಡು ಅಂತ ಹೇಳಿದ್ದು ಅವರು ಮೇಡಮ್. ಇವಳು ಇದೆ ಕಾಲೇಜಾ? ಏನಪ್ಪ ಇದು ಉಲ್ಟಾ? ನಾನೇ ಅವಳು ಹೂ ಕೊಡ್ಬೇಕು ಅನ್ಕೊಂಡಿದ್ದೆ, ಅವಳೇ ನನಗೆ ಹೂ ಕೊಡಕ್ ಬರ್ತಾ ಇದ್ದಾಳೆ. ನೀವು ಇದೇ ಕಾಲೇಜ್ಗೆನೆ ವಕ್ರಿಸ್ಕೊಂಡಿದ್ದೀರಾ? ಅಲ್ಲರಿ, ಎಷ್ಟು ಧೈರ್ಯ ನಿಮ್ಗೆ? ನನಗೆ ರೋಸ್ ಕೊಡ್ತೀರಾ? ನಮ್ಮ ಅಪ್ಪನಿಗೆ ಮಾಡಿರೋ ದ್ರೋಹಕ್ಕೆ ಈ ರೋಸ್ನ ಕೊಟ್ಬಿಟ್ರೆ ಕ್ಷಮಿಸ್ಬಿಡ್ತಾಳೆ ಅಂತನಾ? ನೋ, ನೋ ಚಾನ್ಸ್. ರೋಸ್ ಕೊಡೋಕು ಒಂದು ಅಂದ ಬೇಕ್ರಿ. ನಿಮ್ಮ ಮುಸುಡಿನ ಯಾವತ್ತಾದ್ರೂ ಕನ್ನಡಿಗೆ ನೋಡ್ಕೊಂಡಿದ್ದೀರಾ? ನಮ್ಮಮ್ಮ ಮತ್ತೆ ನನ್ನ ಚಂದಮಾಮ ಇದ್ದಂಗಿದೆ ಅಂತ ಹೇಳ್ತಾ ಇದ್ಲು. ಏನೋ ಬೈಕೋತಾ ಇದ್ದೀರಾ? ನಾನು ಈಗ್ಲೇ ಪ್ರಿನ್ಸಿಪಾಲ್ಗೆ ಹೇಳಿ ನಿಮ್ಮನ್ನ ಕೆಲಸದಿಂದ ತೆಗ್ಸಾಕ್ಬೋದು. ನಾನು ಹಾಗೆ ಮಾಡೋಲ್ಲ. ನೀವು ನಮ್ಮಪ್ಪ ನಿದ್ದೆ ಕೆಡಿಸಿ ಗ್ಲಾಸ್ ಹಾಕ್ಸಿದ್ರಲ್ಲ, ನಾನು ಅದೇ ರೀತಿ ನಿಮಗ್ ಮಾಡೇ ಮಾಡ್ತೀನಿ. ಇದೇ ಭೀಷ್ಮ ಪ್ರತಿಜ್ಞೆ. ಬನ್ರಿ ಹೋಗೋಣ. ಇದು ಯಾರಪ್ಪ ಇದು ಭೀಷ್ಮೆ? ಅಯ್ಯಯ್ಯೋ, ಬೆಳಗಿನಿಂದ ಇದು ಎರಡನೇ ದುರ್ಘಟನೆ. ನಾನು ಬೆಳಗಾಗಿದ್ದು ಯಾರ ಮುಖ ನೋಡ್ದೆ? ಕನ್ನಡಿ ನೋಡ್ಕೊಂಡೆ ಅಲ್ವಾ?
ಹಲೋ 16 ಪಾಂಡು. 16 ಪಾಂಡು ಅಲ್ಲ, ನಾನು ಬರೀ ಪಾಂಡು. ಹೌದು, ನೀವ್ಯಾರು? ನಾನು ಸೋಷಿಯಲ್ ಲೆಕ್ಚರರ್. ಸರಿ ಸರಿ ಮಾಡ್ಕೊಳ್ಳಿ. ರೋಸ್ ಕೊಡೋಕೆ ಆ ಹೆಂಗಸೆ ಆಗ್ಬೇಕಿತ್ತ, ಈ ಹುಡುಗಿ ಆಗಲ್ಲೇನು? ರೋಸಾ? ನಾನ್ ಕೊಡ್ಲಿಲ್ವೇ? ನಿಮ್ಮ ಮುದ್ದು ಮುಖಕ್ಕೆ ಥ್ಯಾಂಕ್ ಯು ಕಾಪ. ಗುಲಾಬಿ ಹೂವು ನನ್ ಕಿವಿನಲ್ಲಿ ಅದು ಹೇಗಪ್ಪ ಬಂತು? ಇವಳೇನಾದ್ರೂ ಆ ರವಿ ಬೆಳಗೆರೆ ಹೀರೋಯಿನ್ ಮಾಟಗಾತಿದ್ರು ಇರ್ಬೋದೇನೋ ಅಪ್ಪ. ಇವತ್ತು ಯಾಕೋ ಬೆಳಗಿನಿಂದ ಬರೀ ಎಡವಟ್ಟೆ ಆಗ್ತಾ ಇದೆಯಲ್ಲ. ಎಸ್, ವಾಪಸ್ ಮನೆಗೆ ಹೋಗ್ಬಿಟ್ರೆ ಅದೇ ಒಳ್ಳೇದು. ಬನ್ನಿ ಸ್ವಾಮಿ ಬನ್ನಿ. ಮುಂದಾಗೋ ಭವಿಷ್ಯ, ಹಿಂದಾಗೋ ಭವಿಷ್ಯ, ಆಗ ಹೋಗಿದ್ದ ಭವಿಷ್ಯ, ಆಗೋ ಭವಿಷ್ಯ. ಮಕ್ಕಳಾಗದಿದ್ರೆ ಮಕ್ಕಳು, ಯೋಗ ಬಲ, ಕನ್ಯಾ ಪ್ರಾಪ್ತಿ, ಧನ ಪ್ರಾಪ್ತಿ. ಇವತ್ತು ಯಾಕೋ ಬೆಳಗಿನಿಂದ ಮುಟ್ಟಿದ ಕೆಲಸ ಎಲ್ಲ ಮಣ್ಣಾಗ್ತಾ ಇದೆ. ನನ್ನ ಭವಿಷ್ಯ ಹೇಗಿದೆ ಅಂತ ಕೇಳ್ಬಿಟ್ರೆ ಎಸ್. ಬನ್ನಿ ಸ್ವಾಮಿ ಬನ್ನಿ. ನಿಮ್ಮ ಹಸ್ತ ನೋಡಲ್ಲ, ನಿಮ್ಮ ಪಾದ ನೋಡಲ್ಲ. ಬನ್ನಿ ಸ್ವಾಮಿ ಬನ್ನಿ. ನಿಮ್ಮ ಸಪ್ಪೆ ಮುಖಕ್ಕೆ ಸಕ್ಕರೆ ಹಾಕಿ ನಗು ಬರೋ ಹಾಗೆ ಮಾಡ್ತೀನಿ. ನಿಮ್ಮ ಕಾಲ ರೇಖೆ, ಕೈ ರೇಖೆ, ಬೆರಳ ರೇಖೆ, ಹಣೆ ರೇಖೆ ಯಾವುದು ನೋಡದೆ ಕೇವಲ ಕೂದಲ ನೋಡಿ ಶಾಸ್ತ್ರ ಹೇಳ್ತೀನಿ. ಕೂದ್ಲೆಲ್ಲ ಕೊಟ್ಬಿಟ್ರೆ ಆ ತಿರುಪತಿ ತಿಮ್ಮಪ್ಪ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಅಯ್ಯ, ನೀನು ಎಲ್ಲಾ ಕೂದಲ ತಗೊಂಡು ನಾನೇನು ಮಾಡ್ಲಿ? ನನಗೆ ನಿಂದ ಕೇವಲ ಒಂದು ಕೂದಲ ಸಾಕು. ಹೌದಾ? ಹಾ, ನಿಂದ ಒಂದು ಕೂದಲ ಕೊಟ್ರ ಹಿಂದೇನ ಆಗ್ಯದ, ಮುಂದೇನ ಆಗ್ತದ ಎಲ್ಲಾ ಹೇಳ್ತೀನಿ. ಏನು ಆದಾಗಿಲ್ಲ. ಇನ್ಮ್ಯಾಲ ಮುಂದೇನ ಆಗ್ತದ ಅದನ್ನ ಹೇಳ್ತೀನಿ. ಸರಿ, ಕಿತ್ಕೊಳ್ಳಿ. ಅಯ್ಯೋ ಕುಲ್ಕುಲ್ ಶಾಸ್ತ್ರಿಗಳೇ, ನಂಗೆ ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ. ನೀವು ಅನುಭವಿಸ್ತಾರ ಸಂತೋಷನ ನಂಗೂ ಸ್ವಲ್ಪ ಹೇಳಿ. ನೀನ್ ಆತ್ರ ಮಾಡಿದ್ರ ಗೋತ್ರ ಕೆಡ್ತದ. ಒಂದು ನಿಮಿಷ ಇರು. ಗಿಣಿರಾಮ, ಇವ್ರ ಕೂದಲ ನೋಡಿ ಇವ್ರ ರಾಶಿ ಫಲ ಹೆಂಗೈತೆ ಅಂತ ಒಂದು ಕಾರ್ಡ್ ತೆಗಿ. ಗಿಣಿನೂ ಹೇಳುತ್ತಾ? ಅದು ಹೇಳುದಿಲ್ಲ, ಅದು ತೆಗೆದು ಕೊಡ್ತದ. ನಂದ ಬಾಯಿನ ನಿಂಗೆ ಹೇಳ್ತೀನಿ. ರಾಜಯೋಗ, ಧನಯೋಗ, ಕುಬೇರ ಯೋಗ ಎಲ್ಲಾ ಇತ್ತು. ಆದ್ರ ಅರ್ಧ ಗಂಟೆ ಮುಂಚೆ ಹೊಂಟೋಯ್ತು. ಯಾಕೆ? ಯಾಕಂದ್ರ ಒಂದೇ ಮನೆಗೆ 4 ಗ್ರಹಗಳು ಏಕಕಾಲ ಕಾಲಕತ್ಯಾವ. ನಮ್ಮ ಮಂದಿರೋದ್ ನಾನು ಒಬ್ನೇ. ನಾನು ಹೇಳ್ತಾ ಇರೋದು ನಿನ್ನ ಮನೆ ಸುದ್ದಿ ಅಲ್ಲ, ಈ ಗ್ರಹ ಮನೆ ಸುದ್ದಿ. ಅಯ್ಯೋ ಹೌದಾ? ಹಾಗಾದ್ರೆ ತುಂಬಾ ತೊಂದರೆ ಆಗತ್ತಾ? ನಿನಗೆ ಸಿಕ್ಕಾಪಟ್ಟೆ ತೊಂದರೆ ಐತಿ ಮುಂದೆ. ಅದು ಆ ಕೂದಲು ಸ್ವಲ್ಪ ಕೆಂಚಿಗಿತ್ತು ನೋಡಿ, ಸರಿಯಾಗಿ ಕಾಣಿಸ್ಲಿಲ್ಲ. ಒಂದ್ ಒಳ್ಳೆ ಕೂದಲು ಕಿತ್ಕೊಳ್ಳಿ. ಕೆಂಚಿಗಿದ್ರು ಅಷ್ಟ, ಬೆಳ್ಳಗಿದ್ರು ಅಷ್ಟ, ಹಂಡ ಬಂಡ ಇದ್ರು ಅಷ್ಟ, ಎಲ್ಲ ಅಷ್ಟ, ಒಟ್ಟಿನ ಹಣಬನಷ್ಟ. ಆ ಕಾರ್ಡ್ ಎತ್ತುವಾಗ ಗಿಣಿಮರಿ ಆ ಕೂದಲು ಮೇಲಿನ ಆಸೆಯಿಂದ ಕೆಳಗಡೆ ಇರೋ ಕಾರ್ಡ್ ಎತ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಮೇಲ್ಗಡೆ ಇರೋ ಕಾರ್ಡ್ ಎತ್ಕೊಳಕ್ ಹೇಳಿ. ಯಾವ ಕಾರ್ಡ್ ಎತ್ತಿದ್ರು ಅಷ್ಟ, ನಿನ್ ಟೈಮ್ ಸರಿ ಇಲ್ಲ ಈಗ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಐತಿ. 6ನೇ ಮನೆಗೆ ಬಂದಾಗ ಈ ಸೋಪ್ ತಂದ್ರ 2 ದಿವಸನೂ ಬರಂಗಿಲ್ಲ. ಮೈಗೆ ಹಚ್ಕೊಳಕ್ಕಿಂತ ಮುಂಚೆ ನೀರೇ ಹೀರ್ಕೊಂಡ್ಬಿಡ್ತೈತಿ. ಹಿಂಗ ತೋರಿದ್ರೆ 15 ದಿವಸ ಬರ್ತೈತಿ. ಅಯ್ಯೋ 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 ಅಯ್ಯೋ, ಆಕಾಶದಲ್ಲಿ ಆಕಂಪ ಆದ್ರೂ, ಈ ಭೂಮಿಯಲ್ಲಿ ಭೂಕಂಪ ಆದ್ರೂ ಈ ನಿಮ್ ಜಿಪ್ಪಡ್ತನ ಹೋಗೋದಿಲ್ಲ ನೋಡು. ಹೆಂಗ್ ಹೋಗ್ತೈತಿ? ಕೈಯಾಗಿ ಗೆರಿ ಅಂಟ್ಕೊಂಡ್ಬಿಟ್ಟೈತಿ. ಕೈಯಾಗಿ ಗೆರಿ ಬದ್ಲಾಗ್ಬೋದು, ಆದ್ರ ನನ್ನ ಗೆರಿ ಬದ್ಲಾಗಂಗಿಲ್ಲ ನೋಡು. ಇವತ್ತು ನಮ್ ಮದ್ವೆ ದಿನ ಅಲ್ವಾ? ಇವತ್ತಾದ್ರೂ ಒಂದ್ ಅರ್ಧ ಸೋಪ್ ತಗೊಂಡು ಜಲ್ಗ ಮಾಡಕ್ ಆಗೋದಿಲ್ಲ ನಿಮ್ಗ? ಮದ್ವೆ ದಿವಸ ಅಂತ ಸೋಪ್ ಬೆಲೆ ಕಮ್ಮಿ ಆಗ್ತೈತೇನೋ ನಿಮ್ಮ ಅಪ್ಪನ? ನಮ್ಮ ಅಪ್ಪನ ತಲೆ ಇಲ್ಲ. ನಾ ರೊಕ್ಕ ಲುಕ್ಸಾನ್ ಮಾಡಕ್ ತಯಾರಿಲ್ಲ. ನಿಮ್ ಇಷ್ಟ, ನಾನು ಏನು ಹೇಳಂಗಿಲ್ಲ. ನಿಂಗ್ ಸೋಪ್ ಬೆಲೆ ಏನಾದ್ರು ಗೊತ್ತೈತೇನೋ? ಅಂಕಲ್, ಅರೆ ಬಾರತಮ್ಮ ಪಾಂಡು, ಬಾರೋ ಬಾರೋ. ಅದು ಬಾಡಿಗೆ ಕೊಡಕ್ಕೋಸ್ಕರ ಬಂದೆ. ಆಮೇಲೆ ಕೊಡ್ಬೋದಾಗಿತ್ತಲ್ಲ. ಆಮೇಲೆ ಕೊಡ್ಬೋದಾಗಿತ್ತು. ಆಮೇಲೆ ಕೊಡ, ಸರಿ ಬಿಡಿ. ಕೊಡು ಇರ್ಲಿ. ಅಯ್ಯೋ ಬೇಕ್ ತಮ್ಮ, ಕೊಡ್ತಮ್ಮ. ತಮ್ಮ, ನಿನಗೊಂದು ಶಾಕಿಂಗ್ ನ್ಯೂಸ್ ಐತ್ ನೋಡು. ವೈಜಯಂತಿ ಏನಾದ್ರು ಹೇಳ್ಬಿಟ್ಲಾ? ತಮ್ಮ, ಏನಂದ್ರೆ? ಶಾಕಿಂಗ್ ನ್ಯೂಸ್ ಐತೆ ಅಂತಂದೆ. ನಡಿ, ರೂಮ್ ಒಳಗೆ ಹೋಗೋಣ. ನಡಿ ನಡಿ. ಒಂದೇ ಮನೆಗೆ 4 ಗ್ರಹಗಳು ಏಕಕಾಲ ಕಾಲಕತ್ಯಾವ. ಕುಲ್ಕುಲು ಶಾಸ್ತ್ರಿ ಹೇಳಿದ್ದೆ ನಿಜ ಆಗೋಯ್ತರಪ್ಪ. 4 ಗ್ರಹನ ಒಕ್ಕಸ್ಕೊಂಡ್ಬಿಟ್ಟವೆ. ಲೇ ತಮ್ಮಗಳ, ನಿನ್ ಫ್ರೆಂಡ್ ಬಂದ ನೋಡ್ರಿ. ಜೋ ಪಾಂಡು 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 ಪಾಂಡು, ನೀನ್ ಇಲ್ಲೇ ನಮ್ಗೆ ಹಳ್ಳಿಲಿ ಇರಕ್ಕೆ ಆಗ್ನಿಲ್ಲ ಕಜ, ಅದಕ್ಕೆ ಬಂದ್ಬಿಟ್ಟು ಕಜ. ಪಾಂಡು ಬರ್ರಿ. ಎಂತ ಮಕ್ಕಳು, ಎಂತ ಫ್ರೆಂಡ್ಸ್.
ಜೋ ಪಾಂಡು ಇದೇನ್ ಜಾ ಒಳ್ಳೆ ಇಪ್ನಳ್ಳೆ ಕಡ್ಡಿ ತರ ಐತೆ ಮರ ದಿಮ್ಮೆ ತರ ಆಗ್ಬಿಟ್ಟಿದ್ಯಾ. ಅವ್ರಿಗೆ ನಾನ್ ಸಣ್ಣ ಆಗಿವ್ನಿ, ನಿನಗ್ ನಾನ್ ದಪ್ಪ ಆಗ್ಬಿಟ್ಟಿವ್ನಿ. ಸಿಟಿಗ್ ಬಂದ್ ಇಷ್ಟ ದಿವ್ಸ ಆದ್ರೂ ಒಂದ್ ಕಾಗದ ಬರ್ದಿಲ್ವಲ್ಲ ಜಾ? ಬರ್ದಿದ್ನಲ್ ಜಾ. ನಿಮ್ಮ ಅಪ್ಪಂಗೆ ಅಡ್ರೆಸ್ ಸರ್ಕಂಡ್ವಿ. ನಿಮ್ ಅಪ್ಪ ನಿಮ್ಮ ಅವ್ವನ್ಗೆ ನಮ್ನೆಲ್ಲ ಬರಕ್ಕೆ ಹೇಳೋನೆ ಅಂತ ಒಂದೇ ಒಂದ್ ಫಿಟ್ಟಿಂಗ್ ಇದ್ವಿ. ನಾವು ನಿಮ್ ಕಾಲೇಜಿಗೆ ಸೇರ್ಕೊಂಡು ಬುದ್ಧಿವಂತರಾಗ್ತೀವಿ ಜಾ. ಇನ್ಮ್ಯಾಕಿಂದ ಇವರೇ ನಮ್ಮ ಅಪ್ಪಿದ್ದಂಗೆ, ಇವರೇ ನಮ್ಮ ಅವ್ವಿದ್ದಂಗೆ. ನನ್ನ ಮಗ ಫಿಟ್ಟಿಂಗ್ ಇಟ್ಟ. ರೀ ಪಾಂಡು ಬೇಡ ಅಂದ್ರು ನಿಮ್ಮನ್ನೆಲ್ಲ ನಾನೇ ಇಟ್ಕೋತೀನಿ. ಹೌದು ಕಂದ. ನನ್ ಮಕ್ಳ ಇಟ್ರು ಫಿಟ್ಟಿಂಗ್ ಇಟ್ರು. ಅವ್ವ ನೀನ್ ಯಾವ ಬಂದಿ ಬೆಂಗಳೂರಿಗೆ? ನಾನು ಬಂದು 30 ವರ್ಷ ಆಗೋಯ್ತು ಕಂದ. ನನ್ನ ಮನೆ ತುಂಬಿದ್ ಮನೆ ಆಗೋತು. ಗೊತ್ತಾಗತ್ತೆ. ಹೋಗ್ತಾ ಹೋಗ್ತಾ ಮುಂದಕ್ಕೆ ಚೆನ್ನಾಗ್ ಗೊತ್ತಾಗುತ್ತೆ. ಆಹಾ, ಯಾವ ಜನ್ಮದಾಗ ನಾನು ನನ್ನ ಹೆಂಡ್ರು ಪುಣ್ಯ ಮಾಡಿದ್ವೋ ಏನೋ, ನೀವು ಸಿಕ್ಕಿದ್ರಿ ಕಂದಗಳ. ಪಾಂಡು, ನಿನಗೆ ಕೋಟಿ ವಂದನೆಗಳು. ಹಾ, ಕೊನೆಗೂ ನಮಗ್ ಮಕ್ಕಳ ಭಾಗ್ಯ ಕೊಟ್ಟ ಆ ಸಿದ್ದಾರೂಢ ಸ್ವಾಮೀಜಿ. ನೀವು ಮಠ ಸೇರೋದು ಗ್ಯಾರಂಟಿ. ಅಯ್ಯಯ್ಯೋ, ಒಲೆ ಮ್ಯಾಗ ಪಾಯಸ ಇಟ್ಟಿನಿ. ಮಕ್ಕಳು ಸಿಕ್ಕ ಸಂತೋಷದಾಗ ನನ್ ಮದ್ವೆ ದಿನನೇ ಮರ್ತೋತ್ ನೋಡು. ಹೊಟ್ಟೆ ಹಸಿತಾದ ಕಣವೋ. ಅಯ್ಯೋ, ಬಂದಾಗಿಂದ ಬರೀ ಕಾಫಿನೇ ಕೊಟ್ಟಿನ್ ನಿಮ್ಗ. ನಾನು ಬೇಗ ಪಾಯಸ ಮಾಡಿ ತರ್ತೀನಿ. ಪಾಂಡು, ಕೊಬ್ಬರಿ ತಾತ. ಮಕ್ಕಳ ಬರಲ್ಲ ಬರ್ರಿ ಕೂಡ್ರಲ್ಲ. ಆಹಾ, ಆ ಸಿದ್ದಾರೂಢ ಸ್ವಾಮಿ ಈಗ ನಮ್ಮ ಮ್ಯಾಲ ಕಣ್ಬಿಟ್ಟ. ಮಕ್ಕಳ ಇಲ್ಲೇ ಕುಂದ್ರಿ, ನಾ ಜಳಕ ಮಾಡ್ಕೊಂಡ್ ಬರ್ತೀನಿ ಈಗ. ಬಂದೆ. ಹೋಗಿ 20 ದಿವ್ಸಕ್ಕೆ ಒಂದ್ಸಲಿ ಸ್ನಾನ ಮಾಡ್ತಿದ್ರಿ, ಈಗ ಇವ್ರ ನಿಮ್ ಮಕ್ಕಳು ತಪ್ಕೊಂಡಿದಿರಿ. ಪರ್ಮನೆಂಟ್ ಆಗಿ ನಿಮ್ ತಲೆ ತೊಳಿತಾರೆ ಕಣ. ಹೋಗಿ ತಗೊಳ್ಳಿ, ಎಲ್ಲ ಪಾಯಸ ತಗೊಳ್ಳಿ. ಪಾಂಡು ನೀನು ತಗೋ. ಬ್ಯಾಡಮ್ಮ, ನಂಗೆ ಡಯಾಬಿಟಿಸ್. ಇದೇನಪ್ಪ ಇದು? ಪಾಯಸ ಕೊಟ್ರೆ ಡಯಾಬಿಟೀಸ್ ಅಂತಿ, ಜ್ಯೂಸ್ ಕೊಟ್ರೆ ವಯಸ್ಸಿಸ ಅಂತಿ. ನಂಗ್ ಬಾರಿ ಬೇಜಾರಾಗ್ತದ ನೋಡು. ಏನೋ ಬೇಡಮ್ಮ, ಇವ್ರೆಲ್ಲ ಕುಡಿದ್ರೆ ನಾನು ಕುಡ್ದು ತೇಗದಂಗೆ. ಸರಿ, ಇದನ್ ತಗೊಂಡು ವೈಜಯಂತಿ ಕೊಟ್ ಬರೋ. ಇದು ಬೇಕಾದ್ರಾಗ್ಲಿ, ಇದೊಂದೇ ಪುಣ್ಯದ ಕೆಲಸ. ಥ್ಯಾಂಕ್ ಯು ಅಮ್ಮ. ಏನಮ್ಮ, ದಿನ ಬೆಳಗಾದ್ರೆ ಪೆನ್ನಿಗೆ ದುಡ್ಡಿಲ್ಲ, ಪುಸ್ತಕ ಕೊಡ್ಸಿಲ್ಲ, ಡ್ರೆಸ್ ಕೊಡ್ಸಿಲ್ಲ ಅಂತಲೇ ಹೇಳ್ತಿರ್ತೀಯ. ಅದಿಲ್ಲ ಇದಿಲ್ಲ ಅನ್ನೋದೇ ಆಗೋತಲ್ಲ ನಿಂದು. ನನಗ್ ಬರೋ ದುಡ್ಡೊಳಗೆ ಚೆಡ್ಡಿಗಿದ್ರೆ ಪಂಚಾಯತ್ ಸಾಕಾಗೋಲ್ಲ, ಪಂಚಾಯತ್ಗಿದ್ರೆ ಸಾಲದವ್ರು ಕೊಡೋಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಾನ್ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು ಅಂದ್ರೆ 1000 ರೂಪಾಯಿ ಬುಕ್ ತಗೊಂಡು ಓದಿದ್ರೇನೆ ನಾನ್ ರ್ಯಾಂಕ್ ಬರೋಕ್ ಸಾಧ್ಯ. ಯಾರ ಹತ್ರನಾರು ತಗೊಳ್ಳಮ್ಮ. ಆಗಲ್ಲಪ್ಪ, ಯಾರು ಕೊಡಲ್ಲ, ನಂಗ್ ಬೇಕೇ ಬೇಕು. ಅಲ್ಲಪ್ಪ, ನನ್ನಂತೂ ಓದ್ಸಕ್ಕಾಗ್ಲಿಲ್ಲ, ಅವಳನ್ನಾದ್ರೂ ಓದ್ಸಿ. ಏನಮ್ಮ, ಪರಿಸ್ಥಿತಿ ಗೊತ್ತಿದ್ದು ಈ ರೀತಿ ಮಾತಾಡ್ತೀಯಲ್ಲಮ್ಮ. ಹಾಗಂತ ಓದಿಸ್ದೇ ಇರಕ್ಕಾಗತ್ತಾ? ಅವಳ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಏನಪ್ಪ, ನಾನೇನ್ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಾ? ಇಲ್ಲ ಕಾರ್ ಬೇಕು ಅಂತ ಏನಾದ್ರು ಕೇಳಿದ್ನಾ? ಒಂದೇ ಒಂದು ಪುಸ್ತಕ ಬೇಕು ಅಂತ ಕೇಳಿದೆ, ಅದನ್ನು ಕೊಡ್ಸಕ್ಕಾಗಲ್ವಾ ನಿಮ್ ಕೈಲಿ? ನೋಡ್ರಾಜ, ಹಳ್ಳಿಲಿ ನೀವು ನನ್ನ ಫ್ರೆಂಡ್ಸು. ಅಂದ್ರೆ ಸಿಟಿಲಿ ಅಣ್ತಮ್ದಿರು ಅಂತ ಹೇಳಿ ಬ್ರದರ್. ಆ ವಿಚಾರನೆ ತಪ್ಪು. ಇಲ್ಲಿ ಅಲ್ಲಲ್ಲ, ಕಾಲೇಜ್ನಲ್ಲಿ ನಾನ್ ನಿಮ್ ಲೆಕ್ಚರರ್, ನೀವು ನನ್ನ ಸ್ಟೂಡೆಂಟ್ಸು ಅಷ್ಟೇಯಾ. ಅಲ್ಲೇನಾರೋ ನೀವು ನನ್ನ ಏಕೋಚದಿಂದ ಮಾತಾಡ್ಸೋದಾಗ್ಲಿ ಅಥವಾ ಹಗುರವಾಗಿ ಕಾಣೋದಾಗ್ಲಿ ಮಾಡಿದ್ರೆ ಕಷ್ಟಪಟ್ಟು ನಿಮ್ಗೆ ಎಲ್ಲಾ ಸೀಟ್ ಹಾಕಿ ಕೊಡ್ಸಿವ್ನಿ, ಅದ್ರ ಕಾಲ ಮುರಿದಾಕ್ಬಿಡ್ತೀನಿ ಅಷ್ಟೇಯಾ. ನೀನ್ ಹಿಂಗ್ ಮಾತಾಡ್ತಿರೋದು? ಇನ್ನೇ ನಮ್ಮ ಅಪ್ಪ ಮಾತಾಡನೆ. ನೋಡ್ರಜ, ಇದ್ರಾಗೆಲ್ಲ ನಾನು ಭಾರಿ ಸ್ಟ್ರಿಕ್ಟು. ಈಗ ಏನಪ್ಪ, ನಿನ್ ಕೂಟ ನಾವ್ ಕಾಲೇಜಿಗೆ ಬರಂಗಿಲ್ಲ ಅಲ್ಲುಜಾ. ಏನೋ ಫಿಟ್ಟಿಂಗ್ ಐಡಿಯಾ ಮಾಡ್ತಾವನೆ. ಜೋ, ನಮಗ್ ದಾರಿ ತೋರ್ಸೋದು ಯಾರ್ಜಾ ಬ್ರದರ್? ನಾನಾ? ಆದ್ರೆ ನಿಮ್ ಕೂಡ ಇದ್ಕೊಂಡಲ್ಲ, ನೀವು ಕಾಲೇಜ್ಗೆ ಹೆಂಗ್ ಹೋಗೋದು ಹೆಂಗ್ ಬರೋದು ನಾನು ಹೇಳ್ಕೊಟ್ಟೇನು. ಮುದೇವುಗಳ ಆಚೆ ಕಡೆ ಇದೆ ಹಳ್ಳಿ ಭಾಷೆ ಮಾತಾಡ್ಬಿಟ್ಟಿರ್ಯಾ, ಮಾನ್ ಹೊಂಟೋಯ್ತೆ. ನಾನೇನ್ ಬರನೆ. ಆಯ್ತು, ಕಳ್ಸ್ಕಿಜ. ಏನಿ ನನ್ನ ಮಗ ಹಿಂಗಂತವನಲ್ಲ, ಗೋಪಾಲ ಇನ್ ಮೇಲೆ ಫಿಟ್ಟಿಂಗ್ ಇಟ್ಟಂಗೆ ಗೋವಿಂದ ಇನ್ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ರೆ ನೀವು ಬರಲ್ಲ. ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ನಾ ಆಟೋದಲ್ಲಿ ಹೋಗ್ತೀನಿ, ನೀವು ಬಸ್ಸಲ್ಲಿ ಬರ್ರಿ. ಯಾಕೆ ಅಳ್ತಾ ಇದೀಯೇ? ಸಿಟಿಗೆ ಬಂದ್ ಯಾವ ಪಾರ್ಟಿ ಬದಲಾಗಿದ್ಯೋ, ನಮ್ಮನ್ನೆಲ್ಲ ಬಿಟ್ಟು ಆಟೋ ಅಲ್ಲಿ ಹೋಯ್ತೀಯಾ? ಹಳ್ಳಿಯಲ್ಲಿದ್ದಾಗ ನಾವೆಲ್ಲ ಒಂದೇ ಚಮ್ ನೀರ್ ತಗೊಂಡು ಕೆರೆ ಚೆರೆಗೆ ಹೋಯ್ತಾ ಇದ್ರಿ.
ಈಗ ನೋಡಿದ್ರೆ ಹಳ್ಳಿ ಭಾಷೆನೇ ಮರ್ತ್ಬಿಡು ಅಂತೀಯಾ? ಜೋ ಅವನು ಲೆಕ್ಚರರ್ ಕಂಜ, ಸಿಟಿನಾಗೆ ಹೆಂಗಿರ್ಬೇಕು ಅನ್ನೋದನ್ನ ಅವನು ಹೇಳ್ತಾನೆ ಕಂಜ. ನಿನಗ್ ಸುಮ್ಕೆ ಬಾಜಾ. ಜೋ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಜಾ? ದನ ಮೇಯ್ಸಕ್. ಜೋ ನಾವ್ ಹಳ್ಳಿ ವೇಸ್ತಾಗ ಕಾಲೇಜಿಗೆ ಬಂದಿದ್ರೆ ನಮ್ಗೆ ಮರ್ಯಾದೆನೇ ಇರ್ತಿಲ್ಲ ಕಜ. ಈ ವೇಸ್ತಾಗ ಬಂದಿದ್ದಕ್ಕೆ ನಮ್ಗೆ ಸಿಟಿ ಅವರು ತಿಳ್ಕೊಂಬಿಟ್ಟವ್ರೆ ಕಜ. ನಿಜ ಕಜ. ಊರಿಂದ ದುಡ್ಡು ತಂದಿಲ್ಲ ಅಂದಿದ್ರೆ ನಮ್ ಗತಿ ಅಷ್ಟೇಯ. ಅದಕ್ಕೆ ಯಾಕೆ ಜಾ ಭಯ? ಪಾಂಡು ಇಲ್ವಾ? ರಾಸ್ಕಲ್, ಕಣ್ ಬಿಟ್ಕೊಂಡು ಮುಂದೆ ಬರಕ್ಕಾಗಲ್ವೇನೋ? ಈ ಕಾಲೇಜಲ್ಲಿ ಲೆಕ್ಚರರ್ ನಾನು. ನನ್ಗೆ ಡ್ಯಾಶ್ ಹೊಡಿತೀಯ ನೀನು? ಈ ಕಾಲೇಜ್ಗೆ ಓದಕ್ ಬರ್ತೀಯಲ್ಲ, ಏನಕ್ ಬರ್ತೀಯ? ಲೋ ರಂಗ ಹರಿಕುಮಾರ ನೋಡ್ರಜ ಹೆಂಗ ಆಡೇಳ್ತೋಳೆ. ನೀನಾಚೆ ಮುದವಿ ಅವಳು ಡ್ಯಾಶ್ ಹೊಡಕ್ ಹೋಗಿದ್ದೆ. ಜೋ ನನ್ನಂಗೆ ಇವನ್ಗೂ ಚೂಲ್ ಹತ್ಕೊಂಡ್ಬಿಟ್ಟದೆ ಅಲ್ವೇನ್ ಜಾರಿ? ಅವನ್ ವಿಷಯ ನನ್ನ ಹತ್ರ ಮಾತಾಡ್ಬೇಡ, ಈಗ ಆಗಿರೋದೇ ಸಾಕು. ಆಯ್ತು, ಮುಗಿದೋಯ್ತು. ಮೇಡಮ್ ಕೆಕ್ಕರ್ಸ್ಕೊಂಡ್ ನೋಡ್ತಾವಳೆ. ಜೋ ಅವನಿಬ್ರು ಸೌ ಶಟ್ ಅಪ್. ಏಯ್, ನೀವು ಕಾಲೇಜಿಗೆ ಓದೋದಿಕ್ ಬರ್ತಾ ಇದ್ದೀರೋ ಅಥವಾ ತರ್ಲೆ ಮಾಡ್ಲಿಕ್ ಬರ್ತಾ ಇದ್ದೀರೋ? ಓದುದ್ಕೆ ಮೇಡಮ್. ಮೇಡಮ್ ಅವನ್ ಮಾಡಿದ ತಪ್ಪಿಗೆ ನಮಗ್ ಶಿಕ್ಷಣ? ಏಯ್, ಇಳಿಯೋ ಕೆಳಗಡೆ. ಲೇ ನೀನ್ ಮುನಿಯನ್ ಮಗಳು ಮಾರಿ ಅಲ್ವಾ? ಇಟೇ ಇಟ್ಟಿದ್ಯಲ್ಲೇ, ಈಗ ನಾನು ಸೊಂಟ ತಗ ಬಂದ್ಬಿಟ್ಟಿದ್ಯಲ್ವೇ? ಯು ರಾಸ್ಕಲ್, ಮೇಡಮ್ನೇ ಹೋಗೇ ಬಾರೆ ಅಂತೀಯೇನೋ? ಏನು ತಪ್ಪು ತಿಳ್ಕೊಬೇಡಿ ಮೇಡಮ್, ಅವನಿಗೆ ಓಸಿ ಮರು ಜಾಸ್ತಿ. ಯಾವ ಊರು ನಿಮ್ದು? ಕೆಳಗೂರು. ಯಾಕೆ, ಹೆಂಗೈತೆ ಮೈಗೆ? ನಿಜವಾಗ್ಲೂ ಕೆಳಗೂರು ಮೇಡಮ್. ಅಯ್ಯೋ ರಾಸ್ಕಲ್, ನನ್ನನ್ನೇ ಕೆಳಕೂರು ಅಂತ ಹೇಳ್ತೀರಾ? ಅಯ್ಯೋ ಕೆಳಗೂರು ಅಲ್ಲ ಮೇಡಮ್, ಕೆಳಗೂರು ಅಂದ್ರೆ ಕೆಳಗಿನ ಪ್ಲಸ್ ಊರು ಕೆಳಗೂರು. ನೋ, ಗೆಟ್ ಔಟ್. ಅಲ್ಕ ನನ್ನ ಮಗನೇ, ನರ್ಸರಿ ಏಕ ಉಚ್ಚ ಕಂಡ ಉಯ್ಕೊಳ್ಳುದ್ ಜಾ. ಆ ಮೇಡಮ್ ನೆನ್ಸ್ಕೊಂಡ್ರೆ ಇನ್ನ ಭಯ ಆಗ್ತದೆ. ಎಲ್ಲ ಲತ್ತೆ ನನ್ ಮಗ ವಿಟ್ಲಾಯಿಂದ. ಸರ್ ಏನ್ ಕೊಳ್ಳಿ? ಮೆಣಸಿನ್ಕಾಯಿ ಬಜ್ಜಿ 3 ಕಾಫಿ. ಮೆಣಸಿನ್ಕಾಯಿ ಬಜ್ಜಿ 3 ಕಾಫಿ. ಅಲ್ಕ ನನ್ ಮಕ್ಳ, ನೀವಿಬ್ರು ಸೇರ್ಕೊಂಡು ನಮ್ನ ಎಕ್ಕುಡಿಸ್ತಾ ಇದ್ರಿ ಬಟ್ಟೆ ತವ. ನಮ್ನ ಯಾಕೆ ಅವ್ನು ಡ್ಯಾಶ್ ಹೊಡಕ್ ಹೋದ್ನೆ ಮೇಡಮ್ಗೆ? ಬಟ್ಟೆ ತವ ಸುಮ್ಮನೆ ಹುಡುಕಾಗ್ನಿಲ್ವಾ? ನೀನ್ ಯಾಕೆ ಉಚ್ಚ ಹೋಯ್ಕಂಡ್ ಹಂಗೆ ಬಟ್ಟೆ ತವ? ಯಾಕೆ ಬೇಜಾರಾಗಿದ್ಯಾ ವೈಜಯಂತಿ? ಆಗುದಿಲ್ಲ ನಿನ್ನಿಂದ. ನಮ್ಮ ಮನೇಲಿ ದುಡ್ಡೇ ಕೊಡಲ್ಲ ಕಣೋ. ನಾನ್ ಯಾಕಾದ್ರೂ ಕಾಲೇಜಿಗೆ ಸೇರ್ಕೊಂಡೋ ಏನೋ. ನಮ್ಮ ಮನೇಲಿ ಕಾಲೇಜ್ಗೆ ಹೋಗಕ್ಕೆ ಬಿಡಲ್ಲ ಅಂತಾರೆ, ಆದ್ರೆ ನಾನೇ ಹಠ ಮಾಡ್ಕೊಂಡ್ ಬರ್ತೀನಿ. ನನ್ ಕಾಲೇಜಿಗೆ ಬರೋದಕ್ಕೆ ಇಷ್ಟ ಇಲ್ಲ ಕಣೆ, ಆದ್ರೂ ನನ್ ಖರ್ಚಿಗೆ ಹಣ ಕೊಟ್ಟು ಕಳಿಸ್ತಾರೆ. ಬಜ್ಜಿ ತಗೊಳ್ಳಿ ಮೇಡಮ್. ನಿಮ್ಗೇನ್ ಕೊಳ್ಳಿ? 6 ಐಸ್ ಕ್ರೀಮ್. ರಂಗ ಕೋಳಿ ಕಾಲಿದ್ದಂಗದೆ. ಆಹಾ ಏನ್ ನೈಸ್ ಆಗದೆ. ಹೌದು ಕಜ, ತುಂಬಾ ನೈಸ್ ಆಗದೆ. ನೋಡೆ, ಕಾಲೇಜಿಗೆ ಬಂದ್ 3 ದಿನ ಆಗಿಲ್ಲ, ಆಗ್ಲೇ ನನ್ ಕಾಲ್ ಟಚ್ ಮಾಡ್ತಿದ್ದಾನೆ. ಹೌದಾ? ನೀನ್ ಈ ಕಡೆ ಬಾ, ನಾನ್ ನೋಡ್ಕೋತೀನಿ. ಸರಿ. ಐಸ್ ಕ್ರೀಮ್ ಚೆನ್ನಾಗೇ ಇಲ್ವೇ? ಡಬ್ಬ ಐಸ್ ಕ್ರೀಮ್ ತಂದ್ಕೊಟ್ಟಿದ್ದಾನೆ. ಹೇಳ್ರಿ ಮೇಲೆ. ಸ್ಟುಪಿಡ್, ಹುಡುಗಿರು ಅಂದ್ರೆ ಅಷ್ಟು ಕೇವಲನಾ? ನಿಮಗೆ ಈ ರೀತಿ ಹೇಳಿದ್ರೆ ಬುದ್ಧಿ ಬರಲ್ಲ. ನಡೀರಿ ಪ್ರಿನ್ಸಿಪಾಲ್ ಹತ್ರ. ಆ ವಿಟ್ಲಾನೇ ಲತ್ತೆ ಅನ್ಕೊಂಡಿದ್ದೆ, ಇವನು ಲತ್ತೇನೆ. ಸರ್ ನಿಜವಾಗ್ಲೂ ನಾನು ಓದಲಿಲ್ಲ ಸರ್. ಏಯ್, ನಾನು ಒದ್ದೆ ಅಂತ ಹೇಳ್ದೇನೋ? ಟಚ್ ಮಾಡ್ದೆ ಅಂದೆ. ಅದೇ ಸರ್, ನಾನ್ ಮಾಡ್ಲಿಲ್ಲ. ನೋಡಿ ಸರ್, ಟಚ್ ಮಾಡಿಸ್ಕೊಂಡಿರೋಳು ಎದುರುಗಡೆ ಇದ್ರೂನು ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾನೆ. ಹೌದು ಸರ್, ಇವಳು ಟಚ್ ಮಾಡಿದ್ದು ಅಲ್ದೆ ನನಗೂನು ಸರ್. ಒಟ್ಟೊಟ್ಟಿಗೆ ಇಬ್ರೀಗ? ಇಲ್ಲ ಸರ್. ತಪ್ಪೊಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನ
ಯಾವ್ದೋ ಊರಂದ್ರಲ್ಲ? ಕೆಳಗೂರು ಸರ್. ಅಲ್ಲಿಗೆ ವಾಪಸ್ ಕಳಿಸ್ಬಿಡ್ತೀನಿ. ಬೇಡ ಸರ್, ಪೊಲೀಸ್ ಸ್ಟೇಷನ್ ಕಳಿಸೋಣ. ಓ ಹೌದಲ್ಲ, ಇಂಥ ಐಡಿಯಾ ಯಾಕೆ ನನ್ನ ತಲೆ ಹೊಳೆಯೋದಿಲ್ಲ? ವೈಜಯಂತಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. 101 ಅಲ್ವಾ ಸರ್? ಎಸ್, ಇವರು ಪೊಲೀಸ್ ಲಾಠಿ ಏಟಿಗೆ ಬಗ್ಗೋದು, ಮಾತಿನ ಏಟಿಗೆ ಬಗ್ಗೋರಲ್ಲ. ಸಾರ್ ಏನೇ ಮಾಡ್ತಿದ್ಯಾ? ಸಾರ್, ಪೊಲೀಸ್ಗ ಸಿನಿಮಾದಲ್ಲಿ ಮಾತ್ರ ನೋಡಿದ್ವಿ ಸರ್. ನಿಜವಾಗ್ಲೂ ದರ್ಶನ ಮಾಡಿಸ್ಬೇಡಿ ಸರ್. ನಾನೇ ಕಾಲ್ ಟಚ್ ಮಾಡಿದ್ದು ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್ ಇಲ್ಲ ಸರ್, ಇಲ್ಲ ಸರ್, ಇವನು ಫ್ರೆಂಡ್ಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾನೆ. ದುಡಿದಿದ್ದು ಇವನೇ ಸರ್, ಇವನೇ ಸರ್. ಇಲ್ಲ ಕನಕೋ, ನಮ್ಮ ಅಪ್ರಾಣೆ ಅವ್ರು ಕಾಲ್ ಟಚ್ ಮಾಡಿದ್ ನಾನು, ಇವನಲ್ಲ. ಇನ್ನೊಂದ್ ಕಿತ ತಪ್ಪು ಮಾಡೋದಿಲ್ಲ ಕನಕೋ, ಮಾಡಲ್ಲ. ಅಂದ್ರೆ ಇನ್ಮೇಲೆ ಕಾಲ್ ಟಚ್ ಮಾಡಲ್ಲ, ಮೈ ಟಚ್ ಸಾರಿ ಮಾಡ್ತೀನಿ ಅಂತೀನೋ? ಸರ್ ಅದನ್ನು ಮಾಡಲ್ಲ ಸರ್. ಇನ್ಮೇಲೆ ಏನಾದ್ರೂ ಕಾಲ್ ಟಚ್ ಮಾಡಿದ್ರಿ ಕಾಲನ್ ಕತ್ತರಿಸ್ಬಿಡ್ತೀನಿ ಸರ್. ಗುಡ್ 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 ಗುಡ್. ನೌ ವಿ ಕ್ಯಾನ್ ಗೋ. ಏನದು? ರಾಷ್ಟ್ರಗೀತೆ ಸರ್. ಗುಡ್ ಬಾಯ್ಸ್. ಸಾರಿ ಸರ್, ಇದಕ್ಕೆ ಯಾಕಮ್ಮ ಸಾರಿ ಕೇಳ್ತೀಯಾ? ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ. ಇದೆಲ್ಲ ಕಾಲೇಜಲ್ಲಿ ಸರ್ವೇ ಸಾಮಾನ್ಯ, ನೀವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ನೌ ವಿ ಕ್ಯಾನ್ ಗೋ. ಅಲ್ಕ ನನ್ನ ಮಗನೇ, ಕಾಲ್ ಕೆರ್ದಿದ್ ನೀನು, ಕೆನ್ನೆ ಗುಡ್ಸ್ಕೊಂಡಿದ್ ನಾನು. ಸ್ನೇಹಿತನಿಗೋಸ್ಕರ ಇಷ್ಟು ತಡ್ಕೊಂಡಿಲ್ಲ ಅಂದ್ರೆ ಹೆಂಗ್ ಜಾ? ನಾನ್ ತಡ್ಕೊಳ್ತಾ ಇದೀನಲ್ಲ ಹಂಗೆ. ಹಲೋ, ಸಾರಿ ರೀ, ಕಾಲ್ ಟಚ್ ಮಾಡಿದ್ದು ನೀವು ಅಂತ ನಾನ್ ತಪ್ಪು ತಿಳ್ಕೊಂಡು ನಿಮ್ ಕೆನ್ನೆಗೆ ಹೊಡೆದ್ಬಿಟ್ಟೆ. ಸಾರಿ ರೀ. ಕೆನ್ನೆ ಗುಡ್ದ್ಮೇಲೆ ಮುಗೀತು, ಪ್ರಿನ್ಸಿಪಲ್ ಅವ್ರಿಗೆ ಹೋಗ್ಬೇಕಾಗಿತ್ತಾ? ಈ ಕುಳ್ಳನಿಂದ ಪಾಪ ಅವ್ರಿಗೆ ಬಯಸ್ದೆ, ಆಗಿದ್ದಾಗೋಯ್ತು ಬಿಡ್ರೆ. ಓಕೆ ಓಕೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರೀ. ಅದನ್ನೆಲ್ಲ ಮರ್ತ್ಬಿಟ್ಟು ಬುಡಾಕೋ. ತುಂಬಾ ನೋವಾಯ್ತೀನ್ರಿ. ನೋವಾಗ್ತಿರೋದು ಅದಕ್ಕಲ್ಲ, ಪ್ರಿನ್ಸಿಪಾಲು ಪಾಂಡಿಗೆ ಹೇಳ್ಬಿಟ್ರೆ ಅಂತ. ಪಾಂಡು ಅಂದ್ರೆ ಆ ಲೆಕ್ಚರರಾ? ಹೌದು. ಅವರು ಅವರು ನಿಮಗೇನಾಗ್ಬೇಕು? ನಾವೆಲ್ಲ ಒಂದೇ ಊರವ್ರು, ಒಂದೇ ಕ್ಲಾಸ್ ನಲ್ಲಿ ಓದೋರು. ಅವ್ನು ಓದಿ ಲೆಕ್ಚರರ್ ಆದ, ನಾವು ಅವ್ನ ಸ್ಟೂಡೆಂಟ್ಗಳಾದ್ವಿ. ಈ ವಿಷಯ ಏನಾರು ಗೊತ್ತಾಯ್ತು ಅಂದ್ರೆ ಅವನು ನಮ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾನೆ. ನೀವು ಅವ್ರ ಮನೇಲೇ ಇದ್ದೀರಾ? ಹೌದು. ಅಯ್ಯೋ, ನಾನು ಅಷ್ಟೇ, ಅವ್ರ ಮನೆ ಎದುರುಗಡೆನೆ ಇರೋದು. ಅಯ್ಯಯ್ಯೋ, ನಮ್ ಕತೆ ಮುಗೀತು, ನಾವಿನ್ ಚಿತ್ರಾನವೇ. ನಾನು ಈ ವಿಷಯನ ಅವ್ರ ಹತ್ರ ಹೇಳೋದಿಲ್ಲ. ಅದನ್ನೆಲ್ಲ ಮರ್ತು ಬಿಟ್ಟು ನಾವು ನೀವು ಇನ್ಮೇಲಿಂದ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಲ್ಲ ತಾನೆ? ಇಲ್ಲ. ಹಾಗಾದ್ರೆ ನಾವು ನೀವು ಫ್ರೆಂಡ್ಸ್. ಜಯಕುಮಾರ, ರಂಗ, ಹರಿ, ವೈಜಯಂತಿ, ಸುಮಿತ್ರಾ, ರಾಣಿ, ಮಾರ್ಗರೇಟ್, ಶಾಂತಿ, ರಂಜನಿ. ಇನ್ನು ಇಟ್ಲ ಅದನ್ನು ಮಸ್ಕಿರಿ ನನ್ ಮಗನೇ, ಅಲ್ಕೋ ನನ್ ಮಗನೇ, ಎಲ್ಲೋ ಹಾಳು ಮಾಡ್ಬಿಟ್ಟೆ. ಹುಡುಗಿ ಡವ್ ಆಗ್ತಾ ಇರ್ಲಿ ನಾನು ನೋಡಲ್ಲಿ. ಬಾಯ್. ಬಾತ್ರೂಮ್ ಹಳ್ಳಿ ಕೆರೆ ಅಂದ್ಕೊಂಡ್ಬಿಟ್ರೆ ಎಲ್ಲ ಎಣ್ಣೆ ಸ್ನಾನ ಮಾಡ್ದಂಗೆ ಹಾಳು ಮಾಡಾಕ್ಬಿಟ್ರು. ಯಾಕೆ ಪಾಂಡು ಅತ್ತ ಕೇಳಿದೆ? ಬಿಸ್ಲು ಬಿಸ್ಲು. ಓ, ಇಲ್ಲಿದ್ರು ಬಿಸಿಲು ಬೀಳಕ್ಕಿಲ್ವಾ? ಇಲ್ಲಿದ್ರೆ ಬೇಗ ಒಣಗುತ್ತೆ. ಓ ಸರಿ, ಹಂಗಾರೆ ಇದ್ಯಾಕೆ ಇತ್ತ ಕೇಳಿದೆ? ಬಿಸಿಲು ಕಿರಣ ಈಗ ಇಲ್ಲಿ ಬೀಳ್ತಾ ಇದೆ. ಓ ಹೌದಾ? ಹಲೋ ವೈಜಯಂತಿ. ಹಾಯ್ ಕುಮಾರ್. ಕಾಫಿ ಆಯ್ತಾ? ಇನ್ನೂ ಇಲ್ಲ, ನಿಮ್ದಾಯ್ತಾ? ಇನ್ನೂ ಇಲ್ಲ, ನಿಮ್ ಮನೆಗ್ ಬರೋಣ ಅಂತ. ಬನ್ನಿ, ಇಬ್ರು ಒಟ್ಟಿಗೆ ಕುಡಿಯೋಣ. ಬಂದೆ ಬಂದೆ. ಅಲ್ಲಿ ಊರ್ನಲ್ಲಿರೋ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿತ್ತು ಅಂತೆ. ಇಲ್ಲಿಗೆ ಬಂದು ನಾನ್ ನೋಡಿರೋ ಹುಡುಗಿನ ಪರಿಚಯ ಮಾಡ್ಕೊಂಡಿತ್ತು ಅಲ್ದೆ, ಈಗ ಸೆಟಪ್ ಮಾಡ್ತಾ ಇದೀರೋ ಕುಮಾರ. ಯಾಕೋ ಪಾಂಡಿಂಗ್ ಕಿಚ್ಕೊಳ್ತಾ ಇದೀಯಾ? ಯಾಕ? ಲತ್ತೆ ನನ್ ಮಗನೇ, ನಮ್
ನಂಗ್ ಗೊತ್ತಿತ್ತು. ಬೆಳಿಗ್ಗೆ ಎದ್ದು ನಿನ್ ಮಗ ನೋಡ್ದಾಗೆ ಗೊತ್ತಾಯ್ತು ನೀ ನಂಗ್ ದೊಡ್ಡ ಲತ್ತೆ ಅಂತ. ಬನ್ನಿ ಒಳಗೆ. ಅಪ್ಪ ಅಪ್ಪ. ಏನಮ್ಮ ನೋಡು, ಇವತ್ತು ಅದೇ ಮಾತು ಹೇಳ್ತಾ ಇದ್ದೀನಿ. ನಿನ್ ಪುಸ್ತಕಕ್ಕೆ ನಾನು ದುಡ್ಡು ಕೊಡೋಕ್ ಆಗೋದಿಲ್ಲ. ಅಯ್ಯೋ ಅದಲ್ಲಪ್ಪ, ಇವರು ಜಯಕುಮಾರ್ ಅಂತ ನಮ್ಮನೆ ಎದುರುಗಡೆ ಮನೇಲಿದ್ದಾರೆ. ಹಲೋ ಹಲೋ ಸರ್, ಪಾಂಡು ಮನೆಗ? ಹೌದು ಸರ್. ಅಯ್ಯೋ ಭಯ ಪಡ್ಬೇಡಿಪ್ಪ, ಇವ್ರು ತುಂಬಾ ಒಳ್ಳೆಯವರು. ಪಾಂಡು ತರ ಅಲ್ಲ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಾಫಿ ತರ್ತೀನಿ. ಕಮಾನ್ ಬನ್ನಿ ಕೂತ್ಕೊಳ್ಳಿ. ನೋಡಿ ಆ ಪಾಂಡು ಇದನಲ್ಲ, ಅವ್ನು ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಬಿಟ್ಟು ಈ ತರ ಕನ್ನಡಕ ಹಾಕೊಳ್ಳೋ ಹಾಗೆ ಮಾಡಿದಾನೆ. ಛೇ, ನಿಮ್ಮಂತವ್ರು ಹೀಗ್ ಮಾಡೋದ? ಬುದ್ಧಿ ಇಲ್ಲಿ ಜನಗಳು. ಏನ್ ಮಾಡ್ತೀರಾ? ಅಪ್ಪ ಅಮ್ಮ ವಿನಯ ವಿಧೇಯತೆ ಕಲ್ಸ್ಕೊಟ್ಟಿಲ್ಲ ಅಲ್ವಾ ಸರ್? ಕರೆಕ್ಟ್ ಆಗಿ ಹೇಳಿದ್ರಿ. ನೋಡಿ ನೋಡಿ, ನಿಮ್ಮಂಥವ್ರು ನೋಡಿ ವಿನಯ ವಿಧೇಯತೆ ಕಲ್ತ್ಕೋಬೇಕು. ನಿಮ್ಮಂಥವ್ರು 100ಕ್ಕೊಬ್ರು. ಕಾಫಿ ತಗೊಳ್ಳಿ. ಕುಮಾರ್, ಇವ್ರು ನನ್ನ ಸಿಸ್ಟರ್ ಪೂರ್ಣಿಮಾ. ಹಲೋ. ವೈಜಯಂತಿ ಕೈ ಹಿಡ್ಕೊಂಡ್ಬಿಟ್ಟಲ್ಲೋ. ಏನಮ್ಮ, ರಂಗ ಕಾಲ್ ಟಚ್ ಮಾಡಿದ್ದು ಅಲ್ದೆ ಹಾರ್ಟ್ನು ಟಚ್ ಮಾಡ್ಬಿಟ್ನಾ? ಬರೀ ಟಚ್ ಮಾಡದ್ನ? ನನ್ ಹೃದಯನೇ ಕದ್ಬಿಟ್ಟ. ಅದ್ ಸರಿ, ನಿನ್ ಹೃದಯಕ್ಕೆ ಯಾರು ಕೈ ಹಾಕ್ಲಿಲ್ವಾ? ನಂದು ಸ್ವಿಸ್ ಬ್ಯಾಂಕ್ ಅಮ್ಮ, ಯಾರು ಕೈ ಹಾಕಕ್ ಆಗಲ್ಲ. ನಿನ್ ಹೆಸರಿಗೆ ಪೋಸ್ಟ್ ಬಂದಿದೆ. ನನಗ? ಹೌದು. ನನಗೆ ಯಾವ ಪೋಸ್ಟ್? ಏನಿದು, ಫ್ರಮ್ ಅಡ್ರೆಸ್ ಇಲ್ಲ. ವಾವ್, ಇಷ್ಟು ದಿವಸ ಈ ಬುಕ್ಗೆ ಒದ್ದಾಡ್ತಿದೆ ಕಣ್ರೆ. ಲೆಟರ್ ಬೇರೆ ಇದೆ. ಯಾರು ಬರ್ತಿರ್ಬೋದು? ಡಿಯರ್ ವೈಜಯಂತಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠ. ಅದಕ್ಕೆ ಈ ಪುಸ್ತಕ ಕಳುಹಿಸಿದ್ದೇನೆ. ನಾನು ಯಾರು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತದೆ. ಈ ಕಾಲೇಜಿನಲ್ಲೇ ಇದ್ದೇನೆ. ಇಂತಿ ನಿನ್ನವ. ಯಾರು ಬರ್ತಿರ್ಬಹುದು? ನಾನೇ. ಏನೇ, ಯಾರೇ ನೀನು ಚಲ್ವೆ ರವಿಚಂದ್ರನ? ಮೈ ಗಾಡ್, ಆ ಬುಕ್ ಕಳ್ಸಿದ್ ನಾನೇ ಅಂತ ಅವಳು ಗೊತ್ತಾಗೋಯ್ತು. ಈ ಕಡೆನೆ ಬರ್ತಿದ್ದಾಳೆ. ನಾನು ನೋಡಿದ್ಲು. ಎಸ್, ಕೃತಜ್ಞತೆಯ ಪ್ರೀತಿಯಿಂದ ಬಾಚಿ ತಬ್ಬುತ್ತಾಳೆ ಇವತ್ತು. ಕಮಾನ್ ಪಾಂಡು, ಧೈರ್ಯ ತಗೋ. ಏನಪ್ಪ ಇದು, ಎಫೆಕ್ಟೇ ಇಲ್ಲ. ಹಾಯ್. ಹಾಯ್. ಹಲೋ, ವಿಟ್ಲ ಎಲ್ಲಿ? ಅಯ್ಯೋ, ಇದ್ಯಾವ್ದಪ್ಪ ಹೊಸ ಫಿಗರು ಅಲ್ಲ ಕ್ಯಾರೆಕ್ಟರ್? ಜೋ ಪಾಂಡು, ನನಗೆ ಹೇಳ್ದೆ ಯಾವಾಗ ಜಾ ಮದ್ವೆ ಆದಿ ನೀನು? ಬಿಡಮೆ. ಅಲ್ಲೋ, ನಾವ್ ಇಷ್ಟ ಬಂದಂಗ್ ರೂಮಲ್ಲಿ ಪೋಸ್ಟ್ ಅಂಟಿಸಿದೀವಿ. ಪಾಂಡು ನೋಡಿದ್ರೆ ಸುಮ್ನಿರ್ತಾನೆ ನಿಜ? ಸುಮ್ಕಿರ್ಜಲೆ, ಅವನಿಗೂ ಆಸೆ ಇರ್ತದೆ, ತೋರ್ಸ್ಕೊಳಕಿಲ್ಲ. ಅವನು ಆ ಪೋಸ್ಟರ್ ನೋಡಿದ್ರೆ ನಮ್ನೇನು ಅನ್ನಕ್ಕಿಲ್ಲ. ಯಾವ ಜನ್ಮದಲ್ಲಿ ಅದ್ ಏನ್ ಪಾಪ ಮಾಡಿದ್ನೋ, ನಾನು ಕರ್ಮದ ಪಾಂಡು ಆಗ್ಬಿಟ್ಟೆ. ನಾನು ಏನೇ ಮಾಡಿದ್ರು ಅವಳು ಕೆಟ್ಟದಾಗೆ ಕಾಣಿಸುತ್ತೆ. ಅಯ್ಯೋ ಕಿತ್ತು ನನ್ ಮಕ್ಕಳ. ನಾನ್ ನೋಡ್ದೇ ಇರೋ ಧರ್ಮಕ್ಷೇತ್ರಗಳೆಲ್ಲ ತೋರ್ಸೋದಕ್ಕೆ ಶುರು ಮಾಡ್ಬಿಟ್ರೇನೋ. ಒಂದೇ ಅವ್ರ ಫೋಟೋನ ಉಳಿಸಿಲ್ವಲ್ರು? ಏಯ್, ನಾನು ಬೆಳಗಾಗೆದ್ದು ಬೆತ್ತಲೆ ಸೇವೆ ಮಾಡ್ಲಿ ಅಂತ ಈ ದೇವತೆಗಳ ಫೋಟೋ ಅಂಟಿಸಿದಿರೇನ್ರೋ? ಇದನ್ನ ನಾನು ಉಳಿಸ್ತೀನ ಕಳ್ಳನ ಮಕ್ಕಳ. ಅಯ್ಯೋ, ಅವರ ಬೆರಕಿ ನನ್ನ ಮಕ್ಕಳ ತಲೆ ಮೇಲೆ ಉಣಿಸಿದ್ರೇನೋ. ಕಸ ಕಸ ಇನ್ನೇನ್ ಹಾಕ್ತಾರಲ್ಲಿ? ನಗದ್ ನೋಡು, ಒಳ್ಳೆ ಕಾರ್ಟೂನ್ ಬೊಂಬೆ ತರ. ಕಾಮನ್ ಸೆನ್ಸೇ ಇಲ್ಲ. ಐ ಲವ್ ಯು ಜೋಕರ್. ಕಿತ್ತೋದ್ ನನ್ನ ಮಕ್ಕಳು ನನ್ನ ಮನೆನ ಶೇವಿಂಗ್ ಶಾಪ್ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಯ್, ಕಾಫಿ ಆಯ್ತಾ? ಆಯ್ತು ಆಯ್ತು. ಮನೆಗ್ ಬನ್ನಿ. ನಾನಾ ಬಂದೆ
ಪಾಂಡು, ನೀನು ಬ್ಯಾಡ್ ಲಕ್ ಪಾಂಡು ಅಲ್ಲ ಕಣೋ, ಪುಣ್ಯದ ಪಾಂಡು. ಇದ್ಯಾಕ ಪಾಂಡು ಈ ಪಾರ್ಟಿ ಟೆನ್ಷನ್ ಆಗಿ ಕೂಕತ್ತಿದೀಯೇ? ಏಯ್ ಅಮ್ಮ ತಾಯಿ ಅಂತ ಬೆಳಗ್ಗೆ ಬಡ್ಕೋತವೆ, ಕಾ ಕಾ ಅಂತ ಬಂದ್ಬಿಡ್ತಾರೆ. ಐರನ್ ಲೆಗ್ ನನ್ ಮಗನೇ, ಇವತ್ತು ಡಿಸೈಡ್ ಆಗ್ಬೇಕು, ಇಲ್ಲ ನೀನ್ ಇರ್ಬೇಕು ಇಲ್ಲ ನಾನ್ ಇರ್ಬೇಕು. ಏ ಪಾಂಡು, ಯಾಕ ಯಾರ್ದೋ ಟೆನ್ಷನ್ ನನ್ ಮೇಲೆ ಬಿಡ್ತಾ ಇದ್ಯಾ? ಇವತ್ತಿನ ಕತ್ತರ ಸಾಕ್ಬಿಡ್ತೀನಿ ಕಣೋ. ಕತ್ತರ್ ಸಾಕಕ್ಕ ಅವನೇನ್ ಕೋಳಿ ಅನ್ಕೊಂಡ್ಬಿಟ್ರ? ನೀವ್ಯಾರ್ರಿ? ಯಾರಾದ್ರೇನ್ರಿ ನ್ಯಾಯ ಕೇಳೋಕೆ ಅಲ್ವಾ ಡಾರ್ಲಿಂಗ್? ಡಾರ್ಲಿಂಗ ಹೊಡೆತವ, ಒಬ್ಬೊಬ್ರನ್ನ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ರ ಆಗ್ಲೇ. ಏನ್ ಬಡ್ಡೆತವ ಅಂತಿದ್ದೀರಾ? ಹೇಗಿದೆ ಮೈಗೆ? ಏನೋ ನಮ್ ಡಾರ್ಲಿಂಗ್ ಮನೇಲಿ ಇದೀರಾ ಅಂತ ಸುಮ್ನಿದೀನಿ. ನಾನು ಇವನ್ ಮನೇಲಿದ್ದೀನ. ಹುಷಾರ್, ಇನ್ನೊಂದ್ಸಲ ನನ್ ಡಾರ್ಲಿಂಗ್ ಹೊಡೆದ್ರೆ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಸಾಯಂಕಾಲ ಬರ್ತೀನಿ ಡಾರ್ಲಿಂಗ್, ಕೂತ್ ತರ್ತೀನಿ. ಎಷ್ಟು ಸಣ್ಣಗಾಗ್ಬಿಟ್ಟಿದ್ಯಾ? ಅಮ್ಮ ತಾಯಿ, ನಿಮ್ಮದ್ ಯಾವ ಊರು? ಮಳವಳ್ಳಿ ಪಕ್ಕ ರಾವಣಿ. ಬರ್ತೀನಿ ಡಾರ್ಲಿಂಗ್, ಬಾಯ್ ಬಾಯ್. ಇದ್ಯಾಕ ಪಾಂಡು ಈ ಪಾರ್ಟಿ ಬೆವ್ರು ಬರ್ತಿದ್ರು ಸಾಧನೆ ಮಾಡ್ತಿದೀಯೇ? ನಾನ್ ಇವತ್ತೊಬ್ರಿಗೆ ಹೊಡಿಬೇಕಾಗದೆ. ನಾನು ಈಗ್ಲೇ ಮನೆ ಬಿಟ್ಟು ಹೋಯ್ತೀನಿ. ಯಾರು ಜಾ ಹೊಡ್ದಿಯೇ ಪಾಂಡು? ಅದು ಒಡದ ಮ್ಯಾಗ್ ಗೊತ್ತಾಯ್ತದೆ. ಏಯ್ ಬಿಡ ಬಿಡದ್ನೆ, ಬಿಡ, ಹೋಗೋ ಕಡೆಗೆ. ಓಹೋ, ಓಬನ್ ಕಿಂಡಿ. ಹರಿಕುಮಾರ ರಂಗ ಬರ್ಜಾ, ಇಲ್ಲಿ ಓಬನ್ ಕಿಂಡಿ ಐತೆ. ಕಿಂಡಿ ಒಳಗೆ ತಲೆ ಹಾಕು, ಆ ಕಡೆಯಿಂದ ಒಣಕೆ ಇಟ್ ಬೀಳುತ್ತೆ, ಸಾಯಿ ಲತ್ತೆ ನನ್ನ ಮಗನೇ. ಹಲೋ ವೈಜಯಂತಿ. ಹಾಯ್ ಕುಮಾರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಪಾಂಡು ಸಾಕು ಕಜಾ ಸಾಕು. ಈ ಪಾರ್ಟಿ ಶಕ್ತಿ ಇದ್ರೆ 5 ಜನ ಉಳ್ಳಾಡ್ಸ್ಕೊಂಡ್ ಕೆಡಿಕೊಂಡ್ ಹೊಡಿಬಹುದು. ಹಂಗಂತೀಯ? ಹೌದಾ? ಬೇಡ ಪಾಂಡು, ಪಾಂಡು ಎಸ್ಕೇಪ್. ಪಾಂಡು ಬೇಡ ಕಜ ಪಾಂಡು. ಪಾಂಡು 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 ಪಾಂಡ್ರಾಜ ಪಾಂಡಣ ಪಾಂಡ್ರಾಜ. ಬೇಡ ಪಾಂಡು, ಬೇಡ ಕಜ. ಡಬ್ಬಲ್ ಐರನ್ ಲೆಗ್ ನನ್ ಮಗನೇ. ಲೇ ರಂಗ, ಈ ನ್ಯಾಯನ್ ಪಂಚಾಯತಿಗೆ ಸೇರಿಸಲಿಲ್ಲ ಅಂದ್ರೆ ನೀನ್ ಸಾಯಿಸ್ಬಿಡ್ತಿಲ್ಲ. ಪಾಂಡು ಇವತ್ತಿನ ಪಾಂಡಣ. ಬೇಡ ಕಜ ಪಾಂಡು, ಬೇಡ ಕಜ. ನನ್ನ ಹತ್ರ ನಡೆಯಕ್ಕಿಲ್ಲ. ಪಾಂಡು. ನಾನೀಗ ಪಂಡಾಪುರದ ಪಾಂಡು ಅಲ್ಲ, ರಾಕ್ಷಸ ಪಾಂಡು. ಪಾಂಡು ಪಾಂಡು ನೀವು ಒಡೆ ಇಟ್ಕೊಂಡು ಹೋಗಾಯಿಸ್ಕೊಂಡು ಬಿಡು. ಬಿಡಲೇ, ಅವ್ನಿಗೆ ತೊಡೆಯಲೇ. ಬಾಯಲ್ಲಿ ಬಿಡಲೇ. ಆರಾಮ ಮೇಲೆ. ಬೇಡ ಕಜ. ಜೋ ಪಾಂಡು, ಎಲ್ಲಾ ಟೈಮು ಶಕ್ತಿ ಯೂಸ್ ಆಗಕ್ಕಿಲ್ಲ ಕಜಾ. ಯುಕ್ತಿನೂ ಬೇಕಾಯ್ತದೆ. ಹೊಡಿಲಿಕ್ಕಿದೀಯಾ? ಅಬ್ಬಾ, ಈಗ ಶಾಂತಿ ಮಾಡ್ದ ಅನ್ಸುತ್ತೆ. ಕುಮಾರಣ್ಣ ಬಾರಪ್ಪ ಇಲ್ಲಿ, ಬಾರೋ ಇಲ್ಲಿ. ನೀನು ಹೊಡೆಯಕ್ಕಿಲ್ಲ ತಾನೆ? ಇಲ್ಲೋಕೊಂಬಾರೋ, ಊರ್ನಿಂದ ಕರ್ಕೊಂಬಂದು ನಿನ್ ಹೊಡೆದೇನೇನೋ. ಕೂತ್ಕೊಳ್ಳಪ್ಪ. ನೋಡು, ನಿನಗೆ ನಾನು ಈ ಹುಡುಗಿರ ವಿಷಯನ ತಿಳಿಸಿ ಹೇಳ್ಬಿಡ್ಬೇಕು. ಹುಡುಗಿರು ಅಂದ್ರೆ ಏನ್ ಅನ್ಕೊಂಡಿದೀಯ? ಅದ್ರಲ್ಲೂ ಈ ವೈಜಯಂತಿ ಅವಳಲ್ಲ, ಈ ವೈಜಯಂತಿ ಒಳ್ಳೆ ಹುಡುಗಿ ಅಲ್ಲ ಕಣೋ. ಒಬ್ಬನ್ ಡವ್ ಹೊಡಿತಾಳೆ, ಒಬ್ಬನ ಕೈ ತಾಳಿ ಕಟ್ಸ್ಕೊತಾಳೆ. ನೀನ್ ನಂಬೇಡ, ಈ ಮೋಸ ದಗ ಅನ್ಯಾಯ ಎಲ್ಲ ಹುಟ್ಟಿದ್ದು ಹುಡುಗಿಯಿಂದ ಅಂತ ತಿಳ್ಕೊಂಡಿದೀಯೇ? ಅಲ್ಲ, ಅದು ವೈಜಯಂತಿಯಿಂದ. ನೀನ್ ಬೇಕಾದ್ರೆ ಒಂದು ಹುಡುಗಿನ ನಂಬ್ಕೊಂಬಿಡು, ಆದ್ರೆ ಈ ವೈಜಯಂತಿನ ನಂಬಬೇಡ. ಹುಡು, ಅವಳು ಬರೀ ಮಾಟಗಾತಿ ಅಲ್ಲ, ಮೋಸಗಾತಿ ಕೂಡ. ಪಾಂಡು ವಿಷ ಏನು ಪಾಂಡು ಸುಮ್ಕಿರೋ ದೊಡ್ಡ, ಯಾಕೆ ಬಿಡ್ತೀನಿ ಅಷ್ಟೇ. ಸುಮ್ಕಿರೋ ಸರಿ, ವಿಷಯ ಏನು ಅಂತ ಅವ್ನು ಸರಿಯಾಗಿ ತಿಳಿಸಿ ಹೇಳ್ಬಿಡ್ಬೇಕು. ನೋಡು, ಈ ವೈಜಯಂತಿ ತರ ಎಣ್ಣೈಕ ಅಂದ್ರೆ ಏನ್ ಅನ್ಕೊಂಡಿದೀಯೇ? ಪಟ್ರೆಗಳು ದಾರಿನಲ್ಲಿ ಒಂದ್ ಬೈಕೋ ಸ್ಕೂಟರ್ ಕಂಡ್ರೆ ಪುಟಕ್ನೆ ಪೋಜಿ ತರ ಕುಂತ್ಕೊಂಡ್ಬಿಡ್ತವೆ. ಅದೇ ಪಕ್ಕದಲ್ಲಿ ಒಂದ್ ಕಾರ್ ಬಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ. ಬಡದೆ, ನಿನ್ನ ಹತ್ರ ಪುಟ್ಕೋಸಿ ಒಂದು ಬೈಸ್ಕೊಲ್ಲೂ ಇಲ್ಲ, ನಿನ್ ಮೂಸ್ ನೋಡಾರಲ್ಲ. ನೀನ್ ಹೇಳಿದ್ನಲ್ಲ, ಅವಳು ಕೇಳಿಸ್ಕೊಂಡ್ರೆ ಅಲ್ಲೆಲ್ಲೋ ಇರೋಳು ಇಲ್ಲಿ ಬಂದು ನನ್ನ ಮಾತು ಯಾಕೋ ಕೇಳಿಸ್ಕೊತಾಳೆ. ಬಡದೆ, ಸ್ವಲ್ಪ ಹಿಂದೆ ತಿರುಗಿ ನೋಡ್ಜಾ. ಏನಿಂದ ಬಂದು ತಿರುಗಿಕೊಂಡು ನಾನು ಇಷ್ಟೆಲ್ಲನಾ? ತಗೊಳ್ಳಿ ನಿಮ್ ಡೈರಿ.
ಬಂದವಳೆ ಅಂತ ಯಾಕೋ ಬೊಗಳಿಲ್ಲ? ಹೇಳೇ ಕಜ್ಜ ನೀನ್ ಕೇಳಿಸ್ಲಿಲ್ಲ. ಜೋರಾಗಿ ಕಿರ್ಚ್ಕೊಳ್ಬೇಕಾಗಿತ್ತು ಕೊಡು ಕುಮಾರ, ಬೆಳಿಗ್ಗೆ ಏನಾರ ಓಸಿ ಮಾರಿದ್ರೆ ಬಡ್ಡತ್ತದೆ ನಿನ್ ಚಟ ಕಟ್ಬೇಕಾಯ್ತಲ್ಜ. ಅದಕ್ ನನ್ನನ್ ರೆಡಿ ಮಾಡಿದೀರಲ್ಲ. ಸದ್ಯ ನೀನಿಟ್ ಫಿಟ್ಟಿಂಗು ಅವಳು ಬಂದಿದ್ದಕ್ಕೂ ನಾನ್ ಬದುಕಂಡೆ. ಅರಿ ಬೆಳಗ್ಗೆ ನಮ್ಮನೆ ಹತ್ರ ಕೂಗಿದ್ರೆ ಹಂಗೆ ಹೋಗ್ಬಿಟ್ಟಿಯಲ್ಲ. ಲತ್ತೆ ನನ್ ಮಗನೇ, ನಿನ್ ಮೆಟ್ ತಗೊಂಡ್ ಬಾರಿಸ್ಬೇಕಾದ್ರೆ ನನ್ ಜೊತೆ ಮಾತ್ರ ಮಾತಾಡ್ಬೇಡ. ಐರನ್ ಲೆಗ್ ನನ್ ಮಗನೇ. ಪಾಂಡು, ಕ್ಲಾಸಲ್ಲೂ ಸ್ಟ್ರಿಕ್ಟು, ಹೊರಗಡೆನೂ ಸ್ಟ್ರಿಕ್ಟಾ? ನಿನ್ನೆ ರಜಾ ಇತ್ತು, ಮನೆಗ್ ಬರ್ಬಹುದಾಗಿತ್ತು. ನಾನ್ ಯಾಕೆ ನಿಮ್ಮನೆಗ್ ಬರ್ಬೇಕಾಗಿತ್ತು? ನಿಮಗೋಸ್ಕರ ಉದ್ದಿನ ವಡೆನು ಜಾಮೂನ್ ರಸ ಮಾಡ್ಕೊಂಡಿದ್ದೆ. ಉದ್ದಿನ ವಡೆ ಸಾಂಬಾರು ಕೇಳಿದೀನಿ. ಇದ್ಯಾವ್ದಪ್ಪ ಉದ್ದಿನ ವಡೆ ಜಾಮೂನ್ ರಸ? ಅದೇ ನಾನ್ ಮಾಡೋ ಸ್ಪೆಷಲ್ಲು. ನೀವಿವತ್ ರಜಾ ಹಾಕಿದ್ರೆ ರಸಗುಲ್ಲ ಮಾಡ್ತೀನಿ, ಬರ್ತೀರಾ ಮನೆಗೆ? ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ? ಅಯ್ಯೋ ಪ್ರಿನ್ಸಿಪಾಲ್ ಬರ್ತಾ ಇದಾರೆ. ನಾವು ನೀವು ಇಲ್ಲಿ ಮಾತಾಡೋದು ನೋಡಿದ್ರೆ ನನ್ನ ರಸಗುಲ್ಲ ಮಾಡ್ಬಿಡ್ತಾರೆ. ಓಕೆ ಬಾಯ್, ಬರ್ತೀನಿ. ಮೇ ಐ ಕಮ್ ಇನ್ ಸರ್? ಏನೋ ಬರೋಕ್ ಹೇಳಿದ್ರಂತೆ. ನಿಮಗೆ ಅಂತೆ ಏನು? ನಾನೇ ನಿಮ್ಮನ್ನು ಕರೆಸಿದ್ದು. ಏನ್ರಿ, ನಾನು ಇವರು ಲವರ್ಸಾ? ಈ ಕಾಲೇಜ್ನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆಯಾ ಇಲ್ವೋ? ಯಾಕೆ ಸರ್, ನಾನೇನ್ ಮಾಡಿದೆ ಸರ್? ಏನ್ ಮಾಡಿದ್ರ? ನಾನು ಇವರು ಸಾರಿ ಲವರ್ಸ್ ಅಂತ ಇಡೀ ಕಾಲೇಜಿಗೆ ಡಂಗೂರ ಹೊಡ್ಕೊಂಡ್ ಬಂದಿದ್ದೀರಲ್ರಿ. ನಾನು ನೀವೇನೋ ದೊಡ್ಡ ಮನುಷ್ಯರು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವು? ನಾನು ಅಷ್ಟೇ, ಹಳ್ಳಿಯವರಾದ್ರೂ ಒಳ್ಳೆಯವರು ಅಂತ ನಾನ್ ತಿಳ್ಕೊಂಡಿದ್ದೆ. ನೀವ್ ಈ ರೀತಿ ಸಾರ್ಕೊಂಡ್ ಬಂದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೇಜ್? ನಿಮ್ಗೆ ಇಷ್ಟ ಇಲ್ಲಿದ್ರೆ ಡೈರೆಕ್ಟ್ ಆಗಿ ಲವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕಿತ್ತು. ಅದನ್ ಬಿಟ್ಟು ಹೀಗೆಲ್ಲ ಮಾಡೋದು ಚೆನ್ನಾಗಿರಲ್ಲ. ನೀವ್ ಹೀಗೆ ಹೋಗಿ ಇಡೀ ಕಾಲೇಜಿಗೆ ನಾವಿಬ್ರು ಲವರ್ಸ್ ಅಂತ ಹೇಳಿ, ಅಲ್ಲ ಸಾರಿ ಅಲ್ಲ ಅಂತ ಹೇಳಿದ್ರೆ ಗೆದ್ರಿ, ಇಲ್ಲ ಅಂದ್ರೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಸರ್ ನನಗೆ ಈ ವಿಚಾರ ಗೊತ್ತೇ ಇಲ್ಲ ಸರ್. ಸರ್ ನಾನು ಈ ತರ ವಿಚಾರ ಹೇಳಿದೆ ಅಂತ ನಿಮ್ಗೆ ಯಾರು ಸರ್ ಹೇಳಿದ್ರು? ಅದೆಲ್ಲ ನಿಮಗೆ ಯಾಕ್ರಿ? ಪ್ಲೀಸ್ ಹಾಗಾದ್ರೆ ಸರಿ ಬಿಡಿ ಸರ್. ನೀವಿಬ್ರು ಲವರ್ಸ್ ಅಲ್ಲ, ನಾವಿಬ್ರು ಲವರ್ಸ್ ಅಂತ ಹೇಳ್ಕೊಂಡ್ಬಿಡ್ತೀವಿ ಸರ್. ನೀವು ಬೈದಿದ್ದಕ್ಕೆ ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಸರ್ ಪ್ಲೀಸ್ ದಯವಿಟ್ಟು ನಿಮ್ಗೆ ಈ ವಿಚಾರ ಎಲ್ಲ ಯಾರು ಹೇಳಿದ್ರು ಅಂತ ನನ್ಗೆ ಹೇಳಿ ಸರ್ ಪ್ಲೀಸ್. ರೇ, ಬೇರೆ ಯಾರಾದ್ರೂ ಹೇಳಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ಈ ವಿಷಯನ ನಿಮ್ಮೂರವ್ರು, ನಿಮ್ ಜೊತೆ ಇರೋರು ಕೆಳಗೂರ್ನವ್ರು. ಕಳ್ಳನ್ ಮಕ್ಕಳ ಯಾರು? ಅವರು ಸರ್, ನೀವಲ್ಲ. ಮಕ್ಕಳ ನನ್ ಜೊತೆನೆ ಇದ್ಕೊಂಡು ನನಗೆ ಬಗ್ನಿ ಗುಟ್ಟ ಇಟ್ಬಿಟ್ಟ. ನಿಮ್ಮನ್ ಸುಮ್ನೆ ಬಿಡಲ್ಲ ಕಂಡ್ರು, ಒಂದ್ ಗತಿ ಕಾಣಿಸ್ತೀನಿ. ನನ್ನ ಮಕ್ಕಳು ಬರ್ಲಿ, ಒಬ್ಬೊಬ್ಬಂಗು ಹಂಗೆ ಬರಲ್ ಸೇವೆ ಮಾಡ್ತೀನಿ. ಪಾಂಡು, ಇದೇ ಕೆಳಗಿನ ಬಾಗ್ಲೆಲ್ಲ ಹಾಕಬಿಟ್ಟಿದ್ಯೆ? ಓ ಅದಾ, ಅದ್ ಹಿಂಗೆ ಸುಮ್ನೆ ಕುಸಿಗೆ ಕೆಳಗೆಲ್ಲ ಬಾಗಿಲು ತಡಿಕೊಂಡು ಪಿಚಾಚಂಗ್ ಮೇಲೆ ಒಬ್ಬನೇ ಅಡ್ಡ ಆಡ್ತಾ ಇದ್ದೆ. ಹೌದ್ ಕರ್ಲ, ಕೇಳ್ಬೇಕು ಅಂತಿದ್ದೆ. ಈ ಪ್ರಿನ್ಸಿಪಾಲ್ ತವ ನನ್ ಮ್ಯಾಗೆ ಯಾರೋ ಶಾನೆ ಹೊಗಳವ್ರಲ್ಲ. ಯಾರಲ್ಲ? ನಾನೇ ಬೇಕಾಗಿತ್ತು. ಐರನ್ ಲೆಗ್ ನನ್ ಮಗನೇ, ವಿಟ್ಲ ಇವತ್ತೇನೋ ಆಗುತ್ತೋ. ರಂಗ ಇವನೇನ್ ಬೀಸಂಗ್ ಇಟ್ಕೊಂಡವನೆ. ಕೂತ್ಬಿಡ್ತೀನಿ ಮಗನೇ, ಬರಲ್ಲ ಬೀಸಣಿಗೆ ಅಂದ್ರೆ. ಇವತ್ ನಿನ್ನ ಸಾಯಿಸ್ಬಿಡ್ತೀನಿ ಕರ್ಲ, ಸಾಯಿಸ್ಬಿಡ್ತೀನಿ. ಜೋ ಪಾಂಡು, ನಿನ್ನೊಳಕ್ಕೆ ರಂಗ ಹೇಳಿದ್ದು. ನೀನು ಮಾತಾಡ್ಬೇಡ, ನಂಗೆ ಆಗ್ಬಿಡಿಕ್ಕಿಲ್ಲ. ನನ್ನ ಮಕ್ಕಳ, ಓಹೋ ನನ್ನ ಒಳ್ಳೇದಿ ಅಲ್ಲೇ ನನ್ನ ಮಕ್ಕಳ. ನಾನ್ ಕಿವಿ ಮೇಲೆ ಕೆಂಪು ಮಡಿಕೊಂಡಿದೀನಿ, ಮುಳ್ಳಾಗ್ತದೆ. ಅದಲ್ಲ ಕಜ, ಲೇಡಿ ಲೆಕ್ಚರು ನಿಂಗೆ ಶಾನೆ ಹಿಂಸೆ ಕೊಡ್ತಿದ್ದಲ್ಲ. ಹಿಂಗ್ ಹೇಳಿದ್ರೆ ಪ್ರಿನ್ಸಿಪಾಲು ಅವಳಿಗೆ ಅಟ್ಕಾಯಿಸ್ಕಂತಾನೆ ಅಂತ ಒಂದೇ ಒಂದ್ ಸಣ್ಣ ಫಿಟ್ಟಿಂಗ್ ಇತ್ತೆ ಕಜ. ಫಿಟ್ಟಿಂಗ್ ನೀನ್ ಹೇಳ್ತಾರ ನಿಜ ನಿಜ. ನಮ್ಮ ಅಪ್ಪನೇ ನಿಮ್ಮ ಅವ್ರ ಅನ್ಕೋ ಕಜ. ಸ್ನೇಹಿತರಾಗಿ ನೀನು ಒಂಚೂರು ನಮ್ನ ಅರ್ಥವೇ ಮಾಡ್ಕೊಳಕ್ಕಿಲ್ಲ ಅಂತೀಯ. ನಿಂಗೂ ತಲೆ ಐತೆ. ನಾನು ಏನ ಅನ್ಕೊಂಡ್ಬಿಟ್ಟಿದ್ದೆ. ಹೌದು, ಹಂಗ್ ಮಾಡಿದ್ರಿಂದ ಆ ಯಮನ್ ಕಾಡ್ದಿಂದ ನಾನು ತಪ್ಪಿಸ್ಕೊಂಡಂಗಾಯ್ತು. ನಿಜವೇ ನೀನ್ ಹೇಳೋದು. ವೆಂಕಟೇಶ್ವರ, ನಮ್ಮಪ್ಪ ಆಂಜನೇಯ ದೇವ್ರೇ, ಇವತ್ ಕಟ್ಟಿ ಮನ್ಸು ಮಾಡಿ ಕಣ್ಣು ಮುಚ್ಕೊಂಡು ಇರೋ ವಿಷಯ ಎಲ್ಲ ಅವಳತ್ ಹೇಳ್ಬಿಡ್ತೀನಿ. ಎಸ್, ಈ ನನ್ನ ಮಗ ಯಾಕೆ ಅಲ್ಲಿಂದ ಬರ್ತಾ ಇದ್ದಾನೆ? ವೈಜಂತಿ ಹತ್ರ ನನ್ನ ಬಗ್ಗೆ ಏನಾದ್ರೂ ಫಿಟ್ಟಿಂಗ್ ಇಟ್ಬಿಟ್ನಾ? ಇದ್ರು ಇರಬಹುದು. ನಾನ್ ಬಿಟ್ಬಿಡ್ತೀನಾ? ನನ್ನ ಮಗನ ವಿಚಾರ ಎಲ್ಲ ಅವಳ ಹತ್ರ ಹೇಳಿ
ನಾನು ಅವಳನ್ನ ಲವ್ ಮಾಡ್ತಾರೋ ವಿಷಯನೂ ತಿಳಿಸ್ಬಿಡ್ತೀನಿ. ಆಂಟಿ, ಏನಪ್ಪ ವೈಜಯಂತಿ ಬಂದಿದ್ರಾ? ವೈಜಯಂತಿನ ಬರ್ಲಿಲ್ವಲ್ಲ, ಯಾಕೆ? ಸುಮ್ಮನೆ ನಥಿಂಗ್. ಯಾಕ ಹೆಂಡತಿ ಮೇಲೆ ಕೋಪನ ಮಡಿಕೊಂಡ ಮೇಲೆ ತೋರಿಸ್ದಂಗೆ ನನಗ್ ಹೊಡಿತ್ಯಾ? ನಿನ್ನಿಂದಾನೆ ಅವಳು ನನ್ನ ಕೆನೆಗೆ ಹೊಡೆದಿತ್ತು. ನೀನ್ ಯಾಕೋ ಅವಳ ಮನೆಗೆ ಹೋಗಿದ್ದೆ? ನಂಗೆ ಗೊತ್ತು ನೀನ್ ಅವಳ ಹತ್ರ ನನ್ನ ಮೇಲೆ ಏನೋ ಫಿಟ್ಟಿಂಗ್ ಇಟ್ಟಿದ್ಯಾ. ಶುರುವಾಯ್ತು. ನಾನ್ ಯಾವ್ದಕ್ಕೂ ಒಳಗೋಗೋದೇ ಸರಿ. ನಾನೇನ್ ಫಿಟ್ಟಿಂಗ್ ಇಟ್ಟಿಲ್ಲ. ರಂಗನ್ ಬೇಕಾದ್ರೆ ಕೇಳ್ಜಾ. ಅವನೇನ್ ಕೇಳೋದು? ನೀನ್ ಫಿಟ್ಟಿಂಗ್ ಆದ್ರೆ ಅವ್ನ್ ದೊಡ್ಡ ಫಿಟ್ಟಿಂಗು. ಇದಾಕ್ರದೆ ಒಳ್ಳೆ ನಾಯಿ ಕಿತ್ತಾಡ್ದಂಗ್ ಕಿತ್ತಾಡ್ತಿದ್ದೀರಿ ಈಗ. ನೀವ್ ಮುಚ್ಕೊಳಗಡೆ ಇದ್ದಂತ ಒಂದು ವಿಚಾರ. ಹೊರ ಬಡತವ ಹೆಂಗಾರು ಕಿತ್ತಾಡ್ಕೊಂಡ್ ಸಾಯ್ರಿ. ಗೊತ್ತಿದ್ದು ನಿನ್ನ ಮನೆಗೆ ಸೇರ್ಸ್ಕೊಂಡಲ್ಲ, ಅದನ್ ತಪ್ಪುಕೊಂಡ ನನ್ ತಪ್ಪು. ಮುಗೀತು. ಅಲ್ಲಿ ನೋಡಿದ್ರೆ ಯುದ್ಧ ನಡೀತಾ ಐತೆ, ಇವ್ನ್ ನೋಡಿದ್ರೆ ಚಾಕು ತರ್ತವನೆ. ಏ ರಂಗ ಕಿತ್ಕೋಜಾ. ಕೊಡ ಬಡತದಲ್ಲಿ ಯೋ ಯಾರೇ ನೀನು ನನ್ ಪೆನ್ ಕಿತ್ಕೋದ ಇದ್ಯಾ? ದೊಡ್ಡ ಪೆನ್ ಕೊಡ್ತೀನಿ. ಅಲ್ಕಾ ಬಡ್ಡೆ ಇದ್ನ ಅಲ್ಲಿ ನೋಡಿದ್ರೆ ಜಗಳ ಹಾಕೊಂಡು ಬೆಂಕಿ ಬೇಯ್ತಾದೆ. ತುಪ್ಪ ಸುರಿಯಕ್ ಹೋದಿದ್ದ ಅಲ್ಲಿ. ಹೋಗಲು ಏನೋ ಇವನೇ ಸಾಕ್ದಂಗ್ ಮಾತಾಡ್ತಾನೆ. ಎಲ್ಲೋ ಇವ್ರ ಅಪ್ಪನ ಮನೆ ಸೊತ್ತಿಂದಂಗೆ. ನಾನ್ ಕದ್ರಿಕೊತೀನೋ? ನನ್ನ ಮಕ್ಕಳ, ನಿಮ್ಮಂತ ಹಲ್ಕ ನನ್ನ ಮಕ್ಕಳನ್ನ ಮನೇಲಿ ಇಟ್ಕೊಂಡಲ್ಲ, ಅದನ್ ತಪ್ಪುಕೊಂಡ್ರು ನನ್ ತಪ್ಪು. ಯಾಕ್ರೋ ಎಲ್ರು ಹಿಂಗ್ ಕುಂತಿದ್ದೀರಾ? ಎಲ್ಲಾರು ಹೋಗಿ ತೊಲಗ್ ಸಾಯ್ರಿ. ಪಾಂಡು, ನಮ್ ಮ್ಯಾಗಿನ ಕೋಪ ಇನ್ನೂ ಹೋಗಿಲ್ವಾ? ಪಾಂಡು, ನನ್ನಿಂದ ತಪ್ಪಾಗೋಯ್ತು. ಊಟ ಮಾಡು ಬಾ. ನಾನ್ ತಪ್ಪು ಮಾಡಿದ್ದೀನಿ, ನಿಮ್ ಜೊತೆ ಇತ್ತು. ನಂಗೆ ಊಟ ಬೇಡ. ನೋಡ್ಜಾ, ನೀವ್ ಊಟ ಮಾಡ್ಲಿಲ್ಲ ಅಂದ್ರೆ ನಾವ್ ಯಾರು ಮಾಡಕ್ಕಿಲ್ಲ ಕಜ. ಪಾಂಡು, ನನ್ ಮೇಲೆ ಕೋಪ ಇರ್ಬೋದು. ಈ ವಿಟ್ಲ, ಹರಿ, ರಂಗನ್ ಮುಖ ನೋಡು. ಇವ್ರು ಯಾರು ಊಟ ಮಾಡ್ದೆ ಇನ್ನೇನ್ ಸಾಯಂಗಿದ್ದಾರೆ. ಪಾಂಡು, ಊಟ ಮಾಡ್ಜಾ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನೀನೇನಂದ್ರು ಅನ್ಸ್ಕೊಂಡಿರ್ತೀನಿ, ಆದ್ರೆ ಊಟ ಮಾತ್ರ ಬೇಡ ಅನ್ಬೇಡ ಕಜ. ಏನೋ ವಿಷಯಗಳಿಗೆ ಆಗೋಯ್ತು, ಅದಕ್ಕೆ ಊಟ ಮಾಡದೆ ಬಿಟ್ಬಿಡೋದೇನ್ರೋ? ನಿಮ್ಗೇನಾದ್ರು ಆದ್ರೆ ನನಗೂ ಆದಾಗಲ್ವೇನ್ರೋ? ಕೂತ್ಕೊಳ್ಳಿ ತಿನ್ರಲ್ಲ. ಪಾಂಡು, ನೀನ್ ಮೊದಲು ತಿಂಜ. ಹೊಡೆದಕ್ಕೆ ಬೇಜಾರಾಯ್ತೇನೋ? ನನ್ಗ್ಯಾಕೆ ಬೇಜಾರು? ಅಣ್ಣ ಹೊಡೆದ ಅಂತ ತಿಳ್ಕೊತೀನಿ. ನೀನ್ ತಿಂಜ, ಆಮೇಲೆ ನಾವ್ ತಿಂತೀವಿ. ಇಟ್ಲಾ, ನೀನ್ ಊಟ ಮಾಡು. ಬೆಳಗ್ಗೆ ಯಾಜ ಊಟ ಮಾಡ್ತಾರೆ? ಬೆಳಿಗ್ಗೆ ಅಲ್ಲ ಕಂಡ್ಲ, ಇದು ರಾತ್ರಿ. ತಗ ತಿನ್ನು. ಇದೇನ್ರಿ ಜಾ, ಆಗ್ಲೇ ವೈಜಯಂತಿ ಮಲ್ ಊಟ ಮಾಡಿ ಈಗ ಇಲ್ಲೂ ಊಟ ಮಾಡ್ತೀರಾ? ತಗೊಳ್ಳಿ ನನ್ನ ಮಕ್ಕಳ. ಎಕ್ಸಾಮ್ ಹತ್ರ ಬರ್ತಿದೆ ಕಣೆ. ಎಕ್ಸಾಮ್ ಬಂದೇ ಬರತ್ತೆ, ಅದಕ್ಕೆ ಯಾಕೆ ಫೀಲ್ ಮಾಡ್ಕೊಳ್ತೀಯ? ನಾನದು ಚೆನ್ನಾಗಿ ಓದಿದ್ದೀನಪ್ಪ. ಅಯ್ಯೋ ಹಾಗಲ್ವೇ, ಎಕ್ಸಾಮ್ ಫೀಸೇ ಅಡ್ಜಸ್ಟ್ ಆಗಿಲ್ಲ. ನಿಮ್ಮ ಅಪ್ಪನ್ ಕೇಳೋದಪ್ಪ. ಅಯ್ಯೋ ದುಡ್ಡು ಕೇಳಿದ್ರೆ ನಮ್ಮ ಅಪ್ಪ ಬೈತಾರೆ ಕಣೆ. ನಿಮ್ಮ ಅಕ್ಕನ್ ಕೇಳೋದಪ್ಪ,
ಅವಳ ಹತ್ರನೂ ಇಲ್ವೇ? ಸರಿ ನಾನ್ ಕೊಡ್ತೀನಿ ಬಿಡು. ಅಯ್ಯೋ ಬೇಡ ಕಣೆ. ಬಟ್ಟೆ ಕೊಡ್ಸಿದ್ಯಾ, ಬೇಕಾದಾಗೆಲ್ಲ ದುಡ್ಡು ಕೊಟ್ಟಿದ್ಯಾ? ಅದೆಲ್ಲ ಫ್ರೆಂಡ್ಶಿಪ್ ಕಣೆ. ಹಾಗಂತ ಮಿಸ್ಯೂಸ್ ಮಾಡ್ಕೊಳಕ್ಕಾಗುತ್ತೇನೆ? ನಾನ್ ಸುಮ್ನೆ ಕೊಡ್ತಾ ಇಲ್ಲ. ನಿನಗ್ ಕೆಲ್ಸ ಸಿಕ್ಕಿದ್ಮೇಲೆ ವಾಪಸ್ ತಗೊಳ್ತೀನಿ. ನಿನಗಿರೋ ಟ್ಯಾಲೆಂಟ್ಗೆ ಕೆಲ್ಸ ಸಿಗತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡ್ತೀನಿ. ಹೌದು, ನಿನಗ್ ಬುಕ್ ಕಳ್ಸಿದ್ ಯಾರು ಅಂತ ಗೊತ್ತಾಯ್ತಾ? ಇಲ್ವೇ? ಯಾರು ಅಂತ ಇನ್ನೂ ಗೊತ್ತಿಲ್ಲ. ನಾನು ಹುಡುಕ್ತಾನೆ ಇದ್ದೀನಿ. ಟ್ರೈ ಮಾಡು, ಸಿಕ್ಕೇ ಸಿಗ್ತಾನೆ. ಯಾಕೆ ದುಡ್ಡು? ನೀ ದುಡ್ಡು ತೆಗಿದ. ಯಾಕೆ ಈಗ ದುಡ್ಡು? ಅವೆಲ್ಲ ಕೇಳ್ಬೇಡ, ನೀ ತೆಗಿ ದುಡ್ಡು. ಅಷ್ಟೇ ನನ್ ಮಗ ಎಲ್ಲೋದ್ರೂ ಅಲ್ಲೇ ಬಂದು ಒಕ್ಕರ್ಸ್ಕೊಳ್ತಾನೆ. ನೀ ಸುಮ್ಕೆ ಕೊಡ್ಜಾ ಇಲ್ಲಿ. 100 ರೂಪಾಯಿನಾರು ಕೊಡ್ಜಾ. ನೀ ತೆಗಿದ ದುಡ್ಡು. ಜೋ, ಪಾಂಡು ಕಷ್ಟಪಟ್ಟು ದುಡಿತಾನೋ, ನಮ್ಗೆಲ್ಲ ಕೊಟ್ಟು ಕೊಟ್ಟು ಮಠ ಸೇರ್ಕೊಳ್ತಾನೆ. ಏನು ಆಯ್ಕಿಲ್ಲ, ಸುಮ್ಕೆ ಕೊಡ್ದ. ವಿಟ್ಲಾ ತೆಗಿಲ್ಲ ದುಡ್ಡ. ಏನೋ ಅರ್ಥ ಸುಮ್ನಿರಪ್ಪ. ಅವತ್ತಿನ ತೆಗಿಲ್ಲ ಫೋಟೋನ ಅಂತಾನೆ ಇದೆಯಾ? ನನ್ ಮಗನ ಹತ್ರ ಫೋಟೋನು ತೆಗಿಲ್ಲ, ನಿನ್ ಕೈ ಕ್ಯಾಮ್ರಾ ನೋಡ್ಲಿಲ್ಲ. ನನ್ ಮಗನೇ, ನೀನ್ ಹಿಂಗ್ ಕೇಳಿದ್ರೆ ಕೊಡಕ್ಕಿಲ್ಲ ಕಳ್ಳ. ನನಗ್ ಗೊತ್ತು ನಿಂತಾವ್ ಹೆಂಗ್ ತಗೋಬೇಕು ಅಂತ. ಎದಳ ಮೇಕೆ ಜೋರಂಗ ಇಲ್ಲಿ ನೋಡ್ದ. ನನ್ ಮಗನ ಹತ್ರ ಬೇಡ ಕಜ್ಜ. ಇದ್ಯಾಚ ಕುಮಾರ, ಏನಾಯ್ತ? ನಂಗ್ ಗೊತ್ತಿತ್ತು ಏನೋ ಆಯ್ತದೆ ಅಂತ. ನನ್ ಮಗ ಒಳಗಡೆ ಏನು ಹಾಕಿಲ್ಲ ಕಜ್ಜ, ನನ್ ಕೈ ಸುಟ್ಟೋಯ್ತು. ನಮ್ಮಪ್ಪ ನಮ್ಮವ್ವ ಕೆಲ್ಸಕ್ಕೆ ಸೇರ್ಸವ್ರೆ. ಮಗ ಮನೆಗೆ ಅಷ್ಟೋ ಇಷ್ಟೋ ದುಡ್ಡು ಕಳಿಸ್ಲಿ ಅಂತ ನಾನಿಲ್ಲಿ ಹುಡುಗಿಗೆ ಬುಕ್ಕು ದುಡ್ಡು ಅಂತ ಕಳಿಸ್ತಾ ಇದ್ದೀನಿ. ಮನೇಲಿ ಅಪ್ಪ ಅವ್ವ ದುಡ್ಡು ಕೇಳಿದ್ರೆ ಮಾತ್ರ ದುಡ್ಡು ಬೇಕು ಅಂದ್ರೆ ಕಳ್ಸಲ್ಲ. ಆದ್ರೆ ಹುಡುಗಿಗೆ ದುಡ್ಡೆಲ್ಲ ಕೊಟ್ಟು ಕಳ್ಕೊತಾ ಇದ್ದೀನಿ. ಆಹಾ, ಲೋಕದ ನಿಯಮನೇ ಎಷ್ಟು. ಇದ್ರ ಜೊತೆಗೆ ಆ 4 ದರಿದ್ರ ನನ್ನ ಮಕ್ಕಳ ಗ್ರಹಗಳಿಗೆ ಬೇರೆ ಖರ್ಚು. ವೈಜಯಂತಿ ಯಾರು? ನಾನೇ. ನಿಮ್ಗೊಂದು ಮನೆ ಆರ್ಡರ್ ಬಂದಿದೆ. ಯಮುನಾ? ನನಗ? ಯಾರು? ಥ್ಯಾಂಕ್ ಯು. ಯಾತೆ ಲೆಟರು? ಗೊತ್ತಿಲ್ಲಕ್ಕ. ಅಡ್ರೆಸ್ ಇಲ್ವಾ? ಫ್ರಮ್ ಅಡ್ರೆಸ್ಸೇ ಇಲ್ಲ. ಪ್ರಿಯ ವೈಜಯಂತಿ, ನಿನಗೆ ಎಕ್ಸಾಮ್ ಫೀಸ್ಗೆ ಹಣ ಹೊಂದುತ್ತಿಲ್ಲ ಎಂದು ತಿಳಿಯಿತು. ಕೂಡಲೇ ಕಳುಹಿಸಿದ್ದೇನೆ. ನಿಮಗೆ ನಾನು ಯಾರು ಎಂದು ತಿಳಿದುಕೊಳ್ಳುವ ತವಕ, ಹಾಗೆಯೇ ನೋಡುವ ತವಕ. ನಿಮ್ಮ ತವಕವನ್ನು ತೀರಿಸಲೆಂದು ನಾನು ನಾಳೆ ನಿಮ್ಮ ಮನೆಯ ಮುಂದೆ ಬಿಳಿ ಟಿ ಶರ್ಟ್ ಹಾಕಿಕೊಂಡು ಬರುತ್ತೇನೆ. ಶರ್ಟಿನ ಮೇಲೆ ಕೆಂಪು ಹೃದಯ, ಅರಿಶಿನ ಹೃದಯದ ಚಿತ್ರವಿರುತ್ತದೆ. ನೀವೇ ಬಂದು ಕೆಂಪು ಹೃದಯವನ್ನು ಮುಟ್ಟಿದರೆ ಅದು ಪ್ರೀತಿ ಎಂದರ್ಥ. ಅರಿಶಿನ ಹೃದಯವನ್ನು ಮುಟ್ಟಿದರೆ ಫ್ರೆಂಡ್ ಎಂದು ಅರ್ಥ. ಇಂತಿ ನಿಮ್ಮವ. ಅಯ್ಯೋ ಅಕ್ಕ, ಅವತ್ತು ಬುಕ್ ಕಳ್ಸಿದ್ರಲ್ಲ, ಅವರು ಎಕ್ಸಾಮ್ ಫೀಸ್ಗೆ ದುಡ್ಡು ಕಳ್ಸಿದ್ದಾರೆ. ಮರಿಯಾಗಿ ನಿಂತ್ಕೊಂಡು ಇಷ್ಟೊಂದು ಸಹಾಯ ಮಾಡ್ತಿದಾರಲ್ಲ, ಅವ್ರು ಯಾರು ಅಂತ. ಏನೋ ಅಪ್ಪ, ನಿನ್ ಲೆಟ್ರೋ ನಿನ್ ಪುಸ್ತಕನೋ ಒಂದು ಅರ್ಥ ಆಗಲ್ಲ. ಛೇ, ನಾಳೆ ಗೊತ್ತಾಗುತ್ತೆ. ನಗೋದ್ ನೋಡು, ಕೋತಿ ಥರ. ಜೇಬಿ ಕೈ ಹಾಕಿದ ಕೈಯೆಲ್ಲ ಸುಟ್ಟೋಯ್ತು, ವಾಸನೆ ಹೊಡಿತೈತೆ. ಈಗ ಗೊತ್ತಾಯ್ತಲ್ಲ ಬೆಳಗ್ಗೆ ದುಡ್ಡು ತೊಗೊಂಡಿದ್ ಯಾಕೆ ಅಂತ. ನಮ್ ಜೋಡ ನಾವ್ ತಿನ್ನಕ್ಕೆ ಇವನ ಹತ್ರ ಪರ್ಮಿಷನ್ ತಗೊಂಡಂಗೆ. ಕಾಶಿಯಿಂದ ಪುಣ್ಯವ ನಮ್ ಕಾಸಲ್ಲಿ ನಮ್ಗ್ ತಂದ್ಕೊಟ್ಟಂಗೆ. ನೀನ್ ಹಂಗೆ ತಿಳ್ಕೊ, ನೀವ್ ಸುರೋಜ್ ಕಳಿ. ಅಯ್ಯೋ ಅಯ್ಯೋ, ಅಪಾಪೋಲ್ಗಳ ಮನೆಯ ಬಾರ್ ಮಾಡ್ಕೊಂಡ್ಬಿಟ್ಟಿರಲ್ಲ. ಗೋಪಾಲ ನೋಡಿದ್ರೆ ಓಡಿಸ್ಬಿಡ್ತಾನೆ. ನಡ್ರಜ ಅವನ್ಗೊಂದ್ ಪೆಕ್ ಕೊಟ್ರ ಆತು. ಜೋ ಪಾಂಡು, ನಾವ್ ನಿನ್ ಫ್ರೆಂಡ್ಸು. ಕುಡಿಯೋದಿಕ್ ಇಷ್ಟೆಲ್ಲ ಕೇಳ್ಕೊಬೇಕಾ? ನಿಂಗೆ ಇಷ್ಟೆಲ್ಲ ಅಂದ್ರೆ ಹೇಳು, ಅರಿ ಈಗ್ಲೇ ಮನೆ ಬಿಟ್ಟೋಯ್ತಾನೆ. ಏನ್ ಜಾರಿ? ಲತ್ತೆ ನನ್ ಮಗನೇ. ಅಯ್ಯೋ ಬುಡ್ಡೆತ್ತವ್ವ, ಸದರ ಕೊಟ್ರೆ ಕೋಟೆ ಮೇಲೆ ಅದ್ ಕುತ್ಕೊಂಡಂತೆ. ಓ, ನೀವು ಬರೀ ಬಾಯಿ ಮಾತನ್ನ ಹೇಳಿದ್ರೆ ಅರ್ಥ ಆಯ್ಕಿಲ್ಲ. ಒಳಗೋಗಿ ದಡಿ ತಗೊಂಬಂದು ದಬ 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 ಬಾರ್ಸರ್ ಅರ್ಥ ಆಯ್ತದೆ. ಇದೇನು ಮನೆಯ ತೋಡ್ದಪ್ಪನ ಛತ್ರನ? ನನ್ನ ಮಕ್ಕಳ ಹತ್ರ ತಿಂತಾಡಿ ದಡಿಯ. ಸ್ನೇಹ, ಮಮತೆ, ಬಂಧು ಬಳಗ, ಊರವರು, ನೆಂಟ್ರು, ಇಷ್ಟ್ರು ಇವೆಲ್ಲ ಪುತ್ಕು ಬಂದಕಾಯ್. ಹೌದು, ಕುಡಿಯಕ್ಕೂ ಬಿಡಕ್ಕಿಲ್ಲ ನನ್ ಮಗ. ಇದ್ಯಾಕ್ ಜಮ್ಮನೆ ತಿರುಗ್ತೈತೆ? ಓ, ಈ ನನ್ ಮಗನ್ ನೆತ್ತಿಗೆ ಏರ್ಬಿಡ್ತು. ಯಾವ್ದಕ್ಕೂ ನಾನು ಹೋಗಿ ಮಲಗ್ತೀನಿ. ವೈಜಂತಿ ಬರ್ತಾ ಇದ್ದಾಳು. ಅಯ್ಯೋ ನಡ್ರಜ, ಅವಳು ಹೋದ್ಮೇಕೆ ಕುಡಿಯವ. ತರದು ಬಿಸಾಕ್ಬಿಡು. ಎಲ್ಲ ಕಟಾಯಿಸ್ಬಿಟ್ಟವ್ರೆ. ಓ, ನನ್ ಕಂಡ್ರೆ ಭಯ ಐತೆ ಅಂತ ಆಯ್ತು. ಹಂಗೆ ಇರ್ಬೇಕು, ಇಲ್ಲ ಅಂದ್ರೆ ಒತ್ತಸ್ಕೊಂಬಂದು ಒಲೆ ಮುಂದ್ಕೆ ಅಂತ ಆಗ್ಬಿಡ್ತದೆ. ಆಡಕ್ಕಸ್ ಬಿ ನನ್ನ ಮಕ್ಕಳನ್ನ ತಂದು ಏನೇನ ತಂದ್ಕೊಂಡವೆ.
ತಲೆಗೆ 2 ಅಕ್ಷರ ಹೋಗದೆ ಹೋದ್ರು ಕಿಕ್ ಮಾತ್ರ ಬೇಕು ಬೋರ್ಡ್ ಎತ್ತೋಕೆ. ಓ ಎಂತೆಂಥದ್ದು ವೆರೈಟಿ ಎಲ್ಲ ಇಟ್ಕೊಂಡ್ಬಿಟ್ಟಾರಲ್ಲಪ್ಪ. ವಾಸನೆ ಕೋಕೋಕೋಲಾ ಬೇರೆ ಕೇಡು. ನಾಲ್ಗೆನಲ್ಲಿ ರಾಮ್ ಮಂತ್ರ, ಕುಡಿಯೋದು ರಮ್ ತೀರ್ಥ. ಆಚಾರ ವಿಚಾರ ಇಲ್ದೆ ವಿದ್ಯೆ ಹೇಳ್ಕೊಡೋ ಗುರುಗಳಾಗಿ ಎಲ್ಲ ಅನಾಚಾರದ ಕೆಲ್ಸನೇ ಮಾಡ್ತಿರಲ್ರಿ. ಮನೆನ ಮಂತ್ರಾಲಯ ಅಂತಾರೆ, ನೀವು ಬಾರಾಲಯ ಮಾಡ್ಕೊಂಡಿದ್ದೀರಾ. ನಿಮ್ಮಂಥವ್ರಿದ್ರೆ ಸುತ್ತಮುತ್ತ ಇರೋ ನಮ್ಮಂಥವ್ರಿಗೂ ಕೆಟ್ಟ ಹೆಸರು. ಪಾಂಡುರಂಗನ ದೇವಸ್ಥಾನಕ್ಕೆ ಹೋಗ್ಬತ್ತೀವೋ? ಇದು ಸೇರಿದ್ರೆ 4 ವಾರ ಕಂಪ್ಲೀಟ್ ಆಯ್ತದೆ. ಬತ್ತೀವೋ? ಹಲೋ ವೈಜಯಂತಿ, ಏನ್ ಈ ಕಡೆ? ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಆಮೇಲೆ ಮಾತಾಡೋಣ. ಲೋರ್ ಅಂಗಾರಿ ಬಿಟ್ಲಾ, ಬೇಗ ಬರುಜಾ. ಬರ್ತೀವಿ ಪಾಂಡು, ಬರ್ತೀವಿ. ನೋಡ್ರಿ, ದೇವ್ರು ಅಂದ್ರೆ ಎಷ್ಟೊಂದು ಭಯ ಭಕ್ತಿ. ಅಯ್ಯ, ಅವ್ರೇ ನೋಡ್ ಕಲ್ತ್ಕೊಳ್ಳಿ. ಛೀ! ಇವತ್ತು ನನ್ನ ಬದುಕಿನಲ್ಲಿ ಎಂತಹ ಅಪೂರ್ವವಾದ ದಿವಸ. ಇವತ್ತು ವೈಜಯಂತಿಗೆ ನಾನೇ ಅವಳು ದುಡ್ಡು ಕಳಿಸಿದ್ದು, ಬುಕ್ ಕಳಿಸಿದ್ದು ಅಂತ ಎಲ್ಲ ಕ್ಲಿಯರ್ ಆಗುತ್ತೆ. ಆಹಾ, ಒಳಗಿಟ್ಟಿರೋ ಆ ರೆಡ್ ಹಾರ್ಟ್ ಟಿ ಶರ್ಟ್ ಹಾಕೊಂಡು, ಕ್ರಾಪ್ ಹಚ್ಕೊಂಡು, ಸೆಂಟ್ ಹಾಕೊಂಡು ಸ್ಟೈಲಾಗ ಅವಳು ಮುಂದೆ ಹೋಗಿ ಇರೋ ತರ ಒಂದ್ ಸರ್ತಿ ಪಾಂಡು ಕಾಲೇಜ್ ಹೋಗ್ಬತ್ತೀನಿ ಕಜಾ. ಹಾಳಾಗೋಗಿ ಹೋಗ. ಥ್ಯಾಂಕ್ಸ್. ಓ, ನೀನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ನನ್ನ ಮಕ್ಕಳು ನನ್ನ ಕಷ್ಟ ಕೊಡಕ್ಕೆ ಉಟ್ಬಿಟ್ಟವ್ರೆ. ಬೆಳಿಗ್ಗೆ ಬೆಳಿಗ್ಗೆ ಎಂಥ ಸ್ವೀಟ್ ಮಾಡಲಿ. ಜೋ ಪಾಂಡು, ನಾನು ಕಾಲೇಜ್ ಹೋಗಿ ಬರ್ತೀನಿ ಕಜಾ. ಅಯ್ಯ, ನೀನ್ ಹಾಳಾಗ ಹೋಗಪ್ಪ. ನನ್ ಟಿ ಶರ್ಟ್ ಇವನ್ ಯಾಕಪ್ಪ ಹಾಕೊಂಡಿದ್ದಾನೆ? ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅಯ್ಯೋ, ನೀವೇನಾ? ಹೌದು, ನಾನೇ. ನೀವ್ ಇಷ್ಟ ದಿನ ನನ್ನ ಹತ್ರ ಕಣ್ಣ ಮುಚ್ಚಾಲೆ ಆಡ್ತಿದ್ರಾ? ನಾನು ಯಾವಾಗ್ಲೂ ಹಾಗೆ ಕಣ್ಣ ಮುಚ್ಚಾಲೆ ಆಡ್ತೀನಿ. ಅಯ್ಯೋ, ನೀವು ತುಂಬಾ ಒಳ್ಳೆಯವರು ರೀ. ಅದನ್ನ ನಾನೇ ಹೇಳಲ್ಲ, ಬೇರೆಯವರು ಗುರುತಿಸ್ಬೇಕು. ಅಯ್ಯೋ, ಅವಳು ಕೇಳ್ತಾ ಇರೋದಕ್ಕೂ ಇವನು ಹೇಳ್ತಾ ಇರೋದಕ್ಕೂ ಒಳ್ಳೆ ಟಾರ್ ರೋಡ್ ಮೇಲೆ ಟ್ರೈನ್ ಹೋಗ್ತಾ ಇರೋ ಹಾಗಿದೆ. ಅಯ್ಯೋ, ರೆಡ್ ಹಾರ್ಟ್ ಬಿಟ್ಬಿಡ್ತಾ ಇದ್ದಾಳಲ್ಲಪ್ಪ. ಕುಮಾರ, ನನ್ ಮಗನೇ, ತಪಸ್ ಮಾಡ್ದ ನಾನ್ ಕಣೋ. ವರ ನಿನಗ್ ಸಿಗ್ತಾ ಇದೆಯಲ್ಲೋ. ಇದಕ್ಕೆಲ್ಲ ನನ್ನ ಎಡಬಟ್ಟೆ ಕಾರಣ. ಹೋಗೋಣವಾ? ಓಕೆ, ನಾನ್ ರೆಡಿ. ಈ ನನ್ನ ಮಗ ಕುಮಾರ ಹುಡುಗಿರು ಅಂದ್ರೆ ಜೋಲ್ ಸೋರಿಸ್ತಾನೆ. ಇನ್ ತಾನಾಗೆ ಬಂದು ಹುಡುಗಿನ ಬಿಡ್ತಾನ? ಬಿಡಲ್ಲ. ಇಬ್ರು ಡಿಯೋಟ್ ಆಡಕ್ ಹೋಗಿರ್ಬೇಕು. ಇಲ್ಲ, ನಾನು ಅವ್ರಿಗೆ ಡಿಯೋಟ್ ಆಡಕ್ ಬಿಡ್ತೀನ? ಇಲ್ಲ, ನಾನು ಕೆಡಿಸ್ತೀನಿ. ಅರೆ ಬಿಟ್ಲ ಏನಾರು ಕಾಲೇಜ್ ಮನಿ ಕಟ್ಬಿಟ್ಟ. ಅಲ್ಲತ್ತ ನನ್ನ ಮಗನ ಸವಾಸ್ ನಂಗೆ ಹೇಳ್ಬೇಡ. ಜೋ ಪಾಂಡು ಕುಮಾರ ಬಂದ ಜಾ. ಕಾಲೇಜ್ ತಮ್ಮ ಕಾಣ್ಲಿಲ್ಲ ಅಮ್ಮ. ಯಾರ ಮನೆ ಹಾಳು ಮಾಡಕ್ ಹೋಗೋ ನಾವು ಪೊಟೈತ ಯಾರು ಗೊತ್ತು? ನೀನ್ ಯಾಕೆ ರಜಾ ಹಾಕಿದೆ? ಮುಟ್ಟಾಗಿವ್ನಿ ಅದಕ್ಕೆ. ಏನದೆ ಯಾಕೆ ನಾ ಯಾರ್ದಂಗ ಆಡಿಯೇ ಒದ್ದು ಬಿಡ್ತೀನಿ ಮಸ್ಕಿ ನನ್ನ ಮಗನೇ ನರಿ. ರಂಗ, ಎಲ್ಲೋಗಿದ್ಜಾ? ಕಾಲೇಜ್ ಬರ್ದೆ. ನಿಮ್ಗೆಲ್ಲ ಒಂದು ಸಂತೋಷದ ವಿಷಯ ಹೇಳ್ಬೇಕಂಜ. ಅದೇನ್ ಹೇಳ್ ಸಾಯಿ. ನನಗೆ ಒಂದು ಹುಡುಗಿ ಸಿಕ್ತು. ಸಿಕ್ತಾ? ಹುಡುಗಿ ಏನು ರೋಡ್ ನಲ್ಲಿ ಬಿದ್ದರು ಹಳೆ ಪೇಪರ್ ಜಾ? ಅದೆಲ್ಲ ಕಜ್ಜ, ಒಂದ್ ಹುಡುಗಿ ಜೊತೆ ಹೋಗಿದ್ದೆ. ಹಂಗೇಳು. ನಾನು ಅವಳು ಆಟೋದಲ್ಲಿ ಸೀದಾ ಶಾಂತಿ ಸಾಗರ್ ಹೋದ್ವಾ. ಆಟೋ ದುಡ್ಡು ನೀನ್ ಕೊಟ್ಟ ಅವಳು ಕೊಟ್ಲಾ? ಅವಳೇ ಕೊಟ್ಲು. ಹೋಟ್ಲ್ ಬಿಲ್ ಅವಳೇ ಕೊಟ್ಟಿರ್. ನಿಮ್ದು ವರ್ಷ ಅಂತಮ್ಮ. ಇಬ್ರು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾ ಐಸ್ ಕ್ರೀಮ್ ಅವಳು ನನಗ್ ತಿನ್ನಿಸ್ತಾ ಇದ್ಲು, ನಾನು ಅವಳಿಗೆ ತಿನ್ನಿಸ್ತಾ ಇದ್ದೆ. ನೋಣ ಬಿದ್ದಿದ್ರು ತಿಂದಿರ್ತೀರಿ ಕಣ್ ಹೇಳು. ಆಮೇಲೆ ಹಾಗೇ ತಿಂತಾ ಇದ್ವಿ. ಇನ್ನೇನು ಒಬ್ರಿಗೊಬ್ರು ಮುಖಾನ ಹತ್ರಕ್ಕೆ ಸೇರಿಸ್ಬೇಕು. ಅಷ್ಟ್ರಲ್ಲಿ ಸಪ್ಲೈರ್ ಬಂದ್ ಕೆಡಿಸ್ಬಿಟ್ಟ. ಸಪ್ಲೈಯರ್ ಬಂದ್ ಕೆಡಿಸ್ಬಿಟ್ನಾ? ಬಿಲ್ ಕೊಟ್ಟ ಅಂದೆ. ಅಲ್ಲಿಂದ ಸೀದಾ ಲಾಲ್ಬಾಗ್ ಹೋದ್ವಾ. ಮುಂದೆ ಕೇಳ್ಜಾ. ಯಾವ ಬೆಂಚು ಖಾಲಿ ಇರ್ಲಿಲ್ಲ. ಮೂಕನ್ ಹೇಳ್ಜಾ. ಹೊಸ ಪೂರ್ತಿ ಲವರ್ ಸೀಸನ್ ಅಲ್ವಾ,
ಖಾಲಿ ಇರಕ್ಕಿಲ್ಲ. ಕಂಟೂನಿ ಯಾರು ಬರ್ದಿರೋ ಜಾಗದಲ್ಲಿ ಹೋಗಿ ಕೂತ್ವಿ. ಆಮೇಲೆ 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 ನನ್ನ ಮಕ್ಕಳ ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬನು ಬ್ಲೇಡ್ ತಗೊಂಡು ಕತ್ತರಿಸ್ಬಿಡ್ತೀನಿ. ಅಯ್ಯೋ ಟೆನ್ಷನ್ ತುದಿಗ್ ಬಂದ್ ನಿಂತ್ಕೊಂಡ್ಬಿಟ್ಟದೆ. ಆಮೇಲೆ ಸಾಯಿಸುವಂತೆ ನೀ ಹೇಳ್ಜಾ. ಆಮೇಲೆ ಆಮೇಲೆ ಅಯ್ಯೋ ನಾಚಿಕೆ ಆಗಿ ಹೇಳ್ಜಾ. ಅಯ್ಯೋ ಬಟ್ಟೆ ಮಾಡ್ದವನ್ ಟೆನ್ಷನ್ಗಿನ್ನ ನಿನ್ ಟೆನ್ಷನ್ ನೋಡಕ್ ಆಯ್ತಲ್ಲೋ, ನೀನ್ ಮುಂದುವರ್ಸು ಹೇಳ್ಜ. ಆಮೇಲೆ ಆಮೇಲೆ ಡಬ್ಬ ನನ್ನ ಮಕ್ಕಳ. ಆಹಾ ಆಮೇಲೆ ಅಂತೆ. ಆಮೇಲೆ ಏನಿ ನನ್ನ ಮಗ ಭಜನೆ ಮಾಡ್ತಾವನೆ, ಇವರೆಲ್ಲ ಭಯ ಭಕ್ತಿಯಿಂದ ಕೇಳ್ತಾವ್ರೆ. ಈ ನನ್ನ ಮಗ ಏನು ಬಹಳ ದೊಡ್ಡ ಮನುಷ್ಯ. ಕಾಶಿಗೆ ಹೋಗಿದ್ ಬಂದಂಗೆ ಹೆಂಗು ಹೋದೆ ಹೆಂಗು ಬಂದೆ ಅಂತ ಅರ್ಕತೆ ಮಾಡ್ತಾವನೆ. ಇವರೆಲ್ಲ ಅಂತ ಜೋಲ್ ಸುರಿಸ್ಕೊಂಡು ಆಹಾ ಮುಖ ನೋಡು ನನ್ನ ಮಗನೇ. ಆಮೇಲೆ ಅಂದ್ರೆ ಜಾಡ್ತೀನಿ ನಿನ್ನ. ಅಂಕಲ್. ಓ ಭಾರತಮ್ಮ, ಏನ್ ಸಮಾಚಾರ? ಆಂಟಿ ಇಲ್ವಾ? ಯಾಕ ಯಾವ್ದಾರು ಹುಡುಗಿ ಕರ್ಕೊಂಬಂದೇನು? ಯಾವ ಹುಡುಗಿ? ಏನಿಲ್ಲ ಬಿಡು, ಏನಿಲ್ಲ. ಆಂಟಿ ಅಂದಲ್ಲ ಅದಕ್ಕೆ ಹಂಗಂದೆ. ಅಂಕಲ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡು. ಇಲ್ಲಿ ಮಾತಾಡಕ್ ಆಗಲ್ಲ ಅಂಕಲ್. ಯಾಕ ಆಂಟಿ ಅದಾಳೆ ಅಂತನ? ಅವಳು ಒಳಗದಾಳ, ನೀನೇನ್ ಚಿಂತೆ ಮಾಡ್ಬೇಡ, ಮಾತಾಡು. ಆಗಲ್ಲ ಅಂಕಲ್, ಅದು ಸಸ್ಪೆನ್ಸ್. ಸಸ್ಪೆನ್ಸ್ ಹಂಗಂದ್ರ ನನ್ನ ನೀ ಒಂದು ಜಾಗ ಕರ್ಕೊಂಡು ಹೋಗ್ಬೇಕು ನೋಡತ್ತಮ್ಮ. ಜೀವನದ ಸಮಸ್ಯೆ ಅಂತಂದ ಮ್ಯಾಲೆ ಎಣ್ಣೆ ಹಾಕೋತ ಮಾತಾಡ್ಬೇಕು ನೋಡತ್ತಮ್ಮ. ಅಂಕಲ್ ನನ್ಗಿದೆಲ್ಲ ಅಭ್ಯಾಸ ಇಲ್ಲ ಅಂಕಲ್, ಪ್ಲೀಸ್ ಬೇಡ. ಅಯ್ಯೋ, ಈಗಿನ ಕಾಲದಾಗ ಹೆಣ್ಣು ಮಕ್ಕಳು ಎಣ್ಣೆ ಹೊಡಿತಾರ, ಅಂತದ್ರಾಗ ನೀ ಗಂಡು ಮಗ ಅದಿ. ಎತ್ತ ಎತ್ತ ಪ್ಲೀಸ್ ಬೇಡ. ಎತ್ತಮ್ಮ, ತಗತ್ತಮ್ಮ, ಎತ್ತ. ಬೇಡ ಅಂಕಲ್, ನಂಗೆ ಒಂಥರ ಆಗುತ್ತೆ. ಕುಡಿಯತ್ತಮ್ಮ, ಕುಡಿ. ಅಯ್ಯೋ ಕುಡಿ. ಮೆಲ್ಗೆ ಮೆಲ್ಗೆ, ಹಂಗೆ ಹಂಗೆ. ಬಾಳ ಚಲೋ ಇರ್ತತಿ ತಮ್ಮ. ಗೋಪಾಲಯ್ಯ, ನಾನು ವೈಜಯಂತಿನ ಲವ್ ಮಾಡ್ತಾ ಇದ್ದೀನಿ. ಮಾಡು, ಯಾರು ಬೇಡ ಅಂದಾರೆ? ಆದ್ರೆ ಅವಳು ನನ್ ಲವ್ ಮಾಡ್ತಾ ಇಲ್ಲ. ನೀವು ನನಗೆ ಸಹಾಯ ಮಾಡ್ಬೇಕು. ಅಂದ್ರ ನನ್ನೇನ್ ನೀ ಬ್ರೋಕರ್ ಮಾಡ್ಕೊಂಡಿದ್ಯಾ ಹೆಂಗ? ನಾನು ಹೇಳಿದ್ದು ನಾನ್ ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಆತಪ್ಪ, ನೀನ್ ಅವಳನ್ನ ಲವ್ ಮಾಡಕತ್ತಿ ಏನು? ರೇ ಮಾಡಕತ್ತಿಲ್ರಿ, ಮಾಡ್ತಾ ಇದ್ದೀನಿ. ಅದೇ ಲವ್ ಮಾಡಕತ್ತಿ ಏನು? ರೇ ಮಾಡಕತ್ತಿಲ್ರಿ, ಮಾಡ್ತಾ ಇದ್ದೀನಿ. ಹೌದಪ್ಪ, ಈಗೇನೋ ನೀನ್ ಅವಳ ಜೋಡಿ ಮಾತಾಡ್ಬೇಕು, ಹೌದಲ್ಲೋ? ಹೌದಲ್ಲೇ. ಕುಂದ್ರ ಲೇ ಗೋಪಾಲ, ನೀನ್ ಎಷ್ಟು ಬೇಕಾದ್ರೂ ಕುಡಿ, ನೀನ್ ಕುಡು ಸಾಯಿ. ಆದ್ರೆ ನನ್ ಡಾರ್ಲಿಂಗ್ ವೈಜಯಂತಿ ಮಾತ್ರ ಸಿಗಬೇಕು ಅಷ್ಟೇ. ನನಗೆ ಹೇಳಕ್ ಬರಬೇಡ ನೀನು, ನಾನು ಕೂತ್ಕೊಳ್ಳೆ ಮಾತಾಡ್ತಾ ಇರೋದು. ನೋಡು, ನೀನ್ ಜಿಪ್ಪುಳ್ಳಲ್ ಮಗ. ಲೇ, ನಿನ್ನ ಹೆಂಡತಿಗೆ ಒಡವೆ ಸೀರೆ ಎಲ್ಲ ಐ ಕ್ಯಾನ್ ಗಿವ್. ಆದ್ರೆ ವೈಜಯಂತಿ ನನ್ನ ಲವರು ನನಗೆ ಸಿಗಬೇಕು ಅಷ್ಟೇ. ನಿನ್ಗೆ ಹೊಡೆದ್ ಬಿಡ್ತೀನಿ ಅಷ್ಟೇ. ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಂಡು ನೀನು. ನನಗೆ ನನ್ನ ದೋಸ್ತ್, ನನ್ನ ಕಾಸ ಫ್ರೆಂಡ್ ಮೋಸ ಮಾಡ್ಬಿಟ್ಟ. ನನಗೆ ನನ್ನ ವೈಜಯಂತಿ ಬೇಕು ಅಷ್ಟೇ. ಯಾವ ಏರಿಯಾನ ಶಿಷ್ಯ? ಯಾವ ಏರಿಯಾ ಅಂತ ಕೇಳ್ತೀಯ? ಸರ್ ಅವ್ನ್ ಜೋಡಿ ಬೇಡ. ಅವ್ನ್ 150 ಮಾಡ್ರು, 200 ರೇಪ್ ಮಾಡೋಣ. ಅವ್ನ್ ಜೋಡಿ ಬೇಡ. ನಾನ್ ಸಾಕಿದ್ ನಾಯಿ ನನ್ನ ಮಗ, ನೀನು ನನ್ನನ್ನ ಕೊಲೆ ಮಾಡ್ತೀಯ. ಕೊಲೆ? ನಿನ್ನ ಅಡ್ರೆಸ್ ಯಾವ್ದು? ನನ್ನ ಮಗನೇ ನನ್ನ ಡ್ರೆಸ್ ಹಾಕೊಂಡು ಹೋಗಿ ನನ್ನ ಲವರ್ನ ಪಟಾಯಿಸಿ ಈಗ ನನ್ನೇ ಅಡ್ರೆಸ್
ಯಾವ್ದು ಅಂತ ಕೇಳ್ತೀಯಲ್ಲ ಕಚ್ಚಡ ಮಗನೇ ಒಬ್ಬನೇ ಇದ್ದೀನಿ. ರೇಜರು ಲಾಂಗು ಬೇರೆ ತಂದಿಲ್ಲ ಮಗನೇ. ಇನ್ನೊಂದ್ಸಲಿ ಮಡ್ಕತೀನಿ ನಿಂಗ ಐತೆ. ನಿನ್ನ ನನ್ನ ಲವ್ವರ್ನೇ ಪಟಾಯಿಸ್ಬಿಡ್ತೀನ. ನಿನ್ನ ಅಜ್ಜನೆಲ್ಲ ಎತ್ತು ಬಿಡ್ತೀನಿ. ಗೋಪಾಲಯ್ಯ, ನಾನು ಹೇಳಿದ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಹೇಳಿದ ಮಾತನ್ನೆಲ್ಲ ವೈಜಯಂತಿಗೆ ಹೇಳ್ಬೇಕು, ಸರಿಯಾಗಿ ಸೆಟಪ್ ಮಾಡಿಸ್ಬೇಕು. ನೋಡಪ್ಪ, ನಿಂಗೊಂದು ಮಾತಾಡ್ತೀನಿ. ವೈಜಯಂತಿ ಬರೋದ್ರಲ್ಲಿ ನಾವು ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಮಾಡಿರೋ ಪ್ಲಾನ್ ಎಲ್ಲ ಡಮಾರ್ ಅನ್ಬಿಡುತ್ತೆ. ಅಷ್ಟು ಹೋಗ್ಬಿಡ್ತೀನಿ. ನೀನು ಹೋಗ್ಬಿಡು, ಹೋಗು. ನನ್ನ ಹೆಂಡ್ರದಳ ನಿಮ್ ಮುಂದೆ ಮನೆಗೆ ಹೋಗು, ನಂದು ಹಿಂದೆ ಬರಕತ್ತೀನಿ. ಹಿಂದೆ ಬಾ, ಮುಂದೆ ದಾರಿ ತರಿಸ್ತೀನಿ. ಹಿಂದೂಸ್ತಾನ ಎಂದು ಮರೆಯದ ಭಾರತ. ಎಲ್ಲೋತು ನಮ್ಮ ಮನೆ? ಇಲ್ಲಿ ಬಂದಲ್ಲ. ಅಂಕಲ್, ಇಷ್ಟೊತ್ತಲ್ಲಿ ನಮ್ಮನೆಗ್ ಬರ್ತಿದ್ದೀರಾ? ಇದು ನಿಮ್ಮನೆನ? ಕುಡ್ಕೊಂಡ್ ಬರ್ತಿದ್ದೀರಾ? ಇಲ್ಲವೇ, ಬೇಡ ಬೇಡ ಅಂದ್ರು ಅವ ಕುಡಿದೇರೇನು ಒಬ್ಬ ಗಂಡಸು ಅಂತಾನ. ಅವ ಇನ್ನೂ ನಿನ್ ಮೇಲೆ ಏನೇನು ಅಂದ. ಬಾಯ್ತಟ ಅಲ್ಲ ಕಿವಿ ತಟ. ನಾನು ಹೇಳಿದ್ದು ಹೇಳಿದ್ನೆ ತಮ್ಮ. ಅಯ್ಯೋ ಅಪ್ಪ, ಆಗುದಿಲ್ಲ ಕಣಪ್ಪ. ಇದ್ಯಾಕ್ ಜಾಪಾಂಡು ಹಿಂಗ್ ಅರ್ಚ್ಕೊಳ್ತಾ ಇದೀಯಾ? ಅಪ್ಪ ಮಾದೇವ್ನೇ, ಅಯ್ಯೋ ಬಡದೆ ಯಾಕಪ್ಪ? ತಗೊಳಪ್ಪ, ಎರಡೆರಡು ಮಾತಾಡ್ದೆ, ಅವಾಗೇ ಶುರು ಆಯ್ತು. ಇದ್ಯಾಕ್ ಚಪಾಂಡು ಏನೇನೋ ಮಾತಾಡ್ತಿದ್ದೀಯ? ರಾತ್ರಿ ಲೇಟ್ ಆಗಿ ಬಂದಲ್ಲ, ಎಣ್ಣೆ ಗಿಣ್ಣೆ ಹಾಕ ಬಂದಿಜ. ಯಾಕೋ ಗೊತ್ತಿಲ್ಲ ಕಣೋ. ನಮ್ ಕುಂತೂರ್ ಬೆಟ್ಟ ಬಂತಲ ಮೇಲೆ ಅದನ್ನ ಕೊಟ್ಟು ಕೂತ್ಕೊಂಡಂಗ ಆಗ್ಬಿಟ್ಟದೆ ಕಣೋ. ಸದ್ಯ ಬಚಾವಾದೆ, ಏನೋ ಕಾದಿದೆ ಅನ್ಕೊಂಡೆ. ಮಾತ್ರ ಗೀತ್ರ ಬೇಗ ಚಪಾಂಡು. ಯಾನು ಬೇಡ ಕಣೋ, ನೀವೆಲ್ಲ ಮುಚ್ಕೊಂಡು ಹೋಗ್ಬಿಟ್ರೆ ನನ್ ತಲಭಾರ ಹಿಡ್ದೋಯ್ತದೆ. ನೀವ್ ಹೊಂಟ ಬಿಡ್ರು. ಕುಮಾರನ್ ಬಿಟ್ಟು ಹೋಗೋದಾ? ಬೇಡ ಬೇಡ, ಆ ಬೊಡೆದೇನಾರು ಇಲ್ಲಿದ್ರೆ ಆ ಮಾದೇಶ್ವರನ್ ಬೆಟ್ಟ ನನ್ ತಲೆ ಮೇಲೆ ಅದನ್ನ ಕೊಟ್ಟು ಕೂತ್ಕೊಂಡಂಗ ಆಯ್ತದೆ. ಬೇಡ, ಅವನು ಬೇಡ, ನೀವು ಬೇಡ, ನೀವೆಲ್ಲ ಮುಚ್ಕೊಂಡು ಹೋಗ್ಬಿಡಲ್ಲ. ಓರ್ಲಾ, ಬರ್ತಾ ಇದೆ ಗ್ರಹ ಬರ್ತಾ ಇದೆ. ಈಗೇನೋ ನಂಗ್ ಕಾದಿದೆ. ರಂಗ ಇಸ್ತ್ರಿ ಪೆಟ್ಟೆ ಅಲ್ಲ? ಅಯ್ಯೋ ಊಟ ಕೆಟ್ಟ ಇಷ್ಟೊತ್ತು ಐರನ್ ಮಾಡ್ತಿದ್ದ ಜಾ. ರೀ ಬಾರ ಕಾಲೇಜ್ ಮಾಡೋಣ. ನಿನ್ ಜೊತೆಲಿ ತಂದೆ, ನೀನ್ ಹೋಗ್ ತಂದೆ, ನಾನೊಬ್ನೇ ಬರ್ತೀನಿ, ನೀನ್ ಹೋಗ್. ಅರೇ ಬಿಟ್ಲಾ, ನಿನ್ ಪ್ಯಾಂಟ್ ಸುಟ್ಟ ಬಿಟ್ಟ. ಗೊತ್ತಿತ್ತು, ದೊಡ್ಡ ಲತ್ತೆ ನನ್ ಮಗ ಅಂತ. ನನ್ಗೇನ ಮಾಡ್ತಾನೆ ಗೊತ್ತಿತ್ತು. ಜೋ ಕುಮಾರ, ಪಾಂಡು ಎಲ್ಲಿ? ಹಿಂಗಾಡ್ ಹೇಳ್ತಾನೆ. ದಪ್ಪ ನನ್ನ ಮಕ್ಕಳು ಎಲ್ಲಾ ಗ್ರಹಗಳು ಇಲ್ಲೇ ಒಕ್ಕರ್ಸ್ಕೊಳವಲ್ಲಪ್ಪ. ಅಯ್ಯೋ, ನಾನು ಯಾಕೆ ರಾತ್ರಿ ಅಷ್ಟೊಂದು ಕುಡಿಯಕ್ ಹೋದೆ? ಅದೇನಾರ ಇಲ್ಲಿ ಆ ಗೋಪಾಲಯ್ಯ ನನ್ನ ಬಗ್ಗೆ ವೈಜಯಂತಿ ಹತ್ರ ನನ್ನ ಕಣ್ ಮುಂದೆನೆ ಹೇಳದ್ನಲ್ಲ. ಹೌದು, ಇವತ್ತವಳು ಬಂದೇ ಬರ್ತಾಳೆ. ಇವತ್ತವಳು ಬರ್ತಾಳೆ, ಐ ಲವ್ ಯು ಅಂತಾಳೆ. ಆಗ ನಾನು I do love you. ಏನು ಅಪ್ ಅಂಡ್ ಡೌನ್ ಕನ್ಸಾ? ಅದಲ್ಲ ಎಜುಕೇಟೆಡ್ ಆಗಿ ಅನ್ಎಜುಕೇಟೆಡ್ ತರ ಯಾಕ್ರೆ ಆಡ್ತೀರಾ? ನೀವು ಕುಡ್ದು ಹಾಳಾಗ್ತಿರೋದಲ್ದೆ ಬೇರೆಯವ್ರನ್ನ ಯಾಕ್ರೆ ಹಾಳ್ ಮಾಡ್ತಿದ್ದೀರಾ? ಅಯ್ಯೋ, ನಾನ್ ಕುಡ್ದಿಲ್ಲ, ನನ್ನ ನಂಬಿ. ಅವ್ರು ನಿಮ್ ತಂದೆ ತರ ಇದ್ದಾರೆ. ಬಲವಂತವಾಗಿ ಅವ್ರಿಗೆ ಕುಡಿಸ್ತೀರೇನ್ರಿ? ಮರ್ಯಾದೆನೆ ಇಲ್ದೆ ನಮ್ಮಪ್ಪನ ಬೈತೀರಾ? ನಾನು ಗಯ್ಯಾಳಿನಾ? ಸೆಟಪ್ ಮಾಡು ಅಂದ್ರೆ ಫಿಟ್ಟಿಂಗ್ ಇಟ್ಟಿದೀಯಾ? ನನ್ನನ್ನು ಏನ್ ಬೈಯೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ಇಲ್ಲಪ್ಪ, ನಾನೇನೋ ಅಂತ. ರಾತ್ರಿ ಕುಡ್ದಿರೋದು ಇನ್ನು ವಾಸನೆನೇ ಹೋಗಿಲ್ಲ. ಅದು ರಾತ್ರಿ. ಓ, ಬೆಳಗ್ಗೆನೆ ಕುಡಿತೀರಾ? ಇಲ್ಲಪ್ಪ, ನಂಗೆ ಅಭ್ಯಾಸನೇ ಇಲ್ಲ. ಸ್ವಲ್ಪ ಮಾತ್ರ ಕುಡಿತೀರಾ? ಇಲ್ಲಪ್ಪ, ಅದು ನಿಮ್ ಜೊತೆ ಇರೋ ಕುಮಾರ್ನ ನೋಡಿ ಕಲ್ತ್ಕೊಡಿ. ಎಂತ ಒಳ್ಳೆ ಹುಡುಗರಿ. ದೊಡ್ಡವರು ಅಂದ್ರೆ ಎಷ್ಟು ಮರ್ಯಾದೆ. ಕುಡ್ತಾ ಅಂದ್ರೆ ಏನು ಅಂತಾರೆ. ಅಯ್ಯ, ಅಂತ ಒಳ್ಳೆ ಹುಡುಗನ್ ಜೊತೆ ಇದ್ದು ಛೀ, ಅವ್ರ ಮರ್ಯಾದೆ ತೆಗಿಬೇಡ್ರಿ.
ಸರ್, ತುಂಬಾ ಚೆನ್ನಾಗಿ ಸರ್ಕಸ್ ಮಾಡ್ತೀರಿ. ಯಾಕ್ರಪ್ಪ ರಸ್ತೆಗೆ ಅಡ್ಡ ನಿಂತ್ಕೊಂಡಿದ್ದೀರಾ? ನೆನ್ನೆ ರಾತ್ರಿ ನೀನು ನನ್ನ ಅಡ್ಡದಲ್ಲೇ ಹೊಡ್ದ. ನಾನಾ? ರಾತ್ರಿ ಒಬ್ನೇ ಇದ್ದೆ ಅಂತ ಹೊಡ್ದ. ಈಗ ನೋಡು. ನಾನಾ? ಊಟದಾಗ ನಿಂತ ಮನೇಲಿ ಒಂದ್ ಸೊಳ್ಳೆನೂ ಹೊಡೆದಿಲ್ಲ ನಾನು. ಏಯ್ ಕುಡ್ದು ಆಯಿಲ್ ಕುಮಾರ್ ಅಂತ ಹವಾನ? ಹವಾನ ಅಂದ್ರೇನು? ನಮಸ್ಕಾರ ಅಣ್ಣ, ಬರ್ತೀನಿ. ಏನ ನಿಮ್ ಪ್ರಾಬ್ಲಮ್? No, behave like a good boy. You fool, ಬುದ್ಧಿ ಇಲ್ಲ ನಿಂಗೆ? ಆಚೆ ಬಂದ್ರು, ಸಿಕ್ಕಾಕೊಂಡ ಬಂದ್ರು. ಪಡೆತದೆ. ಮಿಸ್ಟರ್ ಐರವಣ, you please listen. Jump! ಒಬ್ಬೊಬ್ರೇ ಬರ್ಬೇಕು, ಓಕೆ? ಈಗ ಓಡು ನೋಡೋಣ. ಏನ್ ಚೆನ್ನಾಗಿ ಹೇಳ್ಕೊಂಡು ಹೋಗ್ತೀವಿ ನೀನು. ಬಲೆ ನನ್ ಮಗ ಇದ್ದಂಗ ಅವನ್ರಲ್ಲೋ ಇವನು. ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊಳ್ಳೋಣ. ಬಂದ್ರು. ಜೋ ಅಲ್ಲಿ ನೋಡ್ಜಾ, ಪಾಂಡು ಯಾರ ಜೊತೆ ಗುದ್ದಾಡ್ಕೊಂಡ್ ಬರ್ತವನೆ. ಯೋ ಪಾಂಡು, ಇದೇನ್ ಶರ್ಟ್ ಎಲ್ಲ ಮಣ್ಣಾಗ್ಬಿಟ್ಟದೆ. ನನ್ ಹುಡುಕೊಂಡು 5 ಜನ ರೌಡಿಗಳು ಬಂದಿದ್ರು. ಓ, ನೀನ್ ದೊಡ್ಡ ಅಂಡರ್ವರ್ಲ್ಡ್ ಡಾನು, ನಿನ್ ಹುಡ್ಕೊಂಡ್ ಬಂದ್ಬಿಟ್ರಾ? ಓ ಕಣ, ಈ ಪಾಂಡು ಅನ್ನೋ ಸಿಂಗಲ್ ಪಾಂಡವನ ಮೇಲೆ 5 ಜನ ರೌಡಿಗಳು ಬಂದಿದ್ರು. ಹಂಗೆ ಒಬ್ಬೊಬ್ಬರಿಗೂ ಪಿಟಾಯಿಸ್ತೆ ನೋಡು. ನೀನ್ ಒಬ್ನೇ ಹೊಡೆದಾಕ್ಬಿಟ್ಟಿಜ. ಅಷ್ಟ್ ಕೋಪ ಬಂದಿತ್ತು ನಂಗೆ. ಓಹೋ, ನನ್ನ ಮೈ ಮೇಲೆ ಬಂದಿದ್ನ ಒಂಥರ ಹಂಗೆ ಅಂತ ತಿಳ್ಕೊಂಬರಿ. ಹುಷಾರು ಕಜಾ, ಆಚೆ ಒಬ್ಬೊಬ್ನೇ ಓಡಾಡ್ಬೇಡ, ಹಿಡ್ದಾಕ್ಬಿಡ್ತಾರೆ. ಬೇಕಾದ್ರೆ ಹರಿನು ವಿಟ್ಲು ಕರ್ಕೊಂಡೋಗು. ಏನ ಸಹಾಯ ನಿಮ್ ತವ ಹೋಗೋ ಬಡದ್ದೆ. ನಿಮ್ ತವೇನಾರು ಸಹಾಯ ತಗೊಂಬಿಟ್ರೆ ಅಷ್ಟೇ. ಅವ್ರಿಗಿಂತ ದೊಡ್ಡ ರೋಡಿಗಳು ಬಂದ್ಬಿಟ್ರೆ ಅವ್ರ ಅಪ್ಪನ್ ಕರ್ಕೊಂಬರ್ಲಿ. ಏನು ಏನ್ ತಿಳ್ಕೊಂಡಿಯೇ? ಅಲ್ಲಿ ಮುರಿದ್ ಕೈ ಕೊಟ್ಟಿವ್ನಿ, ಆಮೇಲೆ ಸೊಂಟ ಮುರಿದ್ ಹಾಕ್ಬಿಡ್ತೀನಿ ಅಷ್ಟೇ. ಹಾಯ್ ವೈಜಯಂತಿ. ಹಾಯ್ ಹಾಯ್ ಹಾಯ್, ಹೋಗೋಣ. ಕಮ್ ಆನ್. ಅಯ್ಯಯ್ಯೋ, ಏನು ರಂಗ, ಹರಿ, ವಿಠಲ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದಿರಲ್ಲ. ಎಲ್ಲವ ಹೋಗಿದ್ದೆ? ಅಯ್ಯೋ, ಮಗು ತರ ಕರಿತಿದ್ಯಲ್ಲ, ಇನ್ನೊಂದ್ಸಲ ಕರಿ. ನಾನ್ ಕೂಗ್ತೀನವ್ವ. ನನ್ ಮುದ್ದು ಕಂದಗಳ. ಎಲ್ಲಿ ಪಾಂಡು ಕಾಣ್ತಿಲ್ವಲ್ಲ? ಅವನ್ ಲೇಟ್ ಆಗಿ ಬರ್ತಾನಮ್ಮ. ಯಾಕಮ್ಮ? ಯಾಕೂ ಇಲ್ಲ, ನಿಮ್ಮೆಲ್ರ ಹೆಸರಲ್ಲಿ ಅರ್ಚನೆ ಮಾಡ್ಸಿದ್ದೆ. ತಗೊಳ್ಳಿ, ಬಾಳೆನ್ ತಗೊಳ್ಳಿ, ಒಳ್ಳೇದಾಗ್ಲಿ. ಆಹಾ, ಅದ್ಭುತ ಭಾರತ. ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆನ ಮನೆ ಮುಂದೆನೆ ಎಸ್ಕತ್ತವೆ. ಇನ್ಯಾವು ನಮ್ಮವೇ ಕಮಂಗಿಗಳು ಹಿಂಗೆಲ್ಲ ಮಾಡೋದು. ಆಹಾ, ಬ್ಯಾಸ್ಟರ್ಸ್, ಇಡಿಯಟ್ಸ್, ಓಪ್ಲೆಸ್ ಫೆಲೋಸ್. ಅಯ್ಯಯ್ಯೋ ಅಮ್ಮ, ಅಯ್ಯೋ ಅಬ್ಬ, ಏನಪ್ಪ, ಏನಾಯ್ತು? ಯಾರೋ ಬಾಳೆಹಣ್ಣು ತಿಂದು ಸಿಪ್ಪೆನ ದಾರಿಲಿ ಬಿಸಾಕಿದ್ರು. ಅದ್ರ ಮೇಲೆ ಕಾಲಿಟ್ ಜಾರ್ ಬಿಟ್ಟೆ, ಸೊಂಟ ಹೋಯ್ತಮ್ಮ. ಅಯ್ಯಮ್ಮ, ಏನಪ್ಪ, ನೋಡ್ಕೊಂಡ್ ಬರ್ಬಾರ್ದಿತ್ತ? ಏನ್ ಮಾಡೋದಮ್ಮ? ಅವ್ರ ಅಪ್ಪನ್ ಕರ್ಕೊಂಬರ್ಲಿ. ಏನು ಏನ್ ತಿಳ್ಕೊಂಡಿದಾರ ಅವರು? ಅಲ್ಲಿ ಮುರಿದ್ ಕೈ ಕೊಟ್ಟಿವ್ನಿ, ಆಮೇಲೆ ಸೊಂಟ ಮುರಿದ್ ಹಾಕ್ಬಿಡ್ತೀನಿ ಅಷ್ಟೇ. ಏನ್ರಿ ಹೇಳ್ದಾಗೆ ಮಾಡ್ಬಿಟ್ರಾ? ಅದು ನಮ್ಮ ಕಮಂಗಿಗಳು ಬಾಳೆಹಣ್ಣೆಲ್ಲ ತಿನ್ಬಿಟ್ಟು ಸಿಪ್ಪೆನ ರೋಡ್ಗೆ ಎಸ್ಬಿಟ್ಟಿದ್ವು. ಅದನ್ನ ನಾನ್ ತಗೊಂಡು ಪಕ್ಕಕ್ಕೆ ಎಸಿತಾ ಇದ್ದೆ. ಯಾಕ್ರಿ ನಮ್ ತಂದೆ ಹಿಂಸೆ ಕೊಡ್ತೀರಾ? ವಯಸ್ಸಾದವ್ರು ಅಂತ ಗೊತ್ತಾಗಲ್ವಾ? ಪಾಪ ಹೋಗೋಣ. ಹಂಗ ತುಂಬಾ ಬೇಜಾರಾಗ್ತಾ ಇದೆ ಕಣ. ಯಾಕೆ ಚಪಾಂಡು, ಅಂತದೇನಾಯ್ತು? ನಾನ್ ಏನ್ ಮಾಡಿದ್ರು ಎಲ್ಲ ಎಡವಟ್ಟಾಗತ್ತೆ. ನೀನ್ ಹುಟ್ಟಿದೆ ಒಂದ್ ಎಡವಟ್ಟು. ನೀನು ಮಾತಾಡ್ಬೇಡ. ನೀನು ಮಾಡೋದ್ ಹೊಲ್ಕ ಕೆಲಸ, ನೀನು ಅನ್ಭವಿಸೋದ್ ನಾನಾ? ಲೇ ರಂಗ, ಸರ್ವ ಬೇಜಾರ್ಗೂ ಸರಾಯಿ ಮದ್ದಲ್ವೇನಾ? ನೀನ್ ಸುಮ್ಮನೆ ಸರಿ. ನನ್ ಮಗ ನೀನು ಮಾತಾಡಿದ್ರೆ ಓಲಾ ಎಣ್ಣೆ ತಗೊಂಬರ್ಲ. ಜೋ ಪಾಂಡು,
ನೀನಾಗಿ ಮಾತಾಡ್ತೀರಮ್ಮ. ನಾನೇ ಇನ್ನೇ ನಮ್ಮ ಅಪ್ಪಳನೆ. ಹೋಗು ಬಿಯರ್ ಪಾರ್ಸಲ್ ತಗೊಂಬರೋಗು. ಏನೋ ಗ್ರಾಚಾರ ಒಕ್ಕರ್ಸದೆ. ಪಾಂಡು ನಂಗೆ ಯಾಕೋ ಬೇಜಾರಾಗದೆ. ನಿಮ್ಮಿಬ್ಬರಿಗೂ ಬೇಜಾರಾಗ್ತಾ ಇದೆ ಅಂದ್ರೆ ಆಹಾ ನನಗ್ ನಾನೇ ಚಟ್ಟ ಕಟ್ಕೊಂಡು ನಾನೇ ಶಂಕ ಊದ್ಕೋಬೇಕು. ಯೋ ಪಾಂಡು 5 ಜನಕ್ಕೂ ಸೇರ್ಸಿ ತಾನೆ. ನೀನ್ ಮಾಡಿ ತಗೊಂಬ. ಬಜಾರಿ ಒಂದೇ ನನ್ನನ್ ಕೂಗುದ್ರೆ ಇಲ್ಲತ್ತೆ ನನ್ ಮಗ ಬರ್ತಾನಲ್ಲಪ್ಪ. ಜೋರಂಗ ನಾನು ಬತ್ತಿಗಳ. ನನ್ನ ಮಗನೇ ಕುಮಾರ, ಇವತ್ತು ಎಣ್ಣೆ ಹಾಕತೀನಿ, ಆಮೇಲೆ ನಿನ್ಗೈತೆ ಮಾರಿ ಹಬ್ಬ. ಮೈ ಡಿಯರ್ ಕೊಲೀಗ್ಸ್, ಈ ಸಾರಿ ಫೇರ್ವೆಲ್ ಡೇನ ನಡೆಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಇದಕ್ಕೆ ತಮ್ಮೆಲ್ಲರ ಅಭಿಪ್ರಾಯ? ನಮ್ದೇನಿದೆ ಸರ್, ಎಲ್ಲ ನಿಮ್ದೆ. ನಿಮ್ದೇನು ಇಲ್ವಾ? ಸರ್ ನಾನು ಅಂದಿದ್ದು ನೀವೇನ್ ಹೇಳೋದು ಸರಿ ಅಂತ. ಪಾಂಡು ಏನಾಯ್ತು? ಏನ್ ಸರ್ ಏನ್ ಸರ್? ನಿಮ್ದೇನು ಸಲಹೆ ಇಲ್ವಾ? ನಂದೇನ್ ಸಲಹೆ ಇಲ್ಲ ಸರ್. ನೀವ್ ಏನೇ ಮಾಡಿದ್ರು ನಮ್ದೆಲ್ಲ ಸಾಥಿದೆ ಸರ್. ಗಾಯತ್ರಿ ಮೇಡಮ್ದು ಫುಲ್ ಸಪೋರ್ಟ್ ಇರುತ್ತೆ ಬಿಡಿ ಸರ್. ಮೇಡಮ್, ಪಾಂಡು ಇಂದ ಏನ್ ತೊಂದ್ರೆ ಇಲ್ಲ ತಾನೆ? ನೋ ನೋ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಓ ಗೋ 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 ಗೋ. ಥ್ಯಾಂಕ್ ಯು. ಪಾಂಡು, ನೀವು ಏನೇನ್ ಕಾರ್ಯಕ್ರಮ ಮಾಡ್ಬೇಕನ್ನೋದನ್ನೆಲ್ಲ ಇದ್ರಲ್ಲಿ ನೋಟ್ ಆಗಿದೆ, ಅದರಂತೆ ಮಾಡಿ. ಥ್ಯಾಂಕ್ ಯು ಸರ್. ಐ ಕ್ಯಾನ್ ಗಿವ್ ಯು ಅಶ್ಯೂರ್. ಈ ನಂದಲ್ಲ ಸರ್, ಈ ಫೈಲು ಗಾಯತ್ರಿ ಮೇಡಮ್ದು. ಅವ್ರದ್ದು ಯಾಕ್ರಿ ನನ್ನ ಹತ್ರ ಬರುತ್ತೆ? ಸರಿಯಾಗಿ ನೋಡಿ ಹೇಳಿ. ಅಯ್ಯೋ ಅವ್ರದ್ದೇ ಸರ್. ಸರಿಯಾಗಿ ನೋಡ್ರಿ ಸರ್, ಪ್ರಾಮಿಸ್ ಅವ್ರದ್ದೇ ಸರ್. ಹಾಗಾದ್ರೆ ಹೋಗಿ ಕೊಟ್ಟು ಬನ್ನಿ. ಮೇಡಮ್ ಮೇಡಮ್ ಎಕ್ಸ್ಕ್ಯೂಸ್ ಮೀ ಮೇಡಮ್, ಅದು ನಂಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಅದಲ್ಲ, ಅದು ಏನು ನೀವೇ ಹೇಳಿದ್ರಲ್ಲ ನಿಮ್ದು ನಿಮ್ದು ಅಂತ. ಅಯ್ಯೋ ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡಿ, ತಗೊಳ್ಳಿ ಪ್ಲೀಸ್. ಒಂದ್ಸಲ ಕೊಟ್ಮೇಲೆ ವಾಪಸ್ ತಗೊಳಕ್ ಆಗಲ್ಲ. ಆವತ್ತು ಪ್ರಿನ್ಸಿಪಾಲ್ ರೂಮಲ್ಲಿ ಬೈದೆ ಅಂತ ಇನ್ನೂ ಕೋಪ ಆಗಿಲ್ವಾ? ಆದ್ರೆ ಪ್ರಿನ್ಸಿಪಾಲ್ ಎದುರಿಗೆ ನಾನು ಯಾಕೆ ಹಾಗಂದೆ ಅಂತಂದ್ರೆ ಎಲ್ಲವ್ರನ್ನ ಇಷ್ಟಪಟ್ಬಿಡ್ತಾರೋ ಅಂತ. ಆದ್ರೆ ರೋಮಿಯೋ ಜೂಲಿಯಟ್ ಆಣೆಯಾಗ್ಲೂ ಹೇಳ್ತಿದ್ದೀನಿ, ನೀವೇ ನನ್ ರೋಮಿಯೋ. ನಾನು ಈ ಕಡೆ ತಿರುಗಿದ್ದೀನಿ ಅಂತ ಹೋಗ್ಬಿಡ್ಬೇಡಿ. ನಾನು ಈ ಕಡೆ ತಿರುಗಿರೋದು ನಾಚಿಕೆಯಿಂದ. ನಾನು ಎಷ್ಟು ಸಲ ಬಂದ್ ನಿಮ್ ಹತ್ರ ಡಬಲ್ ಮೀನಿಂಗ್ ಅಲ್ಲೆಲ್ಲ ಮಾತಾಡಿದ್ದೀನಿ, ಆದ್ರೂ ನಿಮ್ಗೆ ಅರ್ಥನೇ ಆಗ್ಲಿಲ್ವಾ? ಇಷ್ಟೊತ್ತು ನೀವು ನನ್ನ ಮಾತನ್ನ ಕೇಳ್ತಿದ್ದೀರಾ ಅಂದ್ರೆ ನೀವು ನನ್ನ ಪ್ರೀತಿಸ್ತಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಗೆ ನನ್ನ ಮೇಲೆ ಇಷ್ಟ ಇದ್ರೆ ನನ್ನ ಕೈಗೊಂದು ಮುತ್ತು ಕೊಡಿ. ಗಾಯತ್ರಿ, ನೀವಿಷ್ಟೊಂದು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಐ ಲವ್ ಯು ಗಾಯತ್ರಿ, ಐ ಲವ್ ಯು. ಒಂದು ಮಾತು ಮಾತಾಡ್ಬೇಡ. ಈ ನಿನ್ನ ಮೌನದ ಕಣ್ಣೀರ್ನ ನಾನು ಕುಡಿದು ಬಿಡ್ತೀನಿ. ಗಾಯತ್ರಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಗಾಯತ್ರಿ. ನಾನೇನೋ ಮಾಡಕ್ ಹೋದ್ರೆ ಇನ್ನೊಂದೇನೋ ಆಗುತ್ತೆ. ನಾನು ವೈಜಯಂತಿನ ಅಷ್ಟೊಂದು ಇಷ್ಟಪಡ್ತೀನಿ, ಆದ್ರೆ ಆ ಕುಮಾರ ಆಟ ಬರುತ್ತೆ. ಇವಳು ನನ್ನ ಬೆನ್ನಂತೆ ಎಲ್ಲ ನನ್ನ ಕರ್ಮ. ಪಾಂಡು ಏನೋ ಪಾಂಡು, ಎಲ್ಲ ಆಗೋಯ್ತು ಕಜ, ಮುಗಿದೋಯ್ತು ಕಜ. ಏನಾಗೋಯ್ತು? ಪ್ರಪಂಚ ಮುಳುಗೋಯ್ತಾ? ಹಂಗಾಗಿದ್ರು ಪರವಾಗಿಲ್ಲ ಕಜ, ನಾನು ನೀನಿಬ್ರು ಜೊತೆಲೆ ಸ್ವರ್ಗಕ್ಕೆ ಹೋಗ್ಬಿಡ್ಬೋದಿತ್ತು. ಆದ್ರೆ ಇದು ಅದಕ್ಕಿಂತ ಹೆಚ್ಚು. ಅದೇನ್ ಹೇಳೋ, ನಾನು ಈಗಲೇ ಸತ್ತು ಬದುಕಿದ್ದೀನಿ. ಅಲ್ಲಿ ಕುಮಾರ್ ವೈಜಯಂತಿ ಒಬ್ರಿಗೊಬ್ರು ಫೈಟಿಂಗ್ ಮಾಡ್ತಿದಾರ. ಅವಳು ಒಂದು ಕೆನೆಗೆ ಹೊಡಿತಾಳೆ ತಾನೆ? ಹೊಡಿತಾವಳೆ. ತುಟಿಯಿಂದ ಕೆನ್ನೆಗೆ, ಕೆನ್ನೆಯಿಂದ ತುಟಿಗೆ ಸೇರ್ಸ್ಕೊಂಡ್ ಹೊಡಿತಾವಳೆ. ನಮ್ಮ ಅಪ್ರಾಣಿಗುವೆ, ನಿಮ್ಮ ಔರಾಣಿಗುವೆ. ಬೇಕಾದ್ರೆ ಹೋಗಿ ಹಳ್ಳಿ ಮರಿ ಸಂದಿಲ್ ನೋಡು. ಮೋಸ ಹೋದೆ ನಿನ್ನ ಅಂದಕ್ಕೆ, ಮೂಕನಾದೆ ಸ್ನೇಹ ಸರ್ಪಕ್ಕೆ. ಆಸೆಗಳ ಮೂಟೆಯಲ್ಲಿ, ಕನಸುಗಳ ಕೋಟೆಯಲ್ಲಿ, ಎದೆ ನರಳಿ ಮುಳ್ಳಿನ ಬೇಲಿಯಲ್ಲಿ. ಕುಮಾರ್, ಇದನ್ನ ನೀವು ಫೇರ್ವೆಲ್ ಡೇ ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡ್ತೀನಿ, ನೀವ್ ಹೇಳಿದ್ಮೇಲೆ ಆಗಲ್ಲ ಅನ್ನಕ್ಕಾಗತ್ತಾ? ಮರ ಪಾಂಡು ನಮ್ಗೆಲ್ಲ ಸಿಕ್ಕಿರೋದು ಆ ದೇವ್ರ ಕೊಟ್ಟು ವರ ಅಲ್ವಜಾ.
ನಮ್ಮನ್ನೆಲ್ಲ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಿದ್ದೇನಲ್ವಾ ಜಾ? ತಮ್ದಿರ್ಗಿಂತ ಹೆಚ್ಚಾಗಿ ನೋಡ್ಕೊತಾನ ಕಳ. ಇಂಥವ್ನ್ಗೆ ಏನಾರು ಮಾಡ್ಬೇಕು. ಹಂಗಲಕ್ಕ ಜನ ನಂದಿದ್ದು ಅವನ್ಗೆ ಕೃತಜ್ಞತೆ ತೋರ್ಸೋಣ ಅಂದಿದ್ದು. ಪಾಂಡು ಎಲ್ಲಿದ್ದ ಹೋಗಿದ್ದೆ? ನಾನ್ ಕಾಲೇಜ್ನೆಲ್ಲ ಹುಡ್ಕಾಡ್ದೆ. ಎಲ್ಲಿಗೆ ಹೋಗಿದ್ದೆ? ಪಾಂಡು ಪಾಂಡು 100 ರೂಪಾಯಿ ಬೇಕಿತ್ ಕಜಾ. ಇದ್ಯಾಕ್ ಜಾ ಪ್ರಪಂಚನೇ ತಲೆ ಮ್ಯಾಗ್ ಬಿದ್ದಂಗ್ ಕುಂತಿದ್ಯಾ? ಪಾಂಡು ಏನ್ ಜಾ ನಿನ್ ದುಃಖ? ಹೇಳ್ ಜಾ, ನಿನ್ ದುಃಖ ನಮ್ಗೂ ಇದ್ದಂಗ್ ಜಾ. ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನನ್ನಷ್ಟಕ್ಕೆ ನಾನು ಬಿಟ್ಬಿಡ್ರಪ್ಪ. ನಾನು ಮಾತಾಡ್ಸ್ಬಿಡಿ ಪ್ಲೀಸ್ ಕಣ್ರು. ನಿಮ್ ತಮ್ಮಯ್ಯ. ಪಾಂಡು ಇದ್ಯಾಕ ಉಲ್ಟಾ ಬ್ರಷ್ ಮಾಡ್ತಿದೀಯೇ? ಅದ್ಯಾಕ ಮುಲ್ಲಾಗ್ರ ಬಂದವನಂಗ ಆಡ್ತೀಯ? ಜೋ ಪಾಂಡು ಸೆಂಡ್ ಆಫ್ ಬರಲ್ಲೇನೋ? ಹಾಯ್. ಹಾಯ್, ರೆಡಿ ಆಗಿದ್ದೀರಾ? ಹಾ ರೆಡಿ ಆಗಿದ್ದೀನಿ. ಕಾಲೇಜಿಗೆ ಬೇಗ ಬನ್ನಿ. ಕುಮಾರ ಪೇಸ್ಟ್ ಬರ್ತಿಲ್ಲ ನೋಡೋ. ಪಂಡು ನಂಗೆ ಯಾರೋ ಹೊಡ್ತಿದ್ದು. ನಮ್ ಶತ್ರು. ಲತ್ತೆ ನನ್ನ ಮಗನೇ, ನಾನಿವತ್ ಬಚಾವಾದೆ. ನಾನಿವತ್ತೊಬ್ರಿಗೆ ಒಂದು ವಿಷಯ ಹೇಳ್ಬೇಕು. ನೀನ್ ಯಾರಿಗೇನ್ ಹೇಳ್ಬೇಕು ಅಂತಿದ್ಯಾ ಅಂತ ನನಗ್ ಗೊತ್ತು. ಅಲ್ಲೋಡು, ಅವರೇ ಬರ್ತಾ ಇದ್ದಾರೆ. ಹಲೋ ಕುಮಾರ್. ಹಾಯ್. ಹಾಯ್. ವಿಟ್ಲ ಇಲ್ಲಿ ಅವ್ನ್ ಲತ್ತೆ ಅನ್ಕೊಂಡಿದ್ದೆ, ಇವಳು ದೊಡ್ಡ ಲತ್ತೆ. ಬರ್ತಾನೆ ಬರ್ತಾನೆ. ಲೆಟ್ಸ್ ಗೋ ಬನ್ನಿ. ಬನ್ನಿ. ಆಂಟಿ, ಆಂಟಿ. ಏನಮ್ಮ? ಆಂಟಿ ಐರನ್ ಬಾಕ್ಸ್. ಇಷ್ಟು ಬೇಗ ವೈಜಯಂತಿ ಇಸ್ತ್ರಿ ಮಾಡಿದ್ಲೇನ? ಒಂದೇ ಡ್ರೆಸ್ ಆಂಟಿ ಇದ್ದಿದ್ದು. ಹಂಗೇನ? ಹೌದು. ಅಂಕಲ್ ಇಲ್ಲಿ? ಅಂಕಲ್ ಹೊರಗೋಗಾರ. ಬಾ ಕಾಫಿ ಕುಡ್ದು. ಆಯ್ತು ಆಂಟಿ, ಇವಾಗ ತಾನೇ ಆಯ್ತು. ಬರ್ತೀನಿ ಆಂಟಿ. ಹಲೋ. ಹಲೋ. ಪಾಂಡು ಒಂದ್ ನಿಮಿಷ ಬಾಪ ಇಲ್ಲಿ. ಪಾಂಡು ಇರ್ಜಾ, ನಾನು ಬರ್ತೀನಿ. ಎಲ್ಲಿಗೆ? ಕಾಲೇಜಿಗೆ ತಾನೆ? ಅಲ್ಲ, ಇನ್ನೆಲ್ಲಿಗ್ ಜಾ? ವಿಷ ತಗೊಳಕ್ಕೆ. ವಿಷ? ಜೋ ಬೇಡಕ ಜಾ. ಬೇಕು ತಡಿಯೋದು ನೀನ್ ಯಾರು? ಇಷ್ಟು ಸಣ್ಣ ವಿಷಯಕ್ಕೆಲ್ಲ ವಿಷ ತಗೊಂಡಾರ ಜಾ? ಸಣ್ಣ ವಿಷಯನ ನೀನು ಗೊತ್ತಾಗಲ್ಲ. ಕುಮಾರ ಕುಮಾರ ಕುಮಾರ, ಪಾಂಡು ವಿಷ ತಗೊಂಡ್ಬಿಟ್ಟು ಜಾ. ಏನ್ರಪ್ಪ ಜಗಳ ಗಿಗ್ಳ ಮಾಡಿದ್ರಿ ಹೆಂಗ? ಏನೂ ಇಲ್ಲ ಸರ್. ಫೇರ್ವೆಲ್ ಡೇಗೆ ಬಾರು ಅಂದೆ, ಬರಲ್ಲ ಅಂದ. ಆತ ಮೊದ್ಲೇ ಬಹಳ ಸೂಕ್ಷ್ಮ ಅದಾನ. ಏನಾರ ಹೆಚ್ಚು ಕಡಿಮೆ ಮಾಡೋಣ ಏನ? ಜೋ ಯಾಕ್ರೋ ಎಲ್ಲ ಅಳ್ತಾ ಇದೀರಾ? ನಂಗೂ ಸ್ವಲ್ಪ ವಿಷಯ ಹೇಳ್ರೋ. ಯಾಕೋ ತಮ್ಮ ಹಿಂಗಾದಿ? ಫ್ರೆಂಡು ವಿಷ ತಗೊಂಡಾನ ಅಂತ ತಲೆಗೇನಾದ್ರು ಶಾಕ್ ಆತ ಹೆಂಗೆ? ಪಾಂಡು ವಿಷ ತಗೊಂಡ್ಬಿಟ್ಟವನೇ ಬಿಟ್ಟಲ್ಲ, ವಿಷ ತಗೊಂಡ್ಬಿಟ್ನಲ್ಲೋ. ರಂಗ, ಕುಮಾರ, ಹರಿ, ಪಾಂಡು ವಿಷ ತಗೊಂಡ್ಬಿಟ್ಟನೋ? ಅಯ್ಯಯ್ಯೋ, ಪಾಂಡು ವಿಷ ತಗೊಂಡ್ಬಿಟ್ಟಾನೋ. ಏನಾರ ಕಾಗ್ದ ಗಿಗ್ದ ಬರ್ದಿಟ್ಟಾನ ನೋಡ್ರಪ್ಪ. ಎಲ್ಲ ಚೆಕ್ ಮಾಡಿದ್ವಿ, ಏನೂ ಇಲ್ಲ. ಅವ ಪಾಠ ಹೇಳೋ ಮಾಸ್ತರಾಗಿ ಇಂಥ ಕೆಲ್ಸನ ಮಾಡುದು? ವಿಷ ತಗೊಳ್ಳೋಂತ ಕಷ್ಟ ಏನಾಗಿತ್ತ ಅವನ್ಗ? ಈಗೇನ್ ಮಾಡುದು? ನೋಡ್ರಪ್ಪ, ನೀವೆಲ್ಲ ಆಸ್ಪತ್ರೆಗೆ ಹೋಗಿ ಲಘು ನುಡುಕ್ರಿ. ಅಯ್ಯೋ, ಅಳಬೇಡ್ವೆ ಅಳಬೇಡ್ವೆ, ಏನು ಆಗೋದಿಲ್ಲ, ಏನು ಆಗೋದಿಲ್ಲ. ಆ ಮಗು ನಿಜವಾಗ್ಲೂ ಸತ್ತೋಗಿರ್ತಾನ. ಎದಕ್ಕೆ ಕೆಟ್ಟ ಆಲೋಚನೆ ಮಾಡ್ತಿ? ಲಘು ಹೊರಡ್ರಪ್ಪ. ಏನ್ ನಿಂತಿರಿ? ಲಘು ಹೊರಡ್ರಿ, ಹೊರಡ್ರಪ್ಪ, ಬೇಗ ಹೊರಡ್ರಿ. ಸಿದ್ಧಾರೂಢ ಸ್ವಾಮಿ, ನಮ್ಗೆ ಯಾಕೆ ಹಿಂಗ್ ಕಾಡಕತ್ತಿಯಪ್ಪ?
ಏನಾದ್ರು ಅವ್ನು ಯಾಕೆ ವಿಷ ಕುಡ್ದ? ನಮಗೊಂದು ಮಾತು ಹೇಳಿದ್ರೆ ನಾವೆಲ್ಲ ಜನ್ಮಾಗೆ ಅರುತ್ತಿದ್ವಲ್ಲ. ರಂಗ, ಅರೆ ಪಾಂಡು ಎಲ್ಲ. ಪಾಂಡು ಎಲ್ಲಿ? ಪಾಂಡು ಏನಾಯ್ತು? ಬರ್ರಿ ತೀರ್ಮಾನ ಮಾಡೋಣ. ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ. ಪಾಂಡು ನಮ್ ಪಾಂಡುನೋ ಯಪ್ಪ. ಗೋಪಾಲ ಇನ್ನೊಂದು, ಅವ್ನು ನಮ್ ಪಾಂಡು ರೀ, ನಮ್ ಪಾಂಡು. ಜಾಗ ಕೊಡಿ, ಸ್ವಲ್ಪ ಜಾಗ ಕೊಡಿ. ಸ್ವಲ್ಪ ಜಾಗ ಪ್ಲೀಸ್. ಇರೆ ಕುಮಾರ, ಈ ಭೂಮಿ ಮೇಲೆ ಕಾಣಿಸ್ಕೊಳ್ಳೋ ಪ್ರತಿಯೊಂದು ವಸ್ತುನು ನಾವು ನಮ್ಮದು ಮಾಡ್ಕೊಂಡ್ಬಿಡ್ಬಹುದು. ಆದರೆ ಈ ಪ್ರೀತಿ ಇದೆಯಲ್ಲ, ಇದನ್ನ ನಮ್ಮದು ಮಾಡ್ಕೊಳ್ಳೋದು
ತುಂಬಾ ಕಷ್ಟ ಅನ್ಸುತ್ತೆ. ನಾನು ಪ್ರೀತಿನ ಚಾಮರ ಬೀಸಿ ಕರೆದೆ. ಅದರಲ್ಲಿ ಪ್ರೀತಿ ಸುಗಂಧನೇ ಇರಲಿಲ್ಲ ಅನ್ಸುತ್ತೆ. ಆದರೆ ನೀನು ಬರೀ ಕಣ್ಣು ರೆಪ್ಪೆಯಲ್ಲಿ ಕರೆದೆ. ಅದರಲ್ಲಿ ಪ್ರೀತಿಯ ಗಂಧ ತುಂಬಿತ್ತು. ಅದಕ್ಕೆ ಪ್ರೀತಿ ನನಗೆ ಸಿಗಲಿಲ್ಲ. ಎಸ್, ತಗೋ ಪ್ಲೀಸ್, ತಗೋ. ನಾನು ಕೈಗೆ ಸಿಗದೇ ಇರೋ ಗಗನ ಕುಸುಮಕ್ಕೆ ಆಸೆ ಪಟ್ಟೆ. ಆದರೆ ಅದು ಬರೀ ಆಸೆನೇ ಆಗೋಯ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಹಣೆ ಬರಹ ಅಂತ ಇರುತ್ತೆ. ಆದರೆ ಪ್ರೀತಿಸಿದವನಿಗೆ ಹೃದಯದ ಬರಹ ಅಂತಾನೂ ಇರುತ್ತೆ. ಆ ಹೃದಯದಲ್ಲಿ ನಿನ್ನ ಹೆಸರು ಬರೆದಿತ್ತು. ಅದಕ್ಕೆ ಇದೆಲ್ಲ ನಿಂದು. ಬೆಸ್ಟ್ ಆಫ್ ಲಕ್. ತಗೊಳ್ಳಿ ಆಂಟಿ. ಲೇ, ನೀ ವಿಷದ ಬಾಟ್ಲಿ ಎದಕ್ ತರಕ್ ಹೇಳ್ದಿ? ಮನಿಯಾಗ ತೆಗ್ನಿ ಕಾಟ ಜಾಸ್ತಿ ಆಗಿತ್ ನೋಡು ಅದಕ್ಕ. ಅವ್ವ ಅಪ್ಪ ಬನ್ನಿ, ನಮ್ಮ ಹಳ್ಳಿಗೆ ಹೋಗೋಣ. ಪಾಂಡು, ಸ್ವಲ್ಪ ನಿಲ್ಲಿ. ಎಲ್ಲಿ ಹೋಗ್ತಾ ಇದ್ದೀರಾ? ನಮ್ಮ ಮದ್ವೆ ನೋಡಿ ಹಾಗೆ ಹೋಗ್ತಿದ್ದೀರಾ? ಸರ್, ನಿಮ್ ಮಗಳನ್ನ ನಾನ್ ಮದ್ವೆ ಆಗ್ತೀನಿ. ಏ ಕುಮಾರ, ಮಿತ್ರದ್ರೋಹಿ ಪಾಂಡು, ಮೋಸ ಮಾಡ್ತೀಯೇನೋ? ಜೋ ಪಾಂಡು, ನೀನೇನ್ ದಾನಶೂರ ಕರ್ಣನ್ ತಮ್ಮನಾ? ಬೆಂಗಳೂರಿಗೆ ಕರ್ಕೊಂಬಂದವನ್ ನೀನು, ಹುಡುಗಿನ ಲವ್ ಮಾಡಕ್ ಕಾರಣನು ನೀನು. ಈಗ ನಮ್ಮಿಬ್ರು ಮದುವೆ ಮಾಡಿಸ್ದೆ, ಎಲ್ಲಿಗ್ ಜಾ ಹೋಗ್ತೀಯಾ? ಲೇ ಶಕುನಿ, ಅವನ್ ಎದೆ ಬಗ್ದಿ ಸಾಲ್ದೆ ಈಗ ಮದ್ವೆನೂ ಮಾಡ್ಸೋ ಅಂತೀಯಾ? ಯಾಕ್ರಲ್ಲಿ ಹಿಂಗ್ ಆಡ್ತಿದ್ರ? ನನ್ಗೇನು ಅರ್ಥ ಆಯ್ತಿಲ್ಲ, ತಲೆ ಕೆಡ್ತಿದೆ. ಅಪ್ಪ, ನಾನ್ ಹೇಳ್ತೀನಿ ಪಾಂಡು, ನೀನ್ ತಿಳ್ಕೊಂಡಿರೋದೆಲ್ಲ ತಪ್ಪು ಗಜ. ನಾನು ಪ್ರೀತಿಸಿದ್ದು ಪೂರ್ಣಿಮಾನ. ವೈಜಯಂತಿ, ಯಾವತ್ತಾದ್ರೂ ನಾನು ನಿಮ್ಮ ಹತ್ರ ಆ ಥರ ನಡ್ಕೊಂಡಿದ್ದೀನ? ನಾನು ಲೆಟರ್ ಕೊಟ್ಟಿದ್ದು ಪೂರ್ಣಿಮಾಗೆ. ಹಲೋ ಹಲೋ, ಬನ್ನಿ ಕುತ್ಕೊಳ್ಳಿ. ಮನೇಲಿ ಯಾರು ಇಲ್ವಾ? ಇಲ್ಲ, ವೈಜಯಂತಿ ಹೊರಗಡೆ ಹೋಗಿದ್ದಾಳೆ. ಕಾಫಿ ತರ್ತೀನಿ. ಏ ಬೇಡ ಬೇಡ, ಸ್ವಲ್ಪ ತರ್ತೀನಿ. ಪೂರ್ಣಿಮಾ ಅವ್ರೆ, ಬನ್ನಿ ಬನ್ನಿ. ವೈ ಜಯಂತಿ ಅವ್ರಿಲ್ವಾ? ಇಲ್ಲ, ಯಾಕೆ? ಸುಳ್ಳು ಹೇಳ್ಬೇಡಿ, ಒಳಗಿದ್ದಾರೆ, ಕರೀರಿ. ಅಯ್ಯೋ, ಒಳ್ಳೆ ತಮಾಷೆ ಆಯ್ತಲ್ಲ. ಅವ್ರೇನ್ ಸಾಲ ಕೊಡ್ಬೇಕಾ? ಇದ್ರು ಇಲ್ಲ ಅಂತ ಹೇಳೋಕೆ. ಆಂಟಿ ಮುಂದೆ ಇರ್ಬೋದಾ? ಇದ್ರೆ ಇರ್ಬೋದು ನೋಡಿ. ಕಾಫಿ ತಗೊಳ್ಳಿ. ಕಾಫಿ ಬೇಡ, ಥ್ಯಾಂಕ್ಸ್, ಬರ್ತೀನಿ. ಅಕ್ಕ, ಕಾಫಿ ಕೊಡು. ಜೋ ಕುಮಾರ, ಇಷ್ಟು ದಿನ ನನ್ನ ಜೊತೆಯಾಗಿದ್ದು ಇಷ್ಟೇ ಏನ್ ಜಾನಿ ನಾನು ಅರ್ಥ ಮಾಡ್ಕೊಂಡಿದ್ದು. ಈ
ಈ ವಿಷಯನ ಮುಂಚೆನೆ ನಂಗೆ ತಿಳಿಸಿದ್ರೆ. ಪಾಂಡು, ನನ್ನ ಕ್ಷಮಿಸ್ಬಿಡ್ಜ. ನಿನಗೆ ಆ ವಿಷಯ ಹೇಳ್ದವ್ರ ಹಾಗೆ ನಾನೇ ಅವನಿಗೆ ಫಿಟ್ಟಿಂಗ್ ಇಟ್ಟಿದ್ದೆ. ಪಾಂಡು, ನೀವೇ ನಮ್ಮ ಅಕ್ಕನಿಗೆ ಲೆಟರ್ ಬರ್ದಿದ್ದು ಅಂತ ನಿಮ್ಮನ್ನ ತಪ್ಪು ತಿಳ್ಕೊಂಡು ನಿಮ್ ಕೆನ್ನೆಗೆ ಹೊಡೆದೆ. ಆಮೇಲೆ ಗೊತ್ತಾಯ್ತು ಕುಮಾರಿ ಆ ಲೆಟರ್ನ್ ಬರ್ದಿದ್ದು ಅಂತ. ನೀವು ಫೇರ್ವೆಲ್ ಡೇಗ್ ಬಂದಾಗ ಎಲ್ಲ ವಿಷಯನೂ ತಿಳಿಸಿ ನಾನ್ ನಿಮ್ಮನ್ನು ಪ್ರೀತಿಸ್ತಾ ಇರೋ ವಿಷಯನ ನಿಮ್ ಹತ್ರ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವು ಬರ್ಲಿಲ್ಲ. ಆದ್ರೆ ಎಲ್ಲರಿಗೂ ಟೆನ್ಷನ್ ಕೊಟ್ಬಿಟ್ರಿ. ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ನಂಗೆ ಗೊತ್ತು. ನೀವು ನನ್ ಪ್ರೀತಿಸ್ತಾ ಇರೋ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನೀವು ನನ್ನ ಹತ್ರ ಹೇಳೋಕ್ ಧೈರ್ಯನೇ ಇಲ್ದೆ ನಿಮ್ ಡೈರಿನಲ್ಲಿ ನೀವು ಬರ್ತಿದ್ರಿ. ನನಗ್ ಬುಕ್ ಕಳ್ಸಿದ್ದು, ಎಕ್ಸಾಮ್ ಫೀಸ್ ಕಳ್ಸಿದ್ದು ಎಲ್ಲ ಬರ್ತಿದ್ರಿ. ಆ ಡೈರಿನ ನನಗ್ ತಂದ್ಕೊಟ್ಟು ನಮ್ಮಿಬ್ರು ಹೃದಯಕ್ಕೆ ಪ್ರೀತಿಗೆ ಸೇತುವೆ ಆದವರು ಅಂದ್ರೆ ಈ ಕುಮಾರ್. ಮತ್ತೆ ರಂಗ ಅವತ್ತು ಹೇಳಿದಾಗ ಕಿಸ್ ಕೊಡ್ತಾ ಇದ್ದಿದ್ದು ಅದು ಫೇರ್ವೆಲ್ ಡೇಗೆ ತೋರ್ಸೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ವೈಜಯಂತಿ ಆ ದಿನ ಟೀ ಶರ್ಟ್ ಮೇಲೆ ಮುಟ್ಟಿದ್ದು ರೆಡ್ ಹಾರ್ಟ್ ಅಲ್ಲ, ಯೆಲ್ಲೋ ಹಾರ್ಟ್. ವೈಜಯಂತಿ ಪಾಂಡು ಒಂದಾದ್ರು ನೀವಿಬ್ರು ಒಂದಾಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈಗಾಗ್ಲೇ ಇವಳಿಗೆ ಮದುವೆ ಆಗಿದೆ. ಮದುವೆ ಆದ 1 ಗಂಟೆಯಲ್ಲೇ ಇವಳು ಗಂಡ ತೀರ್ಕೊಂಡ್ಬಿಟ್ಟ. ಇವಳಿಂದ ಈ ರೀತಿ ಆಯ್ತು ಅಂತ ಜನ ಮಾತಾಡೋಕ್ ಶುರು ಮಾಡಿದ್ರು. ಆದ್ರಿಂದ ಇವಳು ಮನೆ ಬಿಟ್ಟು ಆಚೆನೆ ಹೋಗ್ತಿರ್ಲಿಲ್ಲ. ಇವಳು ಮದುವೆಗೋಸ್ಕರ ಮಾಡಿ ಸಾಲನ ತೀರಿಸ್ಲೇಬೇಕಲ್ಲ. ಅದಕ್ಕೋಸ್ಕರ ವೈಜಯಂತಿಗೆ ಪುಸ್ತಕಕ್ಕೆ ಎಕ್ಸಾಮ್ಗೆ ನಾ ದುಡ್ಡು ಕೊಡಕ್ ಆಗ್ತಾನೆ ಇರ್ಲಿಲ್ಲ. ಸಾಲ ಕೊಟ್ಟವರು ಮನೆ ಮುಂದೆ ನಿಂತ್ಕೊಂಡು ಕೆಟ್ಟಾಗಿ ಮಾತಾಡ್ತಿದ್ರು. ನನಗೆ 2 ಹೆಣ್ಣು ಮಕ್ಕಳು, ನಾನು ಹೇಗಿರ್ಬೇಕು ಹೇಳಿ? ಇವಳು ಕಾಲಿಟ್ಟು ಮನೆ ಹಾಳಾಗಿ ಹೋಗುತ್ತೆ ಅಂತ ಜನ ಮಾತಾಡ್ಕೊಳಕ್ ಶುರು ಮಾಡಿದ್ಮೇಲೆ ಇವಳು ಯಾರ ಮನೆಗೂ ಕಳಿಸೋದು ಬೇಡ, ಇವಳು ನನ್ನ ಮನೇಲೆ ಸುಖವಾಗಿರ್ಲಿ. ಸರ್, ಆ ವಿಷಯ ಎಲ್ಲ ತಿಳಿದೆ ನಾನು ಪೂರ್ಣಿಮನ್ ಪ್ರೀತಿಸಿದ್ದು. ಹೌದಪ್ಪ, ನಾನೇ ಎಲ್ಲ ವಿಷಯನೂ ಅವ್ರಿಗೆ ಹೇಳಿದ್ದೆ. ನೋಡಿ ಯಜಮಾನ್ರೆ, ಮನುಷ್ಯರ ಹಣೆ ಬರ ಯಾರ ಕೈಯಲ್ಲಿಲ್ಲ. ಅದ್ ಯಾವ ಟೈಮಲ್ಲಿ ಏನೇನಾಗ್ಬೇಕೋ ಅದಾಗ್ಲೇಬೇಕು. ಜೋ ಮಗ, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ದೆ ಕಣ್ಲಾ. ಇಂತ ಹೆಣ್ಣನ್ ಪ್ರೀತಿ ಮಾಡ್ದೆ ನೋಡು. ಸರ್ ಸರ್ ಸರ್, ಏನಪ್ಪ? ನಮ್ ಪಾಂಡು ವಿಷ ತಗೊಂಬಂತೆ. ತುಂಬಾ ಮೋಸ ಅಲ್ವಾ ಸರ್? ನಮಗೂ ಸ್ವಲ್ಪ ಕೊಟ್ಟಿದ್ರೆ ನಾವು ಹಚ್ಚುಂಗ್ ಕುಡಿತಾ ಇದ್ವಿ. ತಮ್ಮ, ಇದನ್ನ ಸ್ವಲ್ಪ ಹಿಡ್ಕೊಳಪ್ಪ. ಕೊಡಿ ಸರ್. ಮರುಗುಳಿ ಪೊಡೈತೆ. ನೀನು ಮಾತ್ರ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣಲೇ. ಏನ್ ಚೆನ್ನಾಗಿ ಸಂತೋಷ ಪಡ್ತಾ ಇದಾರೆ ನೋಡು. ನನ್ನ ಹಳ್ಳಿ ಗೆಳೆಯರು ಏನ್ ಸಾಧನೆ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ. ಆದ್ರೆ ಹಳ್ಳಿಯಿಂದ ಇಲ್ಲಿಗೆ ಬಂದು ಎಲ್ಲ ಫಸ್ಟ್ ಕ್ಲಾಸ್ ಅನ್ನೊಂದು ಸೆಟಪ್ ಮಾಡ್ಕೊಂಡ್ಬಿಟ್ರು. ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ ಬೇರೆ ತಗೋತಾ ಇದಾರೆ. ಸದ್ಯ ನನ್ ಜಾಬ್ ತೊಂದ್ರೆ ಆಗದೆ ಹೋದ್ರೆ